ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನೀವೆಲ್ಲರೂ ಕೂಡ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ. ನಾವು ಗೋಖಲೆ ಇನ್ಸ್ಟಿಟ್ಯೂಟ್ ಅಂದಾಕ್ಷಣ ಒಂದಷ್ಟು ಜನ ವಿದ್ವತ್ಪೂರ್ಣವಾದಂಥ ಹಿರಿಯ ಚೇತನಗಳನ್ನು ನಾವಿಲ್ಲಿ ನೋಡೋದಕ್ಕೆ ಕಾಣೋದಕ್ಕೆ ತುಂಬಾ ಖುಷಿಯಾಗತ್ತೆ. ಯಾವುದೇ ಕಾರ್ಯಕ್ರಮಗಳು ಅಷ್ಟೇ ಬೇರೆ ಎಲ್ಲೋ ನಡೆದಾಗ ಅದಕ್ಕಿರೋಂಥ ಮೌಲ್ಯನೇ ಬೇರೆ, ಆದರೆ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಾಗ ಅದಕ್ಕಿರೋಂಥ ಮೌಲ್ಯ ಬೇರೆಯೇ ಆಗಿರುತ್ತೆ. ಒಂದು ಶಿಸ್ತಿರುತ್ತೆ, ಜೊತೆಗೆ ಎಲ್ಲರೂ ಕೂಡ ಅರಿತಂಥ ಮನಸ್ಥಿತಿಗಳು ಜೊತೆಗಿದ್ದಾಗ ಅವರು ನಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡೋ ರೀತಿ ಅಂದರೆ ಸ್ಪಂದಿಸುವಂಥ ರೀತಿ ತುಂಬಾ ವಿಭಿನ್ನವಾಗಿರುತ್ತೆ. ನೀವೆಲ್ಲರೂ ಬಂದಿರೋದಕ್ಕೆ ಮೊದಲನೇದಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸೋದಕ್ಕೆ ಇಷ್ಟಪಡೋದ್ರ ಜೊತೆಗೆ ಒಂದಷ್ಟು ಕುರ್ಚಿಗಳು ಖಾಲಿ ಕಾಣ್ತಾ ಇದೆ. ಬಹುಶಃ ನನಗನ್ಸುತ್ತೆ ಎಲ್ಲರೂ ಮುಂದೆ ಬಂದರೆ ನಮ್ಮ ಈ ಕಾರ್ಯಕ್ರಮ ನಡೆಸೋದಕ್ಕೆ ನಮಗಿನ್ನೂ ಖುಷಿಯಾಗುತ್ತೆ. ನೀವೆಲ್ಲರೂ ನಮಗಿನ್ನೂ ಹತ್ತಿರ ಇದ್ದೀರಾ ಅಂತ ಅನಿಸುತ್ತೆ. ಸೊ ಐ ರಿಕ್ವೆಸ್ಟ್ ಒನ್ ಆಲ್ ಟು ಪ್ಲೀಸ್ ಡೂ ಕಮ್ ಅಹೆಡ್. ನಮಗೆ ಖಾಲಿ ಇರುವಂಥ ಕುರ್ಚಿಗಳಲ್ಲಿ ಮುಂದೆ ಬಂದು ಕೂತ್ಕೊಂಡ್ರೆ ನಿಮಗೆಲ್ಲ ಏನೂ ಅಭ್ಯಂತರ ಇಲ್ಲ ಅನಿಸುತ್ತೆ. ಕ್ಯಾನ್ ಯು ಕಮ್ ಸರ್ ಪ್ಲೀಸ್? ಮ್ಯಾಮ್, ಫ್ಯಾನ್ ಬೇಕಾ? ಇಲ್ಲ, ಫ್ಯಾನ್ ಆ್ಯಕ್ಚುಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಯೂಶ್ವಲಿ ಬೇರೆ ಆಡಿಟೋರಿಯಮಿಗೆ ಹೋದರೆ ಎರಡೂ ಸೈಡಲ್ಲಿ ನಮಗೆ ಸೈಡ್ಸಿಂದ ಕೊಟ್ಬಿಡ್ತಾರೆ, ಆವಾಗ ಸರಿಯಾಗಿ ಬರೋದೇ ಇಲ್ಲ ಗಾಳಿ. ಅಟ್ಲೀಸ್ಟ್ ಮುಂದೆ ಬಂದರೆ, ಯಾಕೆಂದರೆ ನಾವು ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ನಾವು ಸದಾ ಮಾತನಾಡ್ತಾ, ನೀವೇ ಹಿರಿಯರು ಎಲ್ಲರೂ ಕೂಡ ಹೇಳ್ತೀರಾ ಆರೋಗ್ಯವೇ ಭಾಗ್ಯ ಅಂತ. ಜೊತೆಗೆ ಡಾಕ್ಟ್ರ್ ಬಗ್ಗೆ ಕೂಡ ನಾವು ಮಾತಾಡ್ತೇವೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ಅಂದರೆ ಭಗವಂತನ ಸ್ವರೂಪಿಯಲ್ಲಿ ವೈದ್ಯರನ್ನು ನೋಡಿದ್ರೆ ಆರೋಗ್ಯ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಆರೋಗ್ಯವೇ ಭಾಗ್ಯ ಅಂತ ಕೂಡ ನಾವು ಮಾತಾಡ್ತೀವಿ. ಅಂದರೆ ಹೆಲ್ತ್ ಈಸ್ ವೆಲ್ತ್ ಅಂತ. ಅಂದರೆ ಅಂಥ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅರೆ, ನಾವು ಮಾಡೋಕ್ಕಾಗತ್ತಾ? ಇಲ್ಲ, ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅನ್ನೋದು ಒಂದೇ ಮುಖ್ಯವಾದಂಥ ಕಾರಣ. ಅಂದರೆ ನಾವು ತಿನ್ನುವಂಥ ಊಟದ ವ್ಯವಸ್ಥೆ ಸರಿ ಇರಬೇಕಾ, ನಾವು ಇರೋವಂಥ ಪರಿಸರ ಸರಿ ಇರಬೇಕಾ, ಅಥವಾ ನಾವು ಎಲ್ಲೆಲ್ಲ ಓಡಾಡ್ತೀವಿ ಅಥವಾ ಯಾವ ರೀತಿಯಾಗಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ ಅದು ಸರಿ ಇರಬೇಕಾ? ಹೀಗೆ ಸಾಕಷ್ಟು ಆಲೋಚನೆಗಳು ನಮ್ಮಲ್ಲಿರುತ್ತೆ. ಆದರೆ ಇವತ್ತೆಲ್ಲ ಬದಲಾಗಿದೆ. ಹಿಂದೆ ಗೋಖಲೆ ಇನ್ಸ್ಟಿಟ್ಯೂಟ್ ಇದ್ದಂಥ ಆರಂಭ ಆದಂಥ DVG ಅವರು ಇರುವಂಥ ಸಂದರ್ಭದಲ್ಲಿ ಇದ್ದಾಗಿನ ವಾತಾವರಣ, ಇವತ್ತಾಗಿರುವಂಥ ವಾತಾವರಣ ಅಂದರೆ ಯು ಕ್ಯಾನ್ ಸಿ ಲಾಟ್ ಆಫ್ ಮಾಡಿಫಿಕೇಷನ್. ಅಂದರೆ ಆ ಮಾಡಿಫಿಕೇಷನ್ ಅಂತ ಹೇಳಿದ್ರೆ ಇವತ್ತಿನ ಯುಗಕ್ಕೆ ಏನು ಬೇಕು ಅಂದರೆ ತಂತ್ರಜ್ಞಾನದ ಬಳಕೆಯನ್ನು ಬಳಸ್ಕೊಂಡು ಬದಲಾವಣೆ ಆಗ್ತಾ ಇರೋದು. ಮುಂಚೆ ಬಹುಶಃ ನನಗನ್ಸಿದ್ದ ಮಟ್ಟಿಗೆ ಈ ರೀತಿಯ ಧ್ವನಿ ವ್ಯವಸ್ಥೆ ಇರಲಿಲ್ಲ. ಅಂದರೆ ಸೌಂಡ್ ಸಿಸ್ಟಮ್ ಅಥವಾ ನೀವು ಕೂತ್ಕೊಳ್ಳೋದಕ್ಕಿರ್ಬೋದು, ಅಕಾಸ್ಟಿಕ್ ಇರ್ಬೋದು, ಯಾವುದೂ ಇಲ್ಲ. ಅಂದರೆ ದಿಸ್ ಆಲ್ ಟೆಕ್ನಾಲಜಿಯಿಂದ ಏನೆಲ್ಲ ಬದಲಾವಣೆ ಆಗ್ಬೋದು, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೋದು ಅಂತ. ಆ್ಯಂಡ್ ಪ್ರಾಬ್ಲಿ ಎಲ್ಲರೂ ಅಷ್ಟೇ. ಎಷ್ಟು ಜನದ ಹತ್ರ ಮೊಬೈಲ್ ಇಲ್ಲ? ಕೈ ಮೇಲೆತ್ತಿ. ಮೈ ಗಾಡ್, ಅಲ್ಲ, ಓಕೆ, ನಾನು ತಂದಿಲ್ಲ ಕೇಳಿಲ್ಲ ಸರ್, ಯಾರ ಹತ್ರ ಇಲ್ಲ ಅಂದರೆ ಮೊಬೈಲೇ ಯೂಸ್ ಮಾಡಲ್ಲ ಅಂತ ಅನ್ನೋರು. ಓ, ರಿಯಲಿ ಗ್ರೇಟ್. 1 2 3 4 5 6 7 8 9 10 ಜನ. ಓ, ಸೂಪರ್. ಅಂದರೆ ಇಷ್ಟು ಜನದಲ್ಲಿ 10 ಜನ ಮೊಬೈಲ್ ಬಳಸಲ್ಲ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಿಜವಾಗ್ಲೂ ಐ ಥಿಂಕ್ ಇಟ್ಸ್ ಎ ವೆರಿ ರಿಯಲಿ ಗ್ರೇಟ್ ಇದು ಅಚೀವ್ಮೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪೀಪಲ್ಲ ಸರ್, ಅದೇನೆ ಅಂದರೆ ಅವ್ರಿಗೆ ಹೇಳ್ತಾ ಇರೋದು ಸರ್. ಯಾಕಂದರೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ತಂತ್ರಜ್ಞಾನದ ಬಳಕೆಯಲ್ಲಿ ಮೊಬೈಲ್ ಅನ್ನೋದು, ನಾವು ನನ್ನ ಹೆಂಡ್ತಿನ ಬೇಕಾದರೂ ಬಿಡ್ತೀನಿ, ಗಂಡನ ಬೇಕಾದರೂ ಬಿಡ್ತೀನಿ, ಮಕ್ಕಳನ್ನ ಬಿಡ್ತೀನಿ, ಮನೆ ಬಿಡ್ತೀನಿ, ಸೊ ಐ ಆಮ್ ನಾಟ್ ರೆಡಿ ಟು ಲೀವ್ ಮೈ ಮೊಬೈಲ್ ಅಂತ, ಸೆಲ್ ಫೋನ್ ಬಿಡಲ್ಲ ಅಂತ. ಸೊ ಇಂಥ ಪರಿಸ್ಥಿತಿನಲ್ಲಿ ಸೊ ಮೊಬೈಲೇ ಇಲ್ಲದೆ ನೀವು ಬದುಕನ್ನು ನಡೆಸ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀರಾ. ಸೊ ಫಾರ್ ದಾಟ್ ಐ ರಿಕ್ವೆಸ್ಟ್ ಒನ್ ಆಲ್ ಟು ಗಿವ್ ಎ ರೌಂಡ್ ಆಫ್ ಪ್ಲಸ್. ಬಿಕಾಸ್ ಯಾಕಂದರೆ ನಿಮ್ಮಂಥವ್ರು ಮತ್ತೆ ಹಳೇದನ್ನು ನೆನಪಿಸ್ತಾ ಇದ್ದೀರಾ. ಹಿಂದೆ ಸರ್, ಯಾ ದಟ್ಸ್ ವಾಟ್, ಅದನ್ನೇ. ಓಕೆ, ಸೊ ಅಂದರೆ ಇದೆಲ್ಲವನ್ನು ನೋಡಿದಾಗ ಖುಷಿ ಆಗುತ್ತೆ. ನಾವು ಹಿಂದೆ ಯಾವುದೇ ಕಮ್ಯುನಿಕೇಷನ್ ಬೇಕು ಅಂತ ಹೇಳಿದಾಗ ಅಂದರೆ ಲೆಟರ್ ಬರಿತಾ ಇದ್ವಿ, ಇವತ್ತು ಅದು ಕಳೆದೋಗಿದೆ. ಆ್ಯಂಡ್ ಇನ್ನೊಂದು ಕಡೆ ಫೋನ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಬಿಟ್ಟು ಬೇರೆ ರಾಜ್ಯಕ್ಕೆ ಫೋನ್ ಮಾಡಬೇಕು ಅಂದರೆ ಟ್ರಂಕ್ ಕಾಲ್ ಬುಕ್ ಮಾಡ್ತಾ ಇದ್ವಿ. ಆದರೆ ಇವತ್ತು ಅದು ಯಾವುದೂ ಇಲ್ಲ. ನೀವು ಯಾವುದೋ ಎಷ್ಟೋ ಸಾವಿರಾರು ಮೈಲಿ ದೂರ ಇರುವಂಥ ಬೇರೆ ದೇಶಕ್ಕೆ ವಿತಿನ್ 1 ರಿಂಗ್ ವಿತ್ 1 ಫಿಂಗರ್ ಟಚ್ ನೀವು ಎಲ್ಲ ಮಾಡಿಬಿಡ್ತೀರಾ. ಅಂದರೆ ಟೆಕ್ನಾಲಜಿ ಅಷ್ಟು ಬದಲಾಗೋಗ್ಬಿಟ್ಟಿದೆ. ಅಂದರೆ ಅಂಥ ಟೆಕ್ನಾಲಜಿ ಬದಲಾಗಿರೋದಕ್ಕೆ ಒಂದಷ್ಟು ಜನರು ಹೇಳ್ತಾರೆ ಯಾಕ್ರಿ ಬೇಕಿತ್ತು ಅಂತ. ಯಾಕೆಂದರೆ ಇವತ್ತು ಬೆಂಗಳೂರಿನಲ್ಲಿ ಗುಬ್ಬಚ್ಚಿಗಳು ನೋಡೋದಕ್ಕೆ ಸಿಗೋದೇ ಇಲ್ಲ, ಬಿಕಾಸ್ ಆಫ್ ಮೊಬೈಲ್ ಅಂತ ಹೇಳ್ತಾರೆ. ಅಂದರೆ ಅದು ಹೊರಡಿಸುವಂಥ ರೇಡಿಯೇಷನ್, ಅಂದರೆ ಅದರಿಂದ ಎಲ್ಲವೂ ಕೂಡ ನಿರ್ನಾಮ ಆಗ್ತಾ ಇದೆ ಅಂತ. ಬೇಕು, ಆದರೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಬೇಕು ಅನ್ನೋದು ಮಾತ್ರ ನಾವು ಅರ್ಥಕೋಬೇಕು. ಅದರ ಫಿಂಗರ್ ಟಿಪ್ ಅನ್ನುವಂಥ ಈ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಮೊಬೈಲ್ನಲ್ಲಿ ನೀವು ಏನು ಬೇಕು ಎಲ್ಲ ಮಾಡ್ಬೋದು. ಡಿಮಾನಿಟೈಸೇಷನ್ ಆಯಿತು ಅಂದರೆ ಟ್ರಾನ್ಸಾಕ್ಟ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕು? ಕ್ಯಾನ್ ಯು ಗೋ ಆಲ್ ದ ಟೈಮ್ ಟು ದ ಬ್ಯಾಂಕ್? ನೋ, ನಾನು ಮೊಬೈಲಿಂದನೇ ಟ್ರಾನ್ಸ್ಫರ್ ಮಾಡ್ಬೋದು, ಮೊಬೈಲಿಂದನೇ ಟ್ರಾನ್ಸಾಕ್ಟ್ ಮಾಡ್ಬೋದು ಅಂತ ಅದನ್ನು ಕೂಡ ಹೇಳುತ್ತೆ ಆನ್ಲೈನ್.
ನಮಗೆ ಬೇಕಾದಂಥ ಮಾಹಿತಿಗಳು, ಇಫ್ ಯು ನೀಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಅಂತಾದರೆ ಹೋಗಿ ಗೂಗಲ್ ಸರ್ಚ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲವೂ ಕೂಡ ಬದಲಾಗೋಗಿದೆ. ಆ್ಯಂಡ್ ಇಫ್ ಯು ನೀಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಅ ಡಾಕ್ಟರ್, ಯಾರಿದ್ದಾರೆ ಬೆಂಗಳೂರಿಗೆ ಬಂದಾಗ, ಯಾವುದೋ ಹೊಸಬ್ರು ಅಥವಾ ನಾವು ಬೇರೆ ಊರಿಗೆ ಹೋದಾಗ ಅಲ್ಲಿ ಯಾರು ಒಳ್ಳೆ ಡಾಕ್ಟರ್ ಇದ್ದಾರೆ ಅಥವಾ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡಬೇಕು, ಏನೋ ಸಡನ್ನಾಗಿ ನಾವು ಹುಷಾರಿಲ್ದಂಗೆ ಆದ್ವಿ, ಏನು ಮಾಡೋದು ಅಂತ ಹೇಳಿದಾಗ ಎಸ್ ಅಗೇನ್ ವಿಲ್ ಗೋ ವಿತ್ ಅ ಮೊಬೈಲ್. ಅಲ್ಲಿಂದ ನಾವು ಕಮ್ಯುನಿಕೇಟ್ ಅಂದರೆ ಚೆಕ್ ಮಾಡ್ತೀವಿ ಯಾರು ನಿಯರ್ ಬೈ ಡಾಕ್ಟರ್ ಇದ್ದಾರೆ, ಯಾರು ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಅದೆಲ್ಲೋ ಯಾಕೆ ಆರೋಗ್ಯದ ವ್ಯವಸ್ಥೆನಲ್ಲಿ ಸರಿನೇ ಹೋಗ್ತಾ ಇಲ್ವಲ್ಲ ಅಂತ. ಎಷ್ಟೋ ಬಾರಿ ನಾವು ನೋಡ್ತೇವೆ, ನಾವು ನಡೆದಾಡುವಂಥ ಸಂದರ್ಭದಲ್ಲಿ ಟ್ರಾಫಿಕ್ಗಳ ಮಧ್ಯದಲ್ಲಿ ಯಾರೋ ಪಾಪ ತಲೆ ಸುದ್ದು ಬಿದ್ದಿರ್ತಾರೆ, ಬಟ್ ನೋಬಡಿ ಟೇಕ್ ಕೇರ್ಸ್. ನೋಡ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಇನ್ನು ಸೀನಿಯರ್ ಸಿಟಿಸನ್ಸ್ ನಿಮ್ಮಂಥವ್ರೆಲ್ಲರೂ ಕೂಡ, ಯಾಕಂದರೆ ನೀವೆಲ್ಲರೂ ನಮ್ಮ ಥರ ಇದ್ದು ಹಾಗಿದ್ದು, ಇವಾಗ ನಾವೆಲ್ಲ ನಿಮ್ಮ ಥರ ಅಂದರೆ ನಿಮ್ಮ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೀವಿ. ಸೊ ಅಂದರೆ ಇಟ್ಸ್ ಎ ಗಿವ್ ಅಂಡ್ ಟೇಕ್ ಪಾಲಿಸಿ. ನಾವು ಅಂದರೆ ನೀವು ಇದನ್ನೆಲ್ಲ ಅನುಭವಿಸಿದ್ರಿ, ನಾವೀಗ ಅನುಭವಿಸ್ಕೊಂಡು ಆ ಕಡೆಗೆ ಬರ್ತಾ ಇದ್ದೀವಿ. ಆದರೆ ಬಟ್ ಏನಂತ ಹೇಳಿದ್ರೆ, ಎರಡರ ಮಧ್ಯದಲ್ಲಿ ಇರೋದು ಅಂದರೆ ಆಲ್ ದ ಟೈಮ್ ಹೆಲ್ತ್ ಈಸ್ ವೆಲ್ತ್ ಅಂತ ನಾವೇನು ಹೇಳ್ತೇವೆ. ಆ ಹೆಲ್ತೇ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೇನು ಮಾಡೋಕ್ಕಾಗತ್ತೆ. ಸೊ ದುಡ್ಡು ಅಂತ ಯಾವಾಗಲೂ ದುಡ್ಡಿನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಆದರೆ ನಿಮ್ಮ ಹೆಲ್ತನ್ನೇ ನೀವು ಸರಿಯಾಗಿ ಜೋಪಾನ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ? ಇಷ್ಟೆಲ್ಲನೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ತೊಗೊಂಡಿರುವಂಥ ಟಾಪಿಕ್ಕೇ ಅದಿದೆ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಯಾವುದೆಲ್ಲ ರೀತಿಯ ಹಾದಿಗಳಿದೆ, ಆದರೆ ಯಾವುದು ಸುಲಭವಾದಂಥದ್ದು? ಯಾಕಂದರೆ ಇವತ್ತು ಇಲ್ಲಿ ಬಂದಿರೋವಂಥವ್ರು ನನಗೆ ಗೊತ್ತಿರೋ ಹಾಗೆ ಐ ಥಿಂಕ್ ಆಲ್ ಆರ್ ವೆಲ್ ಎಜುಕೇಟೆಡ್. ಓದಿರೋವಂಥವ್ರಿಗಾದರೆ ನಾವೇನಾದರೂ ಹೇಳಿದ ತಕ್ಷಣ ತಿಳ್ಕೊಳ್ತಾರೆ. ಓದಿಲ್ಲ ಅಂತ ಹೇಳಿದಾಗ ನಾವು ಹೇಗೆ ಅವರಿಗೆ ತಿಳಿಸೋದು? ಈಗ ಫಾರ್ ಎಕ್ಸಾಂಪಲ್, ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ ಜೊತೆಲಿ ಡಾಕ್ಟರ್ ಶಶಿಧರ್ ಬುಗ್ಗಿ ಅವರಿದ್ದಾರೆ. ನಾನು ಸರ್ಗೆ ಅಂದರೆ ಇನ್ನೂ ನಾನು ವೆಲ್ಕಮ್ ಮಾಡಿಲ್ಲ, ಏನೂ ಇಲ್ಲ. ಇಟ್ಸ್ ಅ ವೆರಿ ಇನ್ಫಾರ್ಮಲ್ ಪ್ರೋಗ್ರಾಮ್. ನಾನು ಅದಕ್ಕೋಸ್ಕರನೇ ಹೀಗೆ ಡೈರೆಕ್ಟ್ ಮಾತು ಶುರು ಮಾಡಿದ್ದೀನಿ. ಆ್ಯಂಡ್ ಆ್ಯಸ್ ಎ ಬೀಂಗ್ ಎ ಡಾಕ್ಟರ್ ನಾನು ಸರ್ನ ಕೇಳ್ತೀನಿ, ಎಷ್ಟು ಜನ ಬಂದವರು ಸರ್ ನಿಮ್ಮ ಹತ್ರ ರೆಕಾರ್ಡ್ಸ್ ತೊಗೊಂಡು ಬರ್ತಾರೆ, ಇಲ್ಲ ಯಾವುದೋ ಟೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಆ ಟೆಸ್ಟ್ ರಿಪೋರ್ಟ್ಸ್ ತೊಗೊಂಡು ಬರ್ತಾರೆ, ಇಲ್ಲ ಹಿಂದೆ ಯಾವಾಗಲೂ ಬಂದು ಹೋಗಿದ್ದು ಅಥವಾ ಇನ್ಯಾರೋ ಡಾಕ್ಟರ್ ಹತ್ರ ಹೋಗಿದ್ದಾಗ ಐ ಥಿಂಕ್ ತುಂಬ ಕಡಿಮೆ ಅದು. ಸೊ ರೆಕಾರ್ಡ್ ಮೇಂಟೈನ್ ಮಾಡಿರೋದಿಲ್ಲ ಅಥವಾ ಟೆಸ್ಟ್ ಮಾಡಿರೋದನ್ನ ಅಟ್ಲೀಸ್ಟ್ ನಾವು ಓದಿರೋರಾದರೆ ಅದನ್ನು ನೋಡಿದ ತಕ್ಷಣ ಏನು ಮೆನ್ಷನ್ ಮಾಡಿದ್ದಾರೆ ರಿಪೋರ್ಟಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ ಅಷ್ಟೇ. ಬಟ್ ಫೈನಲಿ ದ ಡಿಸಿಷನ್ ಈಸ್ ಡಾಕ್ಟರೇ ಹೇಳಬೇಕಾಗಿದೆ, ಹೌದು ನಿಮಗೆ ಬಿ ಪಿ ಇದೆಯಾ ಇಲ್ವಾ, ಶುಗರ್ ಇದೆಯಾ ಇಲ್ವಾ, ಯಾವ ಲೆವೆಲಲ್ಲಿದೆ, ಇದೆಲ್ಲನೂ ತಿಳ್ಕೊಳ್ಳೋದಕ್ಕೆ ಅಂತ. ಸೊ ಆದರೆ ಅದನ್ನೆಲ್ಲ ತಿಳ್ಕೋಬೇಕು ಅನ್ನೋದಾದರೆ ಪ್ರತಿ ಬಾರಿ ನಿಮಗೆ ಅನಿಸಿರುತ್ತೆ, ನಾವು ಡಾಕ್ಟರ್ ಹತ್ರ ಹೋಗಬೇಕಾದ್ರೆ ಈ ರೆಕಾರ್ಡ್ಸ್ ಎಲ್ಲ ತೊಗೊಂಡು ಹೋಗಬೇಕಲ್ಲಪ್ಪ ಅಂತ ಅನಿಸಿಲ್ವಾ? ಎಲ್ಲನೂ ಮೇಂಟೈನ್ ಮಾಡಬೇಕು, ಎಲ್ಲ ಫೈಲ್ ಇದೆ ಮನೆಯಲ್ಲಿ. ಐ ಥಿಂಕ್ ಎಲ್ಲರ ಮನೆಯಲ್ಲೂ ಎಷ್ಟೊಂದು ಫೈಲ್ಸ್ ಇರುತ್ತೆ ಹೆಲ್ತ್ ರಿಲೇಟೆಡ್, ಅಂದರೆ ನಂದೊಂದು, ನನ್ನ ಹೆಂಡ್ತಿದೊಂದು, ನನ್ನ ಮಕ್ಕಳದೊಂದು, ಇಡೀ ಫ್ಯಾಮಿಲಿಗೊಂದು ಅಂತ ಹೇಳ್ಬಿಟ್ಟು. ಯಾಕಂದರೆ ಹಿಂದಿನ ಕಾಲದಲ್ಲಿತ್ತು ಫ್ಯಾಮಿಲಿ ಡಾಕ್ಟರ್ ಅಂತ ಇತ್ತು. ಆದರೆ ಮೇ ಬಿ ಸರ್ ನಿಮ್ಮನ್ನು ಕೂರಿಸ್ಕೊಂಡು ಇದನ್ನು ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಹಿಂದೆ ಇದ್ದಿದ್ದು ಅದು ಕಾನ್ಸೆಪ್ಟು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಉಗುರಿಗೆ ಅದು ಏನು ಒಂದು ಫಿಂಗರಿನ ಉಗುರಿಗೆ ಒಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ. ಅಂದರೆ ಈ ಲೆವೆಲ್ಲಿನ ಕ್ಯಾಟಗರೈಸೇಷನ್ ಆಗಿದೆ, ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಬಟ್ ಅದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ, ಬಟ್ ಬೇಕು. ಹಿಂದೆ ನಮಗೆ ಅದು ಅಷ್ಟೊಂದು ಗೊತ್ತಿರಲಿಲ್ಲ, ಆದರೆ ಇವಾಗ ಗೊತ್ತಾಗ್ತಾ ಇದೆ. ತಿಳ್ಕೊಳ್ಳೋಣ, ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ ಅನ್ನೋ ಒಂದೇ ಒಂದು ಮನಸ್ಥಿತಿನಲ್ಲಿ. ಸೊ ಹೀಗಿದ್ದಾಗ ಅಷ್ಟೆಲ್ಲ ಡಾಕ್ಯುಮೆಂಟ್ಸು, ಅಷ್ಟೆಲ್ಲ ರೆಕಾರ್ಡ್ಸ್ನ, ಅಷ್ಟೆಲ್ಲನೂ ಹೇಗೆ ನಾವು ಮೇಂಟೈನ್ ಮಾಡೋದು? ಈಸ್ ಇಟ್ ಸೋ ಈಸಿ ಟು ಮೇಂಟೈನ್ ಆಲ್ ದೋಸ್ ಥಿಂಗ್ಸ್? ನೋ, ಇಟ್ಸ್ ಹೈಲಿ ಇಂಪಾಸಿಬಲ್. ನಾವು ಅಂದರೆ ಯಂಗ್ಸ್ಟರ್ಸ್ ಯೋಚನೆ ಮಾಡಬೇಕಾದ್ರೆ ಯಾರೀ ಅದನ್ನೆಲ್ಲ ಇಟ್ಕೊಂಡು ಓಡಾಡ್ತಾರೆ, ಸೊ ಇಟ್ಸ್ ಅಂತ ಬೈಕೊಳ್ತಾರೆ ಮನಸ್ಸಲ್ಲೇ. ಆದರೆ ನೀವು ವಯಸ್ಸಾದವರು ನಿಮ್ಮನ್ನು ನೀವು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ, ನಿಭಾಯಿಸೋದಕ್ಕೆ ಕಷ್ಟ ಅಂದಾಗ ನಿಮ್ಮ ಮನೆಗಳಲ್ಲಾಗಿರುತ್ತೆ. ಪ್ರಾಬಲಿ ಇಲ್ಲಿರೋ ಎಷ್ಟೋ ಜನರ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಇಲ್ಲವೇ ಇಲ್ಲ, ಫಾರಿನ್ನಲ್ಲಿರ್ತಾರೆ ಅಥವಾ ಬೇರೆ ಎಲ್ಲೋ ಕೆಲಸ ಮಾಡ್ತಾ ಬೇರೆ ಊರಿನಲ್ಲಿರ್ತಾರೆ. ಇಂತಹ ಸಂದರ್ಭದಲ್ಲಿ ನೀವು ಹುಷಾರಿಲ್ಲ ಅಂತ ಹೇಳಿದಾಗ ನಿಮಗೆ ನೀವು ಏನೇನು ಡಾಕ್ಯುಮೆಂಟ್ಸ್ ಇವತ್ತು ತೊಗೊಂಡು ಹೋಗಬೇಕು, ಯಾವ ರಿಪೋರ್ಟ್ಸ್ ತೊಗೊಂಡು ಹೋಗಬೇಕು ಡಾಕ್ಟರ್ ಹತ್ರ ಅಂತ ಹೇಳಿದಾಗ, ಇಸ್ ಇಟ್ ಪಾಸಿಬಲ್ ಎಲ್ಲನೂ ನೀವೇ ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ? ಒಂದಷ್ಟು ಜನ ದೇ ಆರ್ ವೆರಿ ಸಿಸ್ಟಮ್ಯಾಟಿಕ್, ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ರೆಕಾರ್ಡ್ಸ್ನ. ಸೊ ಇವತ್ತು ನಾನು ಡಾಕ್ಟರ್ ಹತ್ರ ಚೆಕಪ್ ಮಾಡ್ಕೊಂಡು ಬಂದೆ, ಸೊ ನನ್ನ ನೆಕ್ಸ್ಟ್ ಚೆಕಪ್ ಎಲ್ಲಿದೆ ಅಂತ ಹೇಳಿ ಕ್ಯಾಲೆಂಡರ್ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಆ ಥರ ಸಿಸ್ಟಮ್ಯಾಟಿಕ್ ಆಗಿರೋವಂಥವ್ರು ಕೆಲವರು ಮಾತ್ರ, ಆದರೆ ಎಲ್ಲರೂ ಅದನ್ನು ಫಾಲೋ ಮಾಡೋದಿಲ್ಲ. ಬಟ್ ಎಲ್ರಿಗೂ ಒಂದು ಕಾಮನ್ ಆಗಿ ಏನಾದರೂ ಒಂದು ಇದಕ್ಕೆ ಒಂದು ಪರ್ಯಾಯವಾಗಿ ಏನಾದರೂ ಒಂದು ಪರಿಹಾರ ಬೇಕೇ ಬೇಕಲ್ವ? ಸೊ ಇಂಥ ಪರಿಹಾರ ಹೇಗೆ ಮಾಡ್ಕೊಳ್ಬೋದು? ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕಾ, ಇಲ್ಲ ಟೆಕ್ನಾಲಜಿನ ನಾವು ಆಶ್ರಯ ತೊಗೊಳ್ಬೇಕಾ? ಡೋಂಟ್ ನೋ ಎಕ್ಸಾಕ್ಟ್ಲಿ. ಬಟ್ ಇದರಿಂದ ಏನಾದರೂ ಒಂದು ಸೊಲ್ಯೂಷನ್ ಸಿಗತ್ತಾ ಇವತ್ತು? ಅದಕ್ಕೋಸ್ಕರನೇ ನಾವೆಲ್ಲರೂ ಜೊತೆಯಲ್ಲಿರೋದು. ಸೊ ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ಹೌದು, ಖಂಡಿತ ಒಂದು ಒಳ್ಳೆ ಸೊಲ್ಯೂಷನ್ ಸಿಗಲಿ, ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಇದರಿಂದ ಮುಕ್ತಿ ಸಿಗಲಿ. ಆ್ಯಂಡ್ ಒಂದೇ ಒಂದು ಸಣ್ಣ ಉದಾಹರಣೆನೋ ಕಥೆನೋ ಹೇಳೋದಾದರೆ, ಅಂದರೆ ಸಾಕಷ್ಟು ಕಡೆ ಇದು ನಡೆದಿರೋಂಥ ಒಂದು ಕಥೆನೇ ಹೇಳಕ್ಕೆ ಹೊರಟಿದ್ದೀನಿ ನಾನು. ಒಂದು ಹೆಣ್ಮಗಳು ಮನೆಯಲ್ಲಿ, ಅಂದರೆ ಗಂಡು ಮಕ್ಕಳಿಲ್ಲ, ತಂದೆ ತಾಯಿ ವಯಸ್ಸಾದವರು. ಸೊ ಶಿ ಈಸ್ ವರ್ಕಿಂಗ್ ಇನ್ ಎನ್ MNC ಕಂಪ್ನಿ.
ಸೊ MNC ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಓಕೆ ಫೈನ್, ಶಿ ಈಸ್ ವರ್ಕಿಂಗ್ ಫಾರ್ 5 days ವೀಕ್ಲಿ. ಸೊ ಇನ್ನು 2 ದಿನ ಫ್ರೀ ಇದ್ದಾರೆ, 2 ದಿನ ಫ್ರೀ ಇರೋದಿಲ್ಲ. ಹಾಗಿದ್ರೆ ನಿಮ್ಮ ಹೆಲ್ತ್ ಬರೀ 2 ದಿನಕ್ಕೆ ಮಾತ್ರ ಕೇಳುತ್ತಾ? ಓಕೆ, ನನ್ನ ಮಗಳು ಕೆಲಸ ಮಾಡ್ತಾ ಇದ್ದಾಳೆ, ಇಲ್ಲ ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ, ಶನಿವಾರ ಭಾನುವಾರ ಮಾತ್ರ ನನಗೆ ಹುಷಾರಿಲ್ಲದೆ ಇರೋ ಥರ ಆಗಲಿ, ಅಥವಾ ನಾನು ಚೆಕಪ್ ಮಾಡಿಸ್ಕೋಬೇಕು ಅಂತ. ಈಸ್ ಇಟ್ ಸೊ? ಆಗತ್ತಾ? ನೆವರ್ ಇಟ್ ಹ್ಯಾಪನ್ಸ್. ಯಾಕೆಂದರೆ ನಮ್ಮಲ್ಲಿರೋವಂತಹ ಬಾಡಿ ಕಂಡೀಷನ್ಸು, ಇಲ್ಲಿ ವೆದರ್ ಫ್ಲಕ್ಚುಯೇಷನ್ಸು, ನಾವು ತಿನ್ನೋವಂಥ ಊಟದಲ್ಲಿ ಯಾವುದೂ ಕೂಡ ಖಂಡಿತ ಅದು ಇಲ್ಲವೇ ಇಲ್ಲ. ಸೊ ಹೀಗಿದ್ದಾಗ 5 ದಿನ ನಿಮ್ಮ ಮಗಳು ನಿಮ್ಮನ್ನು ಕೇರ್ ಮಾಡೋಕ್ಕಾಗದೆ ಅವ್ರನ್ನ ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಲಾಸ್ಟ್ 2 daysನಲ್ಲಿರುತ್ತೆ. ಬಿಕಾಸ್ ಆಲ್ ದ 5 days ಶಿಲ್ ಬಿ ವರ್ಕಿಂಗ್. ಓಕೆಪ್ಪ, ನನ್ನ ಮಗಳು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾಳೆ, ಅವಳಿಗೆ ವಿ ಹ್ಯಾವ್ ಟು ಸರ್ವ್, ನನ್ನ ಮಗಳಲ್ವಾ ಅನ್ನೋಂಥ ಅಪ್ಪ ಅಮ್ಮನ ಪ್ರೀತಿ ಆ ಥರ ಇರುತ್ತೆ. ನಮಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಇಲ್ಲಪ್ಪ ಪಾಪ ದುಡ್ಕೊಂಡು ಬರ್ತಾಳೆ, ಹೊರಗಡೆ ಹೋಗಿ ಬರ್ತಾನೆ ಮಗ ಅಂತ ಹೇಳಿ ಕೇರ್ ಮಾಡೋದು ನಿಮ್ದಿರುತ್ತೆ. ಸೊ ಇಂತಹ ವ್ಯವಸ್ಥೆನಲ್ಲಿ ಆಲ್ ಆಫ್ ಎ ಸಡನ್ ಆ ಹೆಣ್ಮಗಳಿಗೆ ಒಂದ್ಸಲಿ ಏನಂದರೆ ಆನ್ ಡ್ಯೂಟಿ ಹೊರಗಡೆ ಅಬ್ರಾಡಿಗೆ ಹೋಗಬೇಕು ಅನ್ನೋಂಥ ಒಂದು ಕಾಲ್ ಇರುತ್ತೆ. ಸೊ ಶಿ ಹ್ಯಾಸ್ ಟು ಟೇಕ್ ದಟ್ ಕಾಲ್. ಸೊ ಹೊರಗಡೆಗೆ ಹೋಗ್ತಾರೆ. ಸೊ ಹೋದಾಗ ಏನಂತ ಹೇಳ್ತಾರೆ, ದಟ್ ಈಸ್ ಅ ಪ್ಲಾನಿಂಗ್ ಆಫ್ 10 days 15 days ಅಲ್ಲಿ ಕೆಲಸ ಮುಗ್ದಿಲ್ಲ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಟೆಂಡೆಡ್ ಫಾರ್ 1 month. ಸೊ ಇಲ್ಲೇನಂದರೆ ಆ ಮೀನ್ ಟೈಮಲ್ಲಿ ನಿಮ್ಮನ್ನು ಯಾರನ್ನೋ ನೋಡ್ಕೊಳ್ಳೋದಕ್ಕೆ ಅಂತ ಯಾರೋ ರಿಲೇಟಿವ್ಗೆ ಹೇಳಿ ಹೋಗಿರ್ತಾರೆ. ಬಟ್ ಎಷ್ಟು ದಿನ ರಿಲೇಟಿವ್ ಅವ್ರ ಕೆಲಸ ಬಿಟ್ಬಿಟ್ಟು ನಿಮ್ಮ ಜೊತೆ ಇರ್ತಾರೆ? ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ, ಯಾರೋ ರಿಲೇಟಿವ್ನ ಇಟ್ಟಾಗ ಸೊ ಅವರಿಗೆ ತುಂಬ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾರೆ. ಅದಾದಮೇಲೆ ಅವ್ರಿಗೂ ಕರೆಯೋಕ್ಕೆ ಶುರು ಮಾಡತ್ತೆ ಅವ್ರ ಮನೆ, ವಾಪಸ್ ಹೋಗಲೇಬೇಕು. ಆ್ಯಂಡ್ ಯಾರನ್ನಾದರೂ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಬ್ಬ ನರ್ಸು ಇನ್ಯಾರನ್ನಾದರೂ ಕೆಲಸದವ್ರನ್ನಿಟ್ಟರೆ ನಿಮ್ಮನ್ನು ಎಷ್ಟು ಚೆನ್ನಾಗೆ ನಮ್ಮವರು ಅಂತ ನೋಡ್ಕೊಳ್ತಾರೆ. ಓನ್ಲಿ ತಿಂಗಳಾಯಿತು ಅಥವಾ ಇಷ್ಟು ದಿನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಇಷ್ಟಾಯಿತು ಸರ್ ದಿನಗಳು, ಮೇಡಮ್ ಇಷ್ಟು ದಿನ ಆಯಿತು, ನನ್ನ ಪೇಮೆಂಟ್ ಬಂದಿಲ್ಲ ಅಂತ. ಸೊ ಟ್ರಾನ್ಸ್ಫರ್ ಮಾಡ್ತೀರಾ, ಡೈರೆಕ್ಟಾಗಿ ಕ್ಯಾಶ್ ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ಅಂದರೆ ಈ ರೀತಿಯಾದ ವ್ಯವಸ್ಥೆಗಳ ಮಧ್ಯದಲ್ಲಿ ನಿಮ್ಮ ಹೆಲ್ತನ್ನು ನೀವು ಕಾಪಾಡ್ಕೊಳ್ಳೋದು ಹೇಗಿದೆ? ಅದು ನಾನು ಬರೀ ವಯಸ್ಸಾದವರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ರಿಗೂ ನಾನು ಹೇಳ್ತಾ ಇರೋದು. ಈವನ್ ನಮಗೂ ಅಷ್ಟೇ. ಸಿ ಆಕ್ಯುಪೈಡ್ ವಿತ್ ಲಾಡ್ ಆಫ್ ಥಿಂಗ್ಸ್, ನಾವು ಎಲ್ಲನೂ ಮಾತಾಡ್ತೀವಿ, ಎಲ್ಲ ಕೆಲಸ ಮಾಡ್ತೀವಿ, ಫೈನಲಿ ವಿ ಆರ್ ರನ್ನಿಂಗ್ ವಿತ್ ಅ ಟೈಮ್ ಅಂತ ಹೇಳ್ತೀವಿ. ಆ್ಯಂಡ್ ನಾವು ಕೂತ್ಕೋಬಾರ್ದು, ಸೋಂಬೇರಿ ಆಗಬಾರ್ದು, ಕೆಲಸ ಮಾಡ್ತಾ ಇರಬೇಕು. ಯಾವಾಗಲೂ ಮುಖ ಮಾಡಿ ಅಥವಾ ಬೆರಳು ಮಾಡಿ ತೋರಿಸೋದೇನಂತ ಹೇಳಿದ್ರೆ, ಸಿ ವೆಸ್ಟರ್ನ್ ಕಂಟ್ರೀಸ್ ಹೇಗಿದೆ ಅಂತ. ಆಲ್ ದ ಟೈಮ್ ದಿಲ್ ಬಿ ವರ್ಕಿಂಗ್, ನಮ್ಮ ಥರ ಸೋಂಬೇರಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಓಕೆ ಫೈನ್, ಅವ್ರು ಏನು ಮಾಡ್ತಾರೆ ಹೆಲ್ತ್ಗೆ? ವಿ ಡೋಂಟ್ ನೋ. ಬಟ್ ದೇ ಆರ್ ಆಲ್ ಮೇಂಟೈನಿಂಗ್ ಎವ್ರಿಥಿಂಗ್. ಸೊ ಎಲ್ಲರೂ ಅಷ್ಟೇ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ, ಅಂದರೆ ಒಂದು ಸರ್ಟನ್ ಏಜ್ ಬರ್ತಾ ಇದ್ದಂಗೆ ಅವ್ರ ಲೈಫ್ ಅವರೇ ಲೀಡ್ ಮಾಡ್ಕೊಳ್ಳೋದಕ್ಕೆ ಬಿಟ್ಬಿಡ್ತಾರೆ. ಸೊ ಅಂದಮೇಲೆ ಪೇರೆಂಟ್ಸು ದೇ ಆರ್ ಡಿಪೆಂಡೆಂಟ್? ನೋ, ದೇ ಆರ್ ನಾಟ್ ಡಿಪೆಂಡೆಂಟ್. ಸೊ ಪ್ರತಿಯೊಬ್ಬರೂ ಕೂಡ ಇಂಡಿವಿಜುವಲ್ ಆಗಿ ಅವ್ರ ಕೇರ್ನ ಅವರೇ ಮಾಡ್ತಾ ಇದ್ದಾರೆ. ಸೊ ಇಂಥ ಪರಿಸ್ಥಿತಿನಲ್ಲಿ ಆ ಹೆಣ್ಮಗು ಫಾರಿನಲ್ಲಿದ್ದಾಳೆ, ಇಲ್ಲಿ ತಂದೆ ತಾಯಿ ಇಬ್ಬರೇ ಇದ್ದಾರೆ, 1 ತಿಂಗಳಾದರೂ ಬಂದಿಲ್ಲ. ಸೊ ಇದ್ರ ಮಧ್ಯದಲ್ಲಿ ರಿಲೇಟಿವ್ಸು ಹೋದರು, ಕೆಲಸದವರು ಯಾರೂ ಇಲ್ಲ. ಏನು ಮಾಡಬೇಕು ಅವಾಗ? ಹೆಲ್ತ್ ಅಪ್ಸೆಟ್ ಆಯಿತು ಅಂತಂದರೆ ಅಕ್ಕಪಕ್ಕದ ಮನೆಯವರು ಅವ್ರ ಪರಿಸ್ಥಿತಿನೂ ಇದೇ ಥರ ಆದರೆ, ಅಥವಾ ಅವರು ದೇ ಆರ್ ವರ್ಕಿಂಗ್ ಅಂತ ಹೇಳಿದ್ರೆ ಬೆಳಗ್ಗೆ ಹೋಗಿ ರಾತ್ರಿ ಬರ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಅಥವಾ ಯಾವುದೇ ಸಿಟೀಸ್ ನೀವು ಹೋದರೂ ಕೂಡ ಬೆಳಗ್ಗೆ ಹೋಗಿ ರಾತ್ರಿ ಕೆಲಸ ಮಾಡ್ಕೊಂಡು ಬರುವಂಥ ಅಕ್ಕಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ. ಹಿಂದೆ ಇತ್ತು, ಎಲ್ಲರೂ ಗೊತ್ತಿತ್ತು, ಬರೀ ಅಕ್ಕಪಕ್ಕದವರಲ್ಲ, 2-3 ರೋಡ್ ಪಕ್ಕದವರು ಗೊತ್ತಿತ್ತು ಯಾರಿದಾರಲ್ಲಿ ಅಂತ. ಬಟ್ ಇವತ್ತು ಯಾರಿಗೂ ಗೊತ್ತಿಲ್ಲ ಯಾರಿದ್ದಾರೆ, ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ. ಸೊ ಒಂದು ಮರ್ಡರ್ ಆಯಿತು ಅಂತಂದರೆ ನ್ಯೂಸ್ ನೋಡ್ತಾ ಕೂತಿದ್ರೆ ಗೊತ್ತಾಗತ್ತೆ ಅಷ್ಟೇ. ದಟ್ ಈಸ್ ಟೆಕ್ನಾಲಜಿ ಅಗೇನ್. ಸೊ ಟೆಕ್ನಾಲಜಿಯಿಂದ ಇದನ್ನು ತಿಳ್ಕೊಬೇಕಾ? ಇಲ್ಲ ರೀ, ಟೆಕ್ನಾಲಜಿಯಿಂದ ಎಲ್ಲನೂ ತಿಳ್ಕೊಳ್ಳೋದಲ್ಲ, ಬಟ್ ಟೆಕ್ನಾಲಜಿ ಎಷ್ಟು ನಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದೇ ಒಂದು ಮುಖ್ಯವಾದಂಥ ಪ್ರಶ್ನೆ ಅಷ್ಟೇ. ಸೊ ಅದಕ್ಕೆ ನಾನಿಲ್ಲಿ ವಿಶೇಷವಾಗಿ ವೆನ್ಸಿನ್ಸ್ ಸಂಸ್ಥೆ ಅದೇನೋ ಹೊಸ ಪ್ರಯತ್ನ ಮಾಡೋಕ್ಕೆ ಹೊರಟಿದೆ. ಹೊಸ ಪ್ರಯತ್ನ ಏನಿದೆ? ಆ ಪ್ರಯತ್ನ ಖಂಡಿತ ನನಗೂ ಗೊತ್ತಿಲ್ಲ. ಆ ಪ್ರಯತ್ನದ ಬಗ್ಗೆ ಒಂದಷ್ಟು ಮಾತಾಡೋಣ. ಆ ಮಾತಾಡೋದ್ರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಇರಬೇಕು, ಜೊತೆಗೆ ಏನೆಲ್ಲ ಒಂದು ಸಿಸ್ಟಮ್ಸ್ ಇದೆ ಅದನ್ನು ಹೇಗೆ ಫಾಲೋ ಮಾಡಬೇಕು, ಮಾಡಿದ್ರೆ ನೀವು ಹೇಗೆ ಬದಲಾಯಿಸ್ಕೊಳ್ಬೋದು ನಿಮ್ಮ ಲೈಫನ್ನು ವಿತ್ ಫಿಂಗರ್ ಟಿಪ್. ಇದಿಷ್ಟೇ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅಂತ ಹೇಳಿ ಇಬ್ಬರು ಗಣ್ಯ ವ್ಯಕ್ತಿಯರು ಜೊತೆಯಲ್ಲಿದ್ದಾರೆ. ನಾನು ಅವರಿಬ್ಬರು ವ್ಯಕ್ತಿಯನ್ನು ವೇದಿಕೆಗೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಡಾಕ್ಟರ್ ಶಶಿಧರ್ ಬುಗ್ಗಿ ಅವರು. ಸೊ ನಾನು ನಿಮ್ಮೆಲ್ಲರ ಚಪ್ಪಾಳಿನ ಕೇಳ್ತಾ ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಜೊತೆಯಲ್ಲಿದ್ದಾರೆ. ನಾನು ಅವ್ರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಪ್ಲೀಸ್ ಸರ್. ಡಾಕ್ಟರ್ ಶಶಿಧರ್ ಬುಗ್ಗಿ, ಡಿರೆಕ್ಟರ್ ಆ್ಯಂಡ್ ಥೊರಿಯಾಸಿಸ್ ಸರ್ಜನ್, SDS ಟ್ಯೂಬರ್ಕ್ಯುಲೋಸಿಸ್ ರಿಸರ್ಚ್ ಸೆಂಟರ್, ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೆಸ್ಟ್ ಡಿಸೀಸ್, ಇಲ್ಲಿ ಕಾರ್ಯವನ್ನು ನಿರ್ವಹಿಸೋದರ ಜೊತೆಗೆ HOD ಅಂದರೆ ಕಾರ್ಡಿಯಾಕ್ ಥೊರಿಯಾಸಿಸ್ ಸರ್ಜರಿ, ಹಾಗೆ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರು, ಇಲ್ಲಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಬೆಂಗಳೂರಿನಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟ ಅಂತ ಯೋಚನೆ ಮಾಡಿದಾಗ ಆಲ್ ದ ಟೈಮ್ ವಿ ಯೂಸ್ ಟು ಫ್ಲೈ ಥ್ರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್. H1N1 ಅಂತ ಬಂದಾಗ ಎಷ್ಟು
ಜನ ನಾವು ನಮ್ಮ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು, ಸೊ ದಟ್ ಈಸ್ ಆಲ್ ಎಂಡ್ ಅನ್ನೋ ಥರ, ಇಂಥದ್ದು ಯಾವುದೋ ಒಂದು ಕೆಟ್ಟ ಕಾಯಿಲೆ ಬಂದ್ಬಿಡ್ತಲ್ರಿ ಅಂತ ಹೇಳಿ ಯಾವುದೋ ಹೊರದೇಶದವ್ರು ತಂದು ನಮಗಿಲ್ಲಿ ಅಂಟಾಕ್ಬಿಟ್ಟು ಹೋದ್ರಲ್ಲ ಅಂತ ಈ ಥರ ಏನೇನೋ ಎಲ್ಲ ಮಾತಾಡಿದ್ರು. ಆದರೆ ಅಂಥ ಒಂದು ಕಾಯಿಲೆ, ಮಾರಕವಾದಂಥ ಕಾಯಿಲೆ, ಅದರ ವಿರುದ್ಧ ಹೋರಾಡ್ಬೋದ್ರಿ, ಅಂದರೆ ಏನೂ ಭಯ ಪಟ್ಕೊಳ್ಬೇಕಾಗಿಲ್ಲ ಅಂತ ಹೇಳಿ ಘಂಟಾಘೋಷವಾಗಿ ಕಾರ್ಯವನ್ನು ನಿರ್ವಹಿಸಿದ ಮೊದಲ ಡಾಕ್ಟರ್ ಅಂತ ನಾನು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಡಾಕ್ಟರ್ ಶಶಿಧರ್ ಬುಗ್ಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಅವರ ಈ ವೈದ್ಯಕೀಯ ಕ್ಷೇತ್ರದ ಸಾಧನೆಗೋಸ್ಕರನೇ ಅವರಿಗೆ ಸಾಕಷ್ಟು ಗೌರವ ಪುರಸ್ಕಾರಗಳು ಕೂಡ ಸಿಕ್ಕಿದೆ. ಅವರಿಗೆ ದ ಪ್ರೈಮ್ ಟೈಮ್ಸ್ ಗ್ಲೋಬಲ್ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಅವಾರ್ಡ್ 2014ನೇ ವರ್ಷದಲ್ಲಿ ದ ಬೆಸ್ಟ್ ಕಾರ್ಡಿಯಾಕ್ ಥೋರಿಯಾಸಿಸ್ ಸರ್ಜನ್ ಅಂತ ಹೇಳಿ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಕೆಂಪೇಗೌಡ ಪ್ರಶಸ್ತಿಯನ್ನು ಕೂಡ ನೀಡಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಜೊತೆಗೆ ಮೂಲತಃ ಗುಲ್ಬರ್ಗಾದ, ಅಂದರೆ ಉತ್ತರ ಕರ್ನಾಟಕದ ಭಾಗದ ಗಡಿ ಅಂತಲೇ ನಾನು ಹೇಳ್ಬೋದು, ಹೌದಲ್ವಾ ಸರ್? ಆ ಜಿಲ್ಲೆಗೆ ಸೇರಿದವರು. ಆಮೇಲೆ ರೈಟ್ ಸರ್? ಅದರ ಜೊತೆಗೆ ಏನಂತ ಹೇಳಿದ್ರೆ, ಅವರು ಡಾಕ್ಟರ್ ಅನ್ನೋದನ್ನ ಸೈಡಿಗೆ ಬಿಟ್ಬಿಡೋಣ ರೀ, ಆ್ಯಸ್ ಎ ಪ್ರಿನ್ಸಿಪಲ್ಡ್ ಪರ್ಸನ್ ಆಗಿ ಯಾಕೆ ಅವರ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಆಮೇಲೆ ಹೀ ಈಸ್ ಎ ವೆರಿ ಟ್ರಾನ್ಸ್ಪರೆಂಟ್ ಪರ್ಸನ್ ವೇ ಹಿ ವರ್ಕ್ಸ್, ಅಥವಾ ಯಾವುದೇ ಕೆಲಸದ ಜೊತೆ ನಿಲ್ತಾರೆ, ಬಿಕಾಸ್ ಹೀ ಈಸ್ ವೆರಿ ಮಚ್ ಅಟ್ಯಾಚ್ ಟು ಬಸವಣ್ಣನವರ ತತ್ವ. ಬಸವಣ್ಣ ಅಂದಿದ ತಕ್ಷಣ ಯಾವಾಗಲೂ ನೆನಪಾಗುವ ಮೊದಲನೇ ಸಾಲುಗಳು ಅಂತ ಹೇಳಿದ್ರೆ, ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಹುಶಃ ಡಾಕ್ಟರ್ ಕೆಲಸ ಮಾಡಬೇಕಾದ್ರೆ ಅದೇ ಮನಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಅಲ್ಲಿ ಬರುವಂತಹ ಪೇಷಂಟ್ ಅಲ್ಲ, ನಮ್ಮ ಮನೇಲಿ ಯಾರೋ ಒಬ್ಬರಿಗೆ ಹುಷಾರಿಲ್ಲ ಅನ್ನೋ ರೀತಿಯಲ್ಲಿ. ಬಹುಶಃ ಅದಕ್ಕೆ ಅವರು ಯಶಸ್ಸು ಕಂಡಿರೋದು ಅವರ ಈ ಕ್ಷೇತ್ರದಲ್ಲಿ. ಅದರ ಜೊತೆಗೆ RSS ಅಂದರೆ ನಿಮಗೆ ಗೊತ್ತು ಎಷ್ಟು ಪ್ರಿನ್ಸಿಪಲ್ಸ್ ಇದೆ ಅಂತ. ಬಹುಶಃ RSS ಮತ್ತು ಬಸವಣ್ಣನವರ ಈ ತತ್ವ, ಕಾಯಕವೇ ಕೈಲಾಸ ಅನ್ನೋದು, ಇದೆರಡನ್ನೂ ಜೊತೆಗೆ ಇಟ್ಕೊಂಡಿರೋದೇ ಬಹುಶಃ ಡಾಕ್ಟರ್ ಶಶಿಧರ್ ಬುಗ್ಗಿಯವರ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೋಸ್ಕರನೇ ಇವತ್ತು ಅವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋದಕ್ಕೆ ಅಂತ ಇಲ್ಲಿ ಜೊತೆಯಲ್ಲಿದ್ದಾರೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಚಪ್ಪಾಳೆ ಜೊತೆಗೆ. ಇನ್ನು ಶ್ರೀಮತಿ ಇಂದ್ರಾಣಿ ನರಸಿಂಹನ್, ಬಹುಶಃ ಒಬ್ಬ ಮಹಿಳೆಯಾಗಿ ತಮ್ಮ ಬದುಕಿನಲ್ಲಿ ಕುಟುಂಬವನ್ನು ನೋಡ್ಕೊಳ್ಳುವಂಥ ಒಂದು ನಿಭಾಯಿಸುವಂಥ ತಾಕತ್ತಿದೆಯಲ್ಲ, ಅದು ಬೇರೆ ಯಾರಿಗೂ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅದಕ್ಕೆ ಹೆಣ್ಣು ಅಂತಲೇ ಹೇಳೋದು. ಹೆಣ್ಣನ್ನು ಎಲ್ಲವನ್ನೂ ಕೂಡ ನಿಭಾಯಿಸುವಂಥ ತಾಕತ್ತು ಅವರಲ್ಲಿದೆ ಅಂತ. ಯಾಕೆಂದರೆ ಇವತ್ತಿನ ಅಟ್ ಪ್ರೆಸೆಂಟ್ ಸಿಚುವೇಷನ್ಲಿ ವಿ ಕ್ಯಾನ್ ಸಿ ದಟ್ ಹೆಣ್ಮಕ್ಳು ಯಾವ ಕ್ಷೇತ್ರ ಮುಟ್ಟಿಲ್ಲ ಅಂತ, ಅಂದರೆ ಎಲ್ಲ ಕ್ಷೇತ್ರಕ್ಕೂ ಕೂಡ ಕೈ ಇಟ್ಟಿದ್ದಾರೆ. ಅಂದರೆ ಅಷ್ಟು ಮೆಂಟಲಿ ಆ್ಯಂಡ್ ಫಿಸಿಕಲಿ ಎರಡರಲ್ಲೂ ಕೂಡ ಶಕ್ತಿಯುತವಾದಂಥವ್ರು. ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಅವ್ರ ಬಗ್ಗೆ ಹೇಳೋದಾದರೆ, ಶಿ ಸ್ಟಾರ್ಟೆಡ್ ಹರ್ ಕೆರಿಯರ್ ಇನ್ ದ nascent IT industry of the 1980s and has handled a gamut of roles covering all facets of the industry in senior management roles. Her healthcare industry experience also in senior management roles has been in a startup that ran a chain of outpatient diagnostic imaging clinics. Adalde her vision of serving the geriatric community was the trigger for the creation of Gerios.com. Am I right? Gerios.com. Her ability to see the overall picture while delegating and managing smaller details is a skill that serves well in the venture. She brings logical things, organizing skills, and human resource management skills, apart from strategic planning and hands-on operation to the work table. She is an alumnus of Great Lakes Institute of Management, ಚೆನ್ನೈನಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನಲ್ಲಿ ಓದ್ಕೊಂಡು ಬಂದು ಬೆಂಗಳೂರಿನ ಕಡೆಗೆ ಮುಖ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಈ ಬೆಂಗಳೂರಿನಲ್ಲಿ ಎಲ್ಲ ಭಾಷೆ ಮಾತಾಡುವಂಥವ್ರು ಇದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲರ ಮಧ್ಯದಲ್ಲಿ ನಿಮ್ಮಂತಹ ಸೀನಿಯರ್ ಸಿಟಿಸನ್ಸ್ನ ಅವರು ಯೋಚನೆ ಮಾಡಿ ಅವರಿಗೇನು ಬೇಕೋ ಅಂತಹ ಎಲ್ಲ ವ್ಯವಸ್ಥೆಗಳನ್ನು ತೋರಿಸ್ಕೊಡ್ತಾರೆ. ನಿಭಾಯಿಸುವಂಥ ತಾಕತ್ತು ಅಥವಾ ಅವ್ರಿಗೆ, ನಾವಿವಾಗ ಮೊಬೈಲ್ ಬಗ್ಗೆ ಮಾತನಾಡ್ತಾ ಇದ್ದೆ, ನೀವೆಲ್ಲರೂ ಫ್ಲಿಪ್ಕಾರ್ಟು ಬೇರೆ ಅಂಥ ಸಾಕಷ್ಟು ಸಾಫ್ಟ್ವೇರ್ಗಳಂದರೆ ಆ್ಯಪ್ಸ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದ್ರ ಮುಖಾಂತರ ನೀವು ಏನು ಬೇಕಾದರೂ ಅಮೆಝಾನ್ ಅಂಥದ್ರಲ್ಲೆಲ್ಲ ಏನು ಬೇಕಾದರೂ ಬೈ ಮಾಡ್ಬೋದು ವಿತ್ ನೀವೇನೋ ಟೈಪ್ ಮಾಡ್ತೀರಾ. ಆದರೆ ನಿಮ್ಮಂಥವ್ರಿಗೇನೋ ಬೇಕಾದಂಥದ್ದು ಈಗೇನೋ ನಡೆಯೋಕ್ಕಾಗೋದಿಲ್ಲ, ನಿಮಗೆ ನಡೆಯೋವಂಥದ್ದಕ್ಕೆ ಬೇಕಾಗುವಂಥ ಹೆಲ್ಪ್ ಮಾಡೋವಂಥದ್ದು ವಾಕಿಂಗ್ ಸ್ಟಿಕ್ಕೋ ವಾಕಿಂಗ್ ಚೇರೋ, ನೀವು ಕೂತ್ಕೊಳ್ಳೋಕೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾದಂಥ ನಿಮಗೆ ಕ್ರಿಯೇಟ್ ಮಾಡಿರುವಂಥ ಡಿಸೈನ್ ಮಾಡಿರುವಂಥದ್ದು ಇರುತ್ತೆ. ಅದು ಬೇಕು ಅಂದರೆ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು? ನೋಬಡಿ ನೋಸ್ ದಟ್. ಬಟ್
ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಅಂಥದ್ದೆಲ್ಲವನ್ನೂ ಕೂಡ ಡೀಲ್ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಅನ್ಸುತ್ತೆ ಒಂದು ಕಡೆ ಡಾಕ್ಟ್ರು, ಇನ್ನೊಂದು ಕಡೆ ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಇಬ್ಬರನ್ನೂ ಕೂಡ ಸ್ಟೇಜಿಗೆ ಕರ್ಕೊಂಡು ಬಂದಿದ್ದೀವಿ. ಈಗೇನಿದ್ರು ನಾನು ಮೊದಲಿಗೆ ಡಾಕ್ಟರ್ ಶಶಿಧರ್ ಬುಗ್ಗಿ ಅವ್ರನ್ನ ಒಂದಷ್ಟು ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈದ್ಯಕೀಯ ಅನುಭವದ ಜೊತೆಗೆ ಒಂದಷ್ಟು ನೀವು ಮಾತಾಡಬೇಕು, ಮಾಹಿತಿಗಳನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಸೊ ಲೇಟರ್ ಆನ್ ನೀವು ಕೂಡ ಏನಪ್ಪ ಇಲ್ಲಿ ನಿಂತ್ಕೊಂಡು ಬರೀ ಆ್ಯಂಕರ್ ಮಾತಾಡ್ತಾರೆ, ಅದು ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ ಅಂತಲ್ಲ. ಸೊ ಈವನ್ ಯು ಕ್ಯಾನ್ ಇಂಟ್ರಾಕ್ಟ್ ವಿತ್ ಎಕ್ಸ್ಪರ್ಟ್ಸ್. ಸೊ ನಿಮಗೂ ಅದೊಂದು ಆಪ್ಷನ್ ಇದೆ. ಸೊ ಬಿ ಪ್ರಿಪೇರ್ಡ್. ಎಸ್ ಸರ್, ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ನನ್ನ ಕೆಲವು ವೈದ್ಯಕೀಯ ವಿಭಾಗದಲ್ಲಿ ಒಂದು ಅನುಭವಗಳ ಒಂದು ಎಕ್ಸಾಂಪಲ್ ಹೇಳಿ ತಮ್ಮ ಅನಿಸಿಕೆಗಳು, ಆಮೇಲೆ ಯಾವ ರೀತಿಯಿಂದ ಹೆಲ್ತ್ ಕೇರ್ ಇದರಲ್ಲಿ ಮಾಡಬೇಕು, ಆಮೇಲೆ ಏನಾದರೂ ಕ್ವಶನ್ಸು ಇದಿದ್ದರೆ ತಾವು ಕೇಳಬೇಕು ಅಂತ ಹೇಳಿದೆ. ಯಾಕಂದರೆ ಇಟ್ಸ್ ಎ ವಾಸ್ಟ್ ಸಬ್ಜೆಕ್ಟ್. ಹಾಗಾಗಿ ನಾನು ಒಂದು ಸಲ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಗೆ. ಆ್ಯಂಡ್ ಹೌ ಯು ಟೇಕ್ ಇಟ್ ಐ ವುಡ್ ಲೈಕ್ ಟು ನೋ ಫ್ರಮ್ ಯು. ನನಗೆ ಅಬೌಟ್ ಆಲ್ಮೋಸ್ಟ್ ಒಂದು 10 to 12 ಇಯರ್ಸ್ ಬ್ಯಾಕ್ ಒಂದು ಪೇಷಂಟ್ ನನಗೆ ರೆಫರ್ ಮಾಡಿದ್ರು. ಬಿಕಾಸ್ ಐ ಥಿಂಕ್ ಇವರು ಹೇಳಿದ ಪ್ರಕಾರ ಬಿಫೋರ್ ಐ ಸ್ಟಾರ್ಟ್ ನ್ಯಾರೇಟಿಂಗ್ ಅಬೌಟ್ ದಟ್ ಸ್ಟೋರಿ, ಐ ವುಡ್ ಲೈಕ್ ಟು ಸೇ ಫ್ಯೂ ವರ್ಡ್ಸ್ ಅಬೌಟ್ ಮೈ ಪ್ರೊಫೆಷನ್. ನಾನು ಕಾರ್ಡಿಯೋಥೊರಾಸಿಕ್ ಸರ್ಜನ್, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಿಂದ ಫಸ್ಟ್ MCH ಮಾಡಿದಂಥ ವ್ಯಕ್ತಿ ನಾನು. 84-85 ಅಲ್ಲಿ ನಾನು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲೇ ಓದಿದ್ದು ನಾನು. ಸೊ ಹಾಗಾಗಿ ದೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್ ಆಫ್ಟರ್ ಮೈ MCH. ಐ ವೆಂಟ್ ಟು ಬಳ್ಳಾರಿ. ಐ ಸರ್ವ್ ದೇರ್ ಫಾರ್ 4.5 years. ನಾನು ಒಬ್ಬನೇ. ಆ್ಯಕ್ಚುಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಇಟ್ ಈಸ್ ಎ ಟೀಮ್ ವರ್ಕ್. ಅಂಥದ್ರಲ್ಲಿ ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಇಲ್ಲಿ ಹಲವಾರು ಕಾರಣಗಳಿಂದ ಆ್ಯಕ್ಚುಲಿ ಇನ್ ಎ ವೇ ಇನ್ ಎ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇದ್ದುಕೊಂಡು ಏನಪ್ಪ ಅಂದರೆ ನಂದು ಐ ಆಮ್ ಎನ್ ಆ್ಯಕ್ಟಿವಿಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ನಾನು ತಪ್ಪು ಮಾಡಲ್ಲ, ತಪ್ಪು ಮಾಡಿದ್ರೂ ಸಹಿಸ್ಕೊಂಬಂಥ ಒಂದು ಶಕ್ತಿ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿದ್ದಾಗ ಏನಂದರೆ ಸರ್ಕಾರದಲ್ಲಿ ಕೆಲವು ಪ್ರಾಬ್ಲಮ್ಸು ನಾರ್ಮಲ್ ಆಗ್ತಾವಂತ ತಮ್ಮ ಹಿರಿಯರಾದವ್ರಿಗೆ ಗೊತ್ತು. ಸೊ ಹಾಗಾಗಿ ಐ ವೆಂಟ್ ಟು ಬಳ್ಳಾರಿ. ಐ ಸರ್ವ್ಡ್ ದೇರ್ ಫಾರ್ 4.5 years. ದೆನ್ ಐ ಕೇಮ್ ಹಿಯರ್. ಆ್ಯಂಡ್ ರಿಗಾರ್ಡಿಂಗ್ ಶಾಂತಾಬಾಯಿ ದೇವರಾವ್ ಶಿವರಾಮ್ ಟ್ಯೂಬರ್ಕ್ಲೋಸಿಸ್ ಆಸ್ಪತ್ರೆ, ನಾವು ರೀಸೆಂಟಾಗಿ ಏನಂದರೆ ಇದು 93-94 ಇಟ್ ವಾಸ್ ಆಲ್ಸೋ ನೋನ್ ಆ್ಯಸ್ ರಾಜೀವ್ ಗಾಂಧಿ ಚೆಸ್ಟ್ ಇನ್ಸ್ಟಿಟ್ಯೂಟ್. ಸೊ ಇದು ಫಸ್ಟ್ 1948 30th January ಈ ಹಾಸ್ಪಿಟ್ಲ್ ಏನಪ್ಪ ಅಂದರೆ ಶಾಂತಾಬಾಯಿ ದೇವರಾವ್ ಮೈಸೂರು ಮಹಾರಾಜರು 94 acres ಲ್ಯಾಂಡು ಅಕ್ವೈರ್ ಮಾಡಿ ಟ್ಯೂಬರ್ಕ್ಲೋಸಿಸ್ಗೆ ಅಂತಲೇ ಈ ಆಸ್ಪತ್ರೆ ತಾವು ಮಾಡಿದಂಥ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಚಾರ. ಸೊ ಸಬ್ಸಿಕ್ವೆಂಟ್ಲಿ ಇದು ಒಂದು ಚೆಸ್ಟ್ ಇನ್ಸ್ಟಿಟ್ಯೂಟ್ ಆಯಿತು. ಇಟ್ ಇಸ್ ಅ ಪಾರ್ಟ್ ಆಫ್ ದಿ 5 hospitals ಕಮಿಂಗ್ ಅಂಡರ್ ಬೆಂಗಳೂರು ಮೆಡಿಕಲ್ ಕಾಲೇಜ್. ಮೇನ್ಲಿ ಎಲ್ಲ ಚೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್, ಸ್ಟಾರ್ಟಿಂಗ್ ಫ್ರಮ್ ಟ್ರಾಮಾಯಿಂದ ಹಿಡ್ಕೊಂಡು ಲಂಗ್ಸಲ್ಲಿ ಏನು ಪ್ರಾಬ್ಲಮ್ ಇದ್ದರು. ಥೊರಾಸಿಕ್ ಅಂತಂದರೆ ಬರೀ ಲಂಗ್ಸ್ ಅಂತಲ್ಲ, ಚೆಸ್ಟ್ ವಾಲಲ್ಲಿ ಹಿಡ್ಕೊಂಡು ಹಾರ್ಟು, ಲಂಗ್ಸು, ಇಸೋಫೇಗಸ್ಸು, ಆಮೇಲೆ ಚೆಸ್ಟ್ ಇಂಜುರೀಸು, ಟ್ಯೂಮರ್ಸು, ಎವ್ರಿಥಿಂಗ್ ವಿ ಮ್ಯಾನೇಜ್. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ 25 years ಏನಾಗಿದೆ ಅಂದರೆ ದೇರ್ ಈಸ್ ಸೋ ಮಚ್ ಆಫ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಅಬೌಟ್ ದಿ ಕಾರ್ಡಿಯಕ್ ಪ್ರಾಬ್ಲಮ್ಸು, ವಾಲ್ಸು, ಸ್ಟೆಂಟು, ಹಾರ್ಟು, ಅದಂದರೆ ಇದು ಒಂಥರ ಮೂಲೆಗೆ ಹೋಗ್ಬಿಟ್ಟಿದೆ ಪೂರ್ತಿ. ಸೊ ಈ ಒಂದು ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಮೋರ್ ದೆನ್ 200 people. ನಾನು ಫಸ್ಟ್ ಜಯದೇವ ಪ್ರಾಡಕ್ಟ್ ನಾನು. ಅದಾದಮೇಲೆ ವಿ ಹ್ಯಾವ್ ಪ್ರೊಡ್ಯೂಸ್ಡ್ ಮೋರ್ ದೆನ್ 200 ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಇನ್ ಕರ್ನಾಟಕ ಇಟ್ ಸೆಲ್ಫ್. ನಾನು 4 ಸಲ ಕಾಲ್ಫರ್ ಮಾಡಿದ್ದೀನಿ, ಈ ಥೊರಾಸಿಕ್ ಬರೋರೇ ಇಲ್ಲ. ದಿಸ್ ಈಸ್ ದಿ ಟ್ರುತ್, ದಿ ವಾಟ್ ಎವರ್ ಮೇ ಬಿ. ಸೊ ದೆನ್ ಕಮಿಂಗ್ ಟು ದಿ ದ್ಯಾಟ್ ಇನ್ಸಿಡೆಂಟ್ ವಿಚ್ ಐ ಟೋಲ್ಡ್ ಯು. ಒಬ್ಬ ಹುಡುಗ, ಅವನಿಗೆ ರೆಕರೆಂಟ್ ಕಾಫ್, ಕೆಮ್ಮಿ ಹೋಗೋದು ಬರೋದು, ಒಂದು ಸಲ ಹೋಗೋದು, ಆ ಡಾಕ್ಟರ್ ಹತ್ರ ಹೋಗೋದು, ಈ ಡಾಕ್ಟರ್ ಹತ್ರ ಹೋಗೋದು, ಅದು ಒಂದು ಔಷಧ ಬರ್ಕೊಟ್ಟಿದ್ರು, ಅದನ್ನಿಷ್ಟು ತೊಗೊಂಡ, ಮತ್ತೆ ಇನ್ನೊಂದು 3 ತಿಂಗಳಾದ ತಕ್ಷಣ ಇನ್ನೊಂದು ಡಾಕ್ಟರ್ ಹತ್ರ ಹೋದ. ದ್ಯಾಟ್ ವಾಸ್ ಗೋಯಿಂಗ್ ಆನ್ ಆಲ್ಮೋಸ್ಟ್ ಫಾರ್ 14 years ದಟ್ ಬಾಯ್. ಸೊ ಫೈನಲಿ ಒಂದು ಸಲ ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಆದ್ರೆ, ಅಲ್ಲಿನೂ ENT ಅವ್ರು ನೋಡಿದ್ರು. ಅದಾದಮೇಲೆ ಫೈನಲಿ ದಟ್ ಪೇಷಂಟ್ ವಾಸ್ ರೆಫರ್ ಟು ಮೀ ಬೈ ಅ ನರ್ಸ್ ಫ್ರಮ್ ಜಯದೇವ. ಯಾಕಂದರೆ ನಾನು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾನು MCH ಮಾಡಂದಾಗ ಸಿ ನ್ಯೂ ಮೀ. ಸೊ ಆ್ಯಂಡ್ ಅನದರ್ ಥಿಂಗ್ ಈಸ್, ನನ್ನ ನೇಚರ್ ಏನಪ್ಪ ಅಂದರೆ ಐ ಟ್ರೈ ಟು ಏನೋ ಒಂದು ಬಂದ ತಕ್ಷಣ ಬರ್ಕೊಡೋವಂಥ ಒಂದು ವ್ಯವಸ್ಥೆ ನನ್ನ ಹತ್ರ ಇಲ್ಲ. ಆಲ್ವೇಸ್ ಐ ಆಸ್ಕ್ ಮೈ ಸೆಲ್ಫ್ ವಾಟ್ ಈಸ್ ದ ಕಾಸ್. ಈಗ ಏನಂದರೆ ಕೆಲವೊಂದು ಸಲ ನಾವು ಅಡ್ರೆಸ್ ಇಲ್ಲದೇ ಮನೆ ಹುಡ್ಕೊಂಡಂಗೆ ಆಗುತ್ತೆ. ಅಡ್ರೆಸ್ ಇಲ್ಲದೆ ಮನೆ ಹುಡ್ಕೋಕ್ಕೆ ಸಾಧ್ಯನಾ? ನೋ. ಸೊ ಹಾಗಾಗಿ ದೆನ್ ದಟ್ ಪೇಷಂಟ್ ಕೇಮ್ ಟು ಮೀ. ಅವನಿಗೆ ಏನಂದರೆ
4-5 ತಿಂಗಳಿಗೆ ಒಂದೊಂದು ಸಲ ಕೆಮ್ಮು ಬರೋದು, ಕೆಮ್ಮಲ್ಲಿ ರಕ್ತ ಬೀಳೋದು. ಅವನಿಗೆ ಟಿ ಬಿ ಟ್ರೀಟ್, ಯಾಕಂದರೆ ಫಸ್ಟ್ ಕಫದಲ್ಲಿ ರಕ್ತ ಬಂತು ಅಂದರೆ ನಮ್ಮ ದೇಶದಲ್ಲಿ ಫಸ್ಟ್ ಥಿಂಕ್ ಮಾಡೋದು ಟ್ಯೂಬರ್ಕ್ಲೋಸಿಸ್ಸೇ. ಸೊ ಹಾಗಾಗಿ ಅವನಿಗೆ ಟಿ ಬಿ ಟ್ರೀಟ್ಮೆಂಟೂ ಆಗಿತ್ತು ಅವನಿಗೆ. ಅದಾದಮೇಲೂ ಕಡಿಮೆ ಆಗಲಿಲ್ಲ. ಸೊ ಫೈನಲಿ ಕೊನೆಗೆ ಎದ್ದು ವಿ ಗೋ ಇನ್ ಎ ಮೆಥಾಡಿಕಲ್ ವೇ. ವಾಟ್ ಈಸ್ ದ ಪ್ರಾಬ್ಲಮ್? ನಾನು ಹೇಳಿದೆ, ನೋಡಪ್ಪ ನೀನು ಇಷ್ಟು ದಿವಸದಿಂದ ಇದಾಗಿದ್ದು, ಏನೋ ಮುಖ ನೋಡಿದ ತಕ್ಷಣ ನಾನು ಬರ್ಕೊಡೋಕ್ಕಾಗಲ್ಲ, ಯು ಹ್ಯಾವ್ ಟು ಗೆಟ್ ಅಡ್ಮಿಟೆಡ್ ಅಂತೇಳಿ ಅವನಿಗೆ ಅಡ್ಮಿಟ್ ಮಾಡಿದೆವು. ಅಡ್ಮಿಟ್ ಮಾಡಿ ವಿ ಸ್ಟಾರ್ಟೆಡ್ ಇನ್ವೆಸ್ಟಿಗೇಟಿಂಗ್, ಕಫ ಪರೀಕ್ಷೆ ಮಾಡೋದು. ಇನ್ನೂ ಒಂದು ಕಫ ಪರೀಕ್ಷೆ ಮಾಡೋದು ಅಂತೂ ಒಂದು ಇದೇ ಟೈಮಿಗೆ ನಾನು ಐ ವುಡ್ ಲೈಕ್ ಟು ಟೆಲ್. ನಮ್ಮಲ್ಲಿ ಏನಾಗಿ ಗೊತ್ತಾ, ಎಲ್ಲ ಟೆಸ್ಟ್ಗಳು ಮಾಡಿರ್ತಾರೆ, ಸಿ ಟಿ ಸ್ಕ್ಯಾನ್ ಆಗಿರ್ತದೆ, MRI ಆಗಿರ್ತದೆ, ಕಫ ಪರೀಕ್ಷೆನೇ ಮಾಡಿರಲ್ಲ. ಆ ಕಫ ಪರೀಕ್ಷೆ ಮಾಡೋದ್ರಿಂದ ಏನಂದ್ರೆ ಟ್ಯೂಬರ್ಕ್ಲೋಸಿಸ್ ಸಿಂಪಲೆಸ್ಟ್ ಚೀಪೆಸ್ಟ್ ವೇ ಆಫ್ ಡಯಾಗ್ನೋಸಿಂಗ್ ಟ್ಯೂಬರ್ಕ್ಲೋಸಿಸ್ ಏನಪ್ಪ ಅಂತಂದರೆ ಕಫ ಪರೀಕ್ಷೆ ಮಾಡೋದು. ನ್ಯಾಷನಲ್ ಟಿ ಬಿ ಕಂಟ್ರೋಲ್ ಪ್ರೋಗ್ರಾಮ್ ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ಬೋದು ಅದು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಸಲ ವ್ಯವಸ್ಥೆ ಹೇಗಿದೆ ಅಂದರೆ ಅದೆಲ್ಲನೂ ಮಾಡಿಸಿರ್ತಾರೆ, ಇದೊಂದು ಬಿಟ್ಟು ಬಾಕಿದೆಲ್ಲ ಮಾಡ್ತಿರ್ತಾರೆ. ನಾನು ಎಷ್ಟೋ ಸಲ ನನ್ನ ಹತ್ರ ಒಂದು ಲಗೇಜ್ ಇಟ್ಕೊಂಡು ಬರ್ತಾರೆ ಅವರು. ನಾನು ಹೇಳಿದೆ, ನನಗೆ ಲಗೇಜ್ ಅದು ಏನೂ ತೋರಿಸ್ಬೇಡಪ್ಪ, ನೀನು ಕಫ ಪರೀಕ್ಷೆ ಮಾಡಿ ತೋರಿಸು ಅಂತ ಹೇಳ್ತೀನಿ ನನಗೆ. ಆಮೇಲೆ ನಮ್ಮ ಜನಗಳನ್ನು ಯಾವ ರೀತಿಯಿಂದ ಆಗಿದ್ರು ಅಂದರೆ, ನಿನಗೆ ಕೆಮ್ಮು ಎಷ್ಟು ದಿವಸದಿಂದ ಇದೆ ಅಂತ ಫಸ್ಟ್ ಕ್ವಶನ್ ಕೇಳ್ತೀನಿ ನಾನು. ಸರ್ ಲಾಸ್ಟ್ ವೀಕು ಅಂತ. ಅದಾದಮೇಲೆ ಲಾಸ್ಟ್ ವೀಕ್ ಓಕೆ, ಮತ್ತು ನೀನು ಒಂದು ತಿಂಗಳಿಂದ ಚೆನ್ನಾಗಿದೆ, ಇಲ್ಲ ಸರ್ ಅವಾಗೂ ಬರ್ತಿತ್ತು, ಮತ್ತು 6 ತಿಂಗಳಿಂದ ಸರ್ ಅವಾಗ ಬರ್ತಿತ್ತು. ಕೊನೆಗೆ ಅವನಿಗೆ ಇಫ್ ಐ ಸ್ಪೆಂಡ್ ಅಬೌಟ್ 5 minutes ವಿತ್ ಹಿಮ್, ಹಿಸ್ ಪ್ರಾಬ್ಲಮ್ ವುಡ್ ಹ್ಯಾವ್ ಬೀನ್ ದೇರ್ ಫಾರ್ ಆಲ್ಮೋಸ್ಟ್ 5 years. ದಟ್ ಮೀನ್ಸ್ ಆ ಪೇಷನ್ಸ್ ನಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ಈ ಪೇಷಂಟ್ಗೆ ಏನಂದ್ರೆ ಫೈನಾಗಿ ಆ್ಯಡ್ ಮಾಡಿ ದೆನ್ ವಿ ಡಿಡ್ ಬ್ರಾಂಕೋಸ್ಕೋಪಿ. ಸೊ ಬ್ರಾಂಕೋಸ್ಕೋಪಿಯಲ್ಲಿ ಏನಂದ್ರೆ ದೆನ್ ಒಂದು ಎಕ್ಸ್ರೇದಲ್ಲಿ ನಾವು ನೋಡಿದೆವು. ಎಕ್ಸ್ರೇದಲ್ಲಿ ನೋಡಿದ್ರೆ ವೆನ್ ಐ ಟುಕ್ PAV ತೊಗೊಂಡಾಗ ಏನಂದರೆ ಏನೋ ಒಂದು ಆರ್ಟಿಫ್ಯಾಕ್ಟ್ ಬಂದಂಗೆ ಬಂದಿತ್ತು. ಒಂದು ಏನು ಆರ್ಟಿಫ್ಯಾಕ್ಟ್ ಇದೆ, ಸಮ್ಟೈಮ್ಸ್ ಎಕ್ಸ್ರೇದಲ್ಲಿನೂ ಆರ್ಟಿಫ್ಯಾಕ್ಟ್ಸು ಕಾಣಿಸ್ತವೆ, ಅದೊಂದ್ರ ಮೇಲೆ ನಾವು ಹೇಳೋಕ್ಕಾಗಲ್ಲ. ದೆನ್ ಆ ಸಬ್ಜೆಕ್ಟೆಡ್ ಫಾರ್ ಅನದರ್ ಎಕ್ಸ್ರೇ, ಆ ಎಕ್ಸ್ರೇದಲ್ಲೂ ಸೇಮ್ ಇತ್ತು. ದೆನ್ ವಿ ವೆಂಟ್ ಫಾರ್ CT ಸ್ಕ್ಯಾನ್. CT ಸ್ಕ್ಯಾನಲ್ಲಿ ರಿಪೋರ್ಟ್ ಏನು ಕೊಟ್ಟರು, ಅವ್ರಿಗೆ ದೇರ್ ಇಸ್ ಸಮಥಿಂಗ್ ಲೈಕ್ ಫಾರಿನ್ ಬಾಡಿ ಇದ್ದಂಗೆ ಕಾಣಿಸ್ತದ ಅಂಥೇಳಿ. ನಾನು ಇಟ್ ವಾಸ್ ಲುಕಿಂಗ್ ಲೈಕ್ ಎ ಟೂತ್. ನಾನು ಅವ್ರಿಗೆ ಕೇಳಿದೆ, ನಿನಗೇನೋ ಹಲ್ಲಿಗೇನೋ ಮಿಸ್ ಆಗಿಬಿಟ್ಟು ಯಾವಾಗಾದರೂ ಏನಾದರೂ ಇದಾಯ್ತೇನಪ್ಪ, ಯಾಕಂದರೆ ಲೂಸ್ ಟೂತ್ ಆಗಿ ವಿ ಹ್ಯಾವ್ ಸೀನ್ ಗೋಯಿಂಗ್ ಇನ್ ಟು ದಿ ಲಂಗ್ಸ್. ಆ್ಯಕ್ಚುಲಿ ವೆನ್ ವಿ ಸಾಲೋ ಸಮ್ಟೈಮ್ಸ್ ಇಟ್ ಕ್ಯಾನ್ ಗೋ ಟು ದಿ ರೆಸ್ಪಿರೇಟರಿ ಪ್ಯಾಸೇಜ್ ಆಲ್ಸೋ ವಿದೌಟ್ ಅವರ್ ನಾಲೆಜ್. ಈ ಟಸ್ಕಿ ಅಂತ ಊಟ ಮಾಡೋಕ್ಕೆ ಟಸ್ಕಿ ಆಗ್ತದಂತ ನೋಡ್ರಿ ಅನ್ನನಾಳದಲ್ಲಿ. ಸೊ ಶ್ವಾಸನಾಳದಲ್ಲೂ ಹೋಗುವ ಸಾಧ್ಯತೆಗಳು ಇರ್ತವೆ. ಕೊನೆಗೆ ಇವನಿಗೆ ನಾವೆಲ್ಲನೂ ಫೈನಲ್ ಆದ ದೆನ್ ಹಿ ನ್ಯಾರೇಟೆಡ್ ದ ಸ್ಟೋರಿ. ನಂದು ಯಾವಾಗನ ಏನಾದರೂ ನುಂಗಿದೇನಪ್ಪ ನಾನು. ಹಿ ವಾಸ್ 34 years ವೆನ್ ಹಿ ಕೇಮ್ ಟು ಮೀ. ದಿಸ್ ಇನ್ಸಿಡೆನ್ಸ್ ಹ್ಯಾಸ್ ಹ್ಯಾಪನ್ಡ್ ಎಟ್ ದ ಏಜ್ ಆಫ್ 17 years. ಆ 17 years ಅವನು ಗೋಲ್ಡ್ ಸ್ಮಿತ್. ಅವನೇನು ಮಾಡಿದ್ದ, ಗೋಲ್ಡ್ ಸ್ಮಿತ್ ಕೆಲಸಗಳು ಮಾಡೋ ಟೈಮಿಗೆ, ಸ್ವಿಚ್ ಹಾಕೋ ಟೈಮಿಗೆ ಒಂದು ಗೋಲ್ಡ್ ಪೀಸ್ ಏನಂದ್ರೆ ಬಾಯಲ್ಲಿ ಇಟ್ಕೊಂಡಿದ್ದು, ಅದು ಟಕ್ಕಂತ ಒಳಗೋಯ್ತು. ಒಳಗೋದ ತಕ್ಷಣ ನೆಕ್ಸ್ಟ್ ಡೇ ವಾಟ್ ಹಿ ಡಿಡ್, ಹಿ ವೆಂಟ್ ಟು ದಿ ಡಾಕ್ಟರ್. ಸೊ ಡಾಕ್ಟ್ರ್ ಹೋದವರು, ಇದು ನ್ಯಾರೇಟೆಡ್ ಸ್ಟೋರಿ ಓನ್ಲಿ ವೆನ್ ಇದೆಲ್ಲ ಆದಮೇಲೆ ಫಸ್ಟ್ ಹೇಳಿಲ್ಲ ಅವನು. ವೆನ್ ಕೋಕ್ಸ್ ನಿನಗೇನಾದ್ರು ಮಿಸ್ ಆಯ್ತೇನೋ, ಏನಾಯ್ತೇನೋ, ಅದು ಆಯ್ತೇನೋ. ಆ್ಯಕ್ಚುಲಿ ಇಟ್ ಟುಕ್ ಲಾಟ್ ಆಫ್ ಟೈಮ್ ಫಾರ್ ಅಸ್. ಸೊ ಕೊನೆಗೆ ಹೋಗಿ ದೆನ್ ನೆಕ್ಸ್ಟ್ ಡೇ ಇಮಿಡಿಯೇಟ್ಲಿ ಇವೆಂಟು ಡಾಕ್ಟ್ರ್ ಏನು ಹೇಳಿದ್ರು, ನೆಕ್ಸ್ಟ್ ಡೇ ಮಾರ್ನಿಂಗ್ ಯು ಸರ್ಚ್ ಇನ್ ಯುವರ್ ಸ್ಟೂಲ್ಸ್ ಅಂತ ಹೇಳಿದ್ರು. ಅವನು ಹೋದ, ಏನೇನೋ ನೋಡ್ದ, ಬಿಟ್ಟ, ಮುಗೀತು. ಆ ಸಬ್ಸಿಕ್ವೆಂಟ್ಲಿ ಹೀಗೆ ಆಡ್ಕೊಂಡು ದೆನ್ ಹಿ ಫರ್ಗಾಟ್ ಅಬೌಟ್ ಇಟ್. ಆ ಡಾಕ್ಟರ್ ಹತ್ರ ಹೋದರು, ಇನ್ನೊಂದು ಹೋದರು. ಹಿಸ್ ಫಾರಿನ್ ಬಾಡಿ, ದಟ್ ಗೋಲ್ಡ್ ಪೀಸ್, 6 grams ಗೋಲ್ಡ್ ಪೀಸ್ ವಾಸ್ ದೇರ್ ಇನ್ ದ ಲಂಗ್ಸ್ ಫಾರ್ 14 years. ನಾನು he went to nook and corner of the places. It was a big news in Karnataka. ಅವು ಆ್ಯಕ್ಚುಲಿ ಉದಯ ನ್ಯೂಸು ಅವರೆಲ್ಲನೂ ಬಂದು ಬಿಟ್ಟು ಮಾಡಿ ಹೇಳಿದ್ರು. ನಾನು ಒಂದು ವಿಶ್ಲೇಷಣೆ ಮಾಡಿದೆ, ಇದು ಯಾವ ರೀತಿಯಿಂದ, ಇದು ಕಾರಣಗಳೇನು. ಇಫ್ ಯು ಡಿಸ್ಕಸ್ ಅಬೌಟ್ ದಿಸ್ ಎಂಟೈರ್ ಸ್ಟೋರಿ, ಇದು ಹಲವಾರು ಕಾರಣಗಳೇನಪ್ಪ ಅಂತಂದ್ರೆ, ನಾವು ಸ್ಟಾರ್ಟಿಂಗ್ ಫ್ರಮ್ ಮೆಡಿಕಲ್ ಎಜುಕೇಷನಿಂದ ಶುರುವಾಗಿ ನಮ್ಗೆ ಎಷ್ಟು ಪೇಷನ್ಸ್ ಇದೆ, ಅದ್ರ ಬಗ್ಗೆ ಅವೇರ್ನೆಸ್ ಯಾವ ರೀತಿಯಿಂದ ಇದೆ. ಅದು ಕೊನೆಗೇನಂದ್ರೆ ದೆನ್ ಐ ಹ್ಯಾವ್ ಟು ಆಪರೇಟ್ ಆನ್ ದಿಸ್ ಫೆಲೋ ಆ್ಯಂಡ್ ದೆನ್ ವಿ ರಿಮೂವ್ ದಟ್ ಲಂಗ್ ಫ್ರಮ್ ದಿ ಲಂಗ್ಸ್. ಇಟ್ ವಾಸ್ ಆ್ಯಕ್ಚುಲಿ ಇಟ್ ಇಸ್ ಎ ಹೆವಿ ಅಬ್ಜೆಕ್ಟ್ ಅಲ್ಲ, ಇಟ್ ವಾಸ್ ಸಂಕ್ ಇನ್ ದ ಬಾಟಮ್ ಆಫ್ ದಿ ಲಂಗ್. ಇಟ್ ವಾಸ್ ಇನ್ ದ ಬೇಸಲ್ ಸೆಗ್ಮೆಂಟ್ಸ್ ಆಫ್ ದಿ ಲಂಗ್ ಟಿಶ್ಯೂವಲ್ಲಿದ್ದು. ಅದು ಯಾವಾಗ ಇನ್ಫೆಕ್ಷನ್ ಆಗೋದು, ಹಿಮಾಪ್ಟೈಸಿಸ್ ಆಗೋದು, ಇನ್ಫೆಕ್ಷನ್ ಆಗೋದು, ಹಿಮಾಪ್ಟೈಸಿಸ್ ಆಗೋದು. ಸೊ ಹಾಗಾಗಿ ಇದು ಒಂದು ಕಾರಣಗಳೇನಂತಂದ್ರೆ ನಾನು ಹೇಳಬೇಕು ಅಂತ, ಇದು ಯಾಕೆ ಎಕ್ಸಾಂಪಲ್ ಹೇಳಿದೆ ಅಂತಂದರೆ, ಪೇಷಂಟ್ಸ್ ಆದವರು ಏನಪ್ಪ ಅಂತಂದರೆ, ಪೇಷಂಟ್ ಆಗಿ ದೇ ಹ್ಯಾವ್ ಟು ನ್ಯಾರೇಟ್ ದಟ್ ಎವ್ರಿಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಡಾಕ್ಟ್ರ್ ಆದವರು ಏನಪ್ಪ ಅಂದರೆ, ಇವನಿಗೆ ಯಾಕೆ ಬರ್ತಾ ಇದೆ ಅಂತ ಪೇಷಂಟ್ಸ್ ಬೇಕು. ನಾವು ಬಂದ ತಕ್ಷಣ ಏನೋ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್.
ಇಷ್ಟು ಮೆಡಿಕಲ್ ಕಾಲೇಜ್ಗಳು ಇದ್ದು, ಇಷ್ಟು ಡಾಕ್ಟರ್ಸ್ ಇದ್ದು, ಒಂದು ಪರ್ಸನ್ ಏನಂದರೆ ಇಷ್ಟು ದಿವಸ 14 ವರ್ಷ ಏನಂದರೆ ರಾಮಗೇನಪ್ಪ ಅಂದರೆ 12 ವರ್ಷ ವನವಾಸ ಇತ್ತು, ಅದಕ್ಕಿಂತ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದೆ ನಾನು. ಸೊ ಹಾಗಿರುವಾಗ ದೀಸ್ ಆರ್ ದ ಥಿಂಗ್ಸ್ ವಿ ಶುಡ್ ಕೀಪ್ ಇಟ್ ಇನ್ ಅವರ್ ಮೈಂಡ್. ನಾನು ಅದೇ ಎಷ್ಟೋ ಸಲ ನಮ್ಮ ಡಾಕ್ಟರ್ಸ್ಗೆ, ನರ್ಸಸ್ಗೆ, ಸ್ಟೂಡೆಂಟ್ಸ್ಗೆಲ್ಲನೂ ಹೇಳ್ತಾ ಇದ್ದೀನಿ, ಟು ಲರ್ನ್ 2 things are important. One is concern about the patient and another is curiosity ಇರಬೇಕು. ಇವು ಎರಡು ಇದ್ದರೆ 100% ಇದೆ ಇರ್ತದೆ. ಆಮೇಲೆ ನಾನು PNDSM ಪ್ರೊಫೆಸರ್ ಹೇಳ್ತಿದ್ರು, ಪ್ರೊಫೆಸರ್ ರಾಮು ಅಂತ ನಮಗೆ PNDSM, ಯಾವುದೇ ಒಂದು ಕಾಯಿಲೆ ಪರ್ಸನ್ಗೆ ಬರಬೇಕಾದ್ರೆ 3 things are important. ಕಾಯಿಲೆ ಬಂದ, ಸರ್ ಮೊನ್ನೆ ಚೆನ್ನಾಗಿದ್ದೆ, ಇವತ್ತೇ ನಂಗೆ ಪ್ರಾಬ್ಲಮ್, ಇಟ್ ಕ್ಯಾನಾಟ್ ಹ್ಯಾಪನ್. ನಾವು ಎಕ್ಸ್ರೇ ತೆಗೆದು ನೋಡಿ ಒಳಗಡೆ ಇಂಥ ದೊಡ್ಡ ಟ್ಯೂಮರ್ ಇರ್ತದೆ, ನಾವು ವಿ ಡೋಂಟ್ ಇವನ್ ಗೋ ಟು ಎ ಡಾಕ್ಟರ್. ನಾನು ಫಸ್ಟ್ ಹೇಳ್ತೀನಿ, ನೀವು ಎಲ್ಲಿ ಲಾಸ್ಟ್ ಟೈಮ್ ನೋ ಡಾಕ್ಟರ್, ನಾನು ಎಂದು ಐ ಹ್ಯಾವ್ ನಾಟ್ ಗಾನ್ ಟು ಎ ಡಾಕ್ಟರ್. ಐ ಸೆಡ್, ನೀವು ಡಾಕ್ಟರ್ ಹತ್ರ ಹೋಗಿ ಹೆಮ್ಮೆ ವಿಚಾರ ಅಂತ ತಿಳ್ಕೊಬೇಡ್ರಿ ಅಂತ ಹೇಳಿದೆ ನಾನು. ಯು ಶುಡ್ ಗೋ ಟು ಎ ಡಾಕ್ಟರ್ ವೆನ್ ಯು ಆರ್ ಹೆಲ್ದಿ ಟು ಕಂಟಿನ್ಯೂ ಟು ಬಿ ಹೆಲ್ದಿ. ಇಲ್ಲದೆ ಹೋದ್ರೇನಪ್ಪ ಅಂದರೆ ಇವತ್ತಾಣ ವ್ಯವಸ್ಥೆ ಅಂತ ಹೇಳೋರ, ಅವ್ಯವಸ್ಥೆಗಳು ಎಷ್ಟಿದೆ ಅಂದರೆ, ಯಾರಾದರೂ ಏನಪ್ಪ ಅಂತಂದ್ರೆ ರಿಟೈರ್ಮೆಂಟ್ ಆದಮೇಲೆ ಒಂದು 5 ಲಕ್ಷ 10 ಲಕ್ಷ ಏನಾದರೂ ನೀವು ಇಟ್ಕೊಂಡಿದ್ರೆ 0 ಆಗ್ತದೆ ಅಂತ ಹೇಳ್ತಾ ಇರ್ತೀನಿ ನಾನು. ಇಟ್ಸ್ ಎ ಫ್ಯಾಕ್ಟ್. ಹೆಲ್ತಲ್ಲಿ ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್ ಆ್ಯಂಡ್ ವಿ ಹ್ಯಾವ್ ಮೇಡ್ ಲಾಟ್ ಆಫ್ ಪ್ರೋಗ್ರೆಸ್, ಬಟ್ ಅಟ್ ದ ಸೇಮ್ ಟೈಮ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಆರ್ ಆಲ್ಸೋ ದೇರ್. ಅದಕ್ಕೆ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಏನಂದ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಸಾಲ್ವ್ಡ್ ಬೈ ವೇರಿಯಸ್ ಟೆಕ್ನಾಲಜಿ ಅಂತ ಹೇಳಿದ್ರು. ಟೆಕ್ನಾಲಜಿ, ಅದಕ್ಕೆ ನಾನು ಎಷ್ಟೋ ಸಲ ಇವರಿಗೆ ಹೇಳ್ತಾ ಇರ್ತೀನಿ, ವಿ ಶುಡ್ ಕ್ರಿಯೇಟ್ ಎನ್ ಸೆಕೆಂಡ್ ಒಪಿನಿಯನ್ ತೊಗೋಬೇಕಾಗೋದು. ಲಾಟ್ ಆಫ್ ಇಶ್ಯೂಸ್ ಆರ್ ದೇರ್. ಸೊ ಹಾಗಾಗಿ ದಿಸ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ವಿಚ್ ಐ ಗೇವ್ ಟು ಗಿವ್ ಎ ಥಾಟ್ ಆ್ಯಂಡ್ ದೆನ್ you can ask me certain things which I will be able to answer to you, sir. Thank you, sir. ಡಾಕ್ಟರ್ ಶಶಿಧರ್ ಬುಗ್ಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಸರ್ ಮೇಡಮು ಮಾತಾಡಲಿ, ಆಮೇಲೆ ಒಟ್ಟಿಗೆ ಕ್ವಶನಿಗೆ ಹೋಗೋಣ ಅಲ್ಲ ಸರ್, ಅಥವಾ ಏನು ಮಾಡೋಣ ಸರ್? ಶಶಿಧರ್ ಸರ್ ಅಲ್ಲ, ಅವರು ಮೇಡಮು ಮಾತಾಡಿ ಆದಮೇಲೆ ಕ್ವಶನ್ಸ್ ಇದು ಮಾಡೋಣ. ಹಾಂ, ಓಕೆ ಸರ್, ಪ್ಲೀಸ್ ಮ್ಯಾಮ್. ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಅವರು. ನಮಸ್ಕಾರ ಎಲ್ಲರಿಗೂ. ಫಸ್ಟ್, ನಾನು ಚೆನ್ನೈನವಳಲ್ಲ, ಬೆಂಗಳೂರಿನವಳು. ದಟ್ ಈಸ್ ಅ ಕರೆಕ್ಷನ್. ನಾ ಹುಟ್ಟಿದ ಮೈಸೂರು, ಬೆಳೆದಿದ್ದೆಲ್ಲ ಬೆಂಗಳೂರು, ಓದಿದ್ದು ನ್ಯಾಷನಲ್ ಕಾಲೇಜ್, ಆಮೇಲೆ ಮ್ಯಾನೇಜ್ಮೆಂಟ್ ಎಜುಕೇಶನ್ ಮಾತ್ರ ಚೆನ್ನೈಯಲ್ಲಿ. ಓಕೆ, ಪ್ರಾಬ್ಲಮ್ ಅಂದರೆ ಪ್ರಾಪರ್ ಚೆನ್ನೈಯವರು ಅಂತ ಅಂದ್ರೆ ನನಗೂ ಅದು ಗೊತ್ತಿಲ್ಲ, ಬಟ್ ಚೆನ್ನೈ ನಿಮ್ಮ ಎಜುಕೇಶನ್ ಇತ್ತಲ್ಲ, ಅಲ್ಲಿ ಮುಗಿಸಿ ಇಲ್ಲಿಗೆ ಬಂದರು ಅಂತ ಮಾತ್ರ ಅಡ್ರೆಸ್. ಓಕೆ, ನೋ ಪ್ರಾಬ್ಲಮ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಜನಾನೇ. ನಾ ಚೆನ್ನೈಯಲ್ಲಿದ್ದರೂ ಅದೇ ಥರ ಅಥವಾ ಬೆಂಗಳೂರಲ್ಲಿದ್ದರೂ ಅದೇ ಥರನೇ. ಸೊ ನನ್ನ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು 1980s. ದ ನೇಸೆಂಟ್ IT ಇಂಡಸ್ಟ್ರಿ, ಕಂಪ್ಯೂಟರ್ ಬಗ್ಗೆ ಆವಾಗಲೇ ಫಸ್ಟ್ ಜನಗಳಿಗೆ ಗೊತ್ತಾಗ್ತಾ ಇದ್ದಿದ್ದು. ಆವಾಗ ಐ ಥಿಂಕ್ ಫಸ್ಟ್ ಕಂಪ್ಯೂಟರ್ ಕೇಮ್ ಟು LIC ಇನ್ ಕ್ಯಾಲ್ಕಟಾ, ಅಲ್ಲಿಂದ ಶುರು ಆಯಿತು. ಸೊ ಅದ್ರ ಬಗ್ಗೆ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು. ಕಾಲೇಜಲ್ಲಿದ್ದಾಗ ದೆರ್ ವಾಸ್ ಎ ಸೆಲೆಕ್ಷನ್, ಯಾರು ಕಂಪ್ಯೂಟರ್ ಬಗ್ಗೆ ತಿಳ್ಕೋಬಹುದು ಅನ್ನೋದಕ್ಕೆ ಬಗ್ಗೆ ಸೆಲೆಕ್ಷನ್ ಇತ್ತು. ಐ ವಾಸ್ ಎ ಮಿಸರಬಲ್ ಫೇಲ್ಯೂರ್. ಆಗ ನಾನು ಸೆಲೆಕ್ಟೇ ಆಗಲೇ ಇಲ್ಲ. ಬಟ್ ಆ ಸೆಲೆಕ್ಟ್ ಆದಂಥ ಮನುಷ್ಯ ಇವಾಗ ಕಂಪ್ಯೂಟರ್ಸ್ ನಡೆಸ್ತಾನೇ ಇಲ್ಲ, ನಾನು ನಡೆಸ್ತಾ ಇದ್ದೀನಿ. ಸೊ ಈ ಕಂಪ್ಯೂಟರ್ ಬಗ್ಗೆ ತಿಳ್ಕೋಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ತಲೆಯಲ್ಲಿ ಲಾಜಿಕ್ ಇರಬೇಕು. ಥ್ಯಾಂಕ್ ಗಾಡ್ ನಂತರ ಸ್ವಲ್ಪ ಲಾಜಿಕ್ ಇದೆ. ಸೊ ಅದರಿಂದ ಐ ವಾಸ್ ಏಬಲ್ ಟು ಅಡ್ಯಾಪ್ಟ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಸುಮಾರು ವರ್ಷ ಕಂಪ್ಯೂಟರ್ ಜೊತೆನೇ ಕೆಲಸ ಮಾಡಿದೆ. IT ಇಂಡಸ್ಟ್ರಿಯಲ್ಲಿದ್ದೆ ಸುಮಾರು ಒಂದು 25 ವರ್ಷ. ಬಟ್ ಅವ್ರು ಹೇಳ್ದಂಗೆ ನಾನು ಹೆಂಗಸು, ಸೊ ಟ್ರಾನ್ಸ್ಫರ್ಸ್ ಆಯಿತು, ಮದುವೆ ಆಯಿತು, ನನಗೊಬ್ಬ ಮಗ ಇದ್ದಾನೆ. ಈ ವಿಷಯಗಳಿಗೆ ನಾನು ಅಲ್ಲಲ್ಲಿ ನನ್ನ ಕೆರಿಯರಲ್ಲಿ ಬ್ರೇಕ್ಸ್ ಬಂದಿತ್ತು. ಹಾಗಾಗಿನೂ ನನಗೆ ಓದೋಕ್ಕಿಷ್ಟ. ಇವತ್ತು ನೀವು ಕ್ಲಾಸಿಗೆ ಹೋಗಿ ಕೂತ್ಕೊಂಡ್ರೆ ಫಸ್ಟ್ ಬೆಂಚಲ್ಲಿ ನಾನೇ ಕೂತಿರ್ತೀನಿ. ತುಂಬ ಇಷ್ಟ ನನಗೆ ಓದೋಕ್ಕೆ. ಸೊ ಹಾಗಾಗಿ ಕಲಿತು ಬೇರೆ ಕೆಲಸ ಥರ ಕಂಪ್ಯೂಟರ್ ಕೆಲಸ ಮಾಡಿದ್ದೀನಿ. ಬಟ್ ಅಟ್ ದಿಸ್ ಸ್ಟೇಜ್ ಆಫ್ ಮೈ ಲೈಫ್ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಎನಿಮೋರ್. ಕಲ್ತ್ಕೋತೀನಿ, ಆದರೆ ಕಲ್ತ್ಕೊಂಡು ಹೇಳ್ಕೊಡೋ ಅಂಥ ವಿಚಾರ ಇಷ್ಟ ಈಗ. ಹಾಗೆ ಮಾಡಿದಾಗ ಪ್ಯಾರಲಲಿ ಮೈ ಹಸ್ಬೆಂಡ್ ಬಿಕೇಮ್ ಅ ಎಂಟರ್ಪ್ರೊನರ್ sometime in the early 2000. ಸೊ ಗೊತ್ತಿರೋರು ಬೇಕು, ಒಂಥರ ನಂಬಿಕೆ ಇರೋ ಜನ ಬೇಕು ಬಿಸ್ನೆಸ್ ನಡೆಸೋದಕ್ಕೆ.
ಸೊ ಹಿ ಬಿಲೀವ್ಡ್ ಮೀ. ದಟ್ ಈಸ್ ಒನ್ ಗ್ರೇಟ್ ಅಚೀವ್ಮೆಂಟ್, ಐ ಮಸ್ಟ್ ಸೇ. ಸೊ ಅವ್ರ ಜೊತೆ ಸೇರಿಕೊಂಡು ವಿ ವರ್ ರನ್ನಿಂಗ್ ಅ ಚೈನ್ ಆಫ್ ಡಯಾಗ್ನಾಸ್ಟಿಕ್ ಸೆಂಟರ್ಸ್. ಅಂದರೆ ನಾವು ಆ ಥರ ಕಂಪನಿಗಳಿಂದ ಮೆಷಿನ್ ತೊಗೊಬಿಟ್ಟು ಬೇರೆ ಬೇರೆ ಹಾಸ್ಪಿಟಲಲ್ಲಿ ಅದನ್ನು ಹಾಕಿರ್ತಾ ಇದ್ವಿ. ಹಾಸ್ಪಿಟಲ್ ಪೇಷಂಟ್ಸ್ ಬಂದು ಅಲ್ಲಿ ಏನೇನು ಮಾಡ್ಕೋತಾರೋ ಅದು ನಾವು ಮ್ಯಾನೇಜ್ ಮಾಡ್ತಾಯಿದ್ವಿ. ಈ ಥರ ನಮಗೆ ಒಂದು 5 ಸೆಂಟರ್ಸ್ ಇತ್ತು, ಅಲಾಂಗ್ ವಿತ್ 1 ಕ್ಯಾನ್ಸರ್ ಹಾಸ್ಪಿಟಲ್. ಇವಾಗ ಆ ಥರ ಜನ ಬರೋದು ತುಂಬ ಕಡಿಮೆ. ಪ್ಲಸ್ ನಮಗೆ ಇಲ್ಲಿ ಜೂಬ್ಲಿ ಸೆಂಟರ್, ಸುಮಾರು ಜನಕ್ಕೆ ಇಲ್ಲಿ ಗೊತ್ತಿರ್ಬೋದು, ಚಾಮರಾಜಪೇಟೆಯಲ್ಲಿರೋ ಜೂಬಿಲಿ ಡಯಾಗ್ನಾಸ್ಟಿಕ್ ಸೆಂಟರ್ ಇಸ್ ಒನ್ ಆಫ್ ಅವರ್ ಸೆಂಟರ್ಸ್. ಅಲ್ಲಿ ಡಾಕ್ಟರ್ ವಿಶ್ವೇಶ್ವರಯ್ಯ ಅವ್ರು ಮಾಡಿರೋಂಥ ಕೆಲಸ ಈಸ್ ಅ ಫಿನಾಮಿನಲ್. He's a phenomenal doctor. I must almost say that he is the doyen of radiology in India. ಅಂಥ ಕೆಲಸ ಮಾಡಿದ್ದಾರೆ. ಅಂಥ ಒಂದು ಸೆಂಟರಲ್ಲಿ ನಾನು ತಗೊಂಡು ಕೆಲಸ ಮಾಡ್ತೀನಿ ಅಂದರೆ ತುಂಬ ಹೆಮ್ಮೆ ಪಡ್ತೀನಿ ಅದರಿಂದ. ಅಲ್ಲಿ ನಾವು ನೋಡ್ತಾ ಇದ್ದಾಗ ಸುಮಾರು ಜನ ಬರೋರು, ಬೇರೆ ಬೇರೆ ಥರ ಕಾಯಿಲೆಗಳು ಇಟ್ಕೊಂಡಿರೋರು ಬರೋರು, ಸುಮಾರು ಜನ ಡಾಕ್ಟರ್ ನಮ್ಮಲ್ಲಿ ಕೆಲಸ ಮಾಡೋರು. ಅವರ ವಿಚಾರ, ಅವರ ಉದಾಹರಣೆ ತಗೊಂಡು ಹೆಂಗೆ ನೋಡ್ತಾ ಇದ್ರು, ಇದನ್ನೆಲ್ಲ ನೋಡಿದಾಗ ವಯಸ್ಸಾದವ್ರಿಗೆ ಯಾವಾಗಲೂ ದೇರ್ ವಾಸ್ ಆಲ್ವೇಸ್ ಎ ಸೆಕೆಂಡ್ ಹ್ಯಾಂಡ್ ಟ್ರೀಟ್ಮೆಂಟ್ ಅಂತ ಅನ್ನಿಸ್ತು ನನಗೆ. ಇದ್ರ ಬಗ್ಗೆ ನಾನು ಏನಾದ್ರು ಮಾಡಬೇಕು ಅನ್ನೋ ವಿಚಾರ ನನ್ನ ತಲೆಯಲ್ಲಿ ತುಂಬ ಓಡ್ತಾ ಇತ್ತು. ಸೊ ಈ ಕಂಪ್ಯೂಟರ್ ಬಗ್ಗೆ ನನಗೆ ಯಾವಾಗ ಸ್ವಲ್ಪ ಇಂಟ್ರೆಸ್ಟ್ ಹೋಯ್ತೋ, ಹೆಲ್ತ್ ಕೇರ್ ಬಗ್ಗೆ ಆವಾಗ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಐ ಟುಕ್ ಬೋತ್ ಆಫ್ ದೀಸ್ ಆ್ಯಂಡ್ ಇಫ್ ಐ ಮೈ ಯೂಸ್ ಅ ವರ್ಡ್, ಐ ಮ್ಯಾರಿಡ್ ಇಟ್ ಬಿಕಾಸ್ ಮೈ ಹಸ್ಬೆಂಡ್ ವಾಸ್ ರನ್ನಿಂಗ್ ದ ಹೆಲ್ತ್ ಕೇರ್ ಸೆಂಟರ್ ಆ್ಯಂಡ್ ಐ ವಾಸ್ ಡೂಯಿಂಗ್ ದ IT ವರ್ಕ್ ಫಾರ್ ಹಿಮ್. ಇದೆರಡು ಸೇರಿಸ್ಬಿಟ್ಟು ನಾವು ಯಾವ ಥರ ಜನಗಳಿಗೆ ಉಪಯೋಗ ಅಂತ ಆಗೋವಂಥ ಏನಾದರೂ ಕಾರ್ಯ ಮಾಡಬೇಕು ಅಂತ ಯೋಚಿಸಿದಾಗ, ದಟ್ ವಾಸ್ ದ ಟೈಮ್ ಅಮೆಝಾನ್, ಫ್ಲಿಪ್ಕಾರ್ಟ್ ಈ ಥರದ್ದೆಲ್ಲ ಹೆಸರುಗಳು ಕೇಳಿದ್ವಿ. ಹೊಸದಾಗಿ ಕಾಮರ್ಸ್ ಅನ್ನೋ ಒಂದು ವರ್ಡ್ ಬಂತು. ಕಾಮರ್ಸ್ ಅಂದರೆ ಏನು ಅದನ್ನು ಹೋಗಿ ತಿಳ್ಕೊಂಡಾಗ, ಅರೆ ಇದು ನಮಗೆ ನಿಜವಾಗ್ಲೂ ಯೂಸ್ ಮಾಡ್ಬೋದು. ಒಂದು, ಇದರಿಂದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ವಿಲ್ ಬೆನಿಫಿಟ್. ನಾವು ಒಂದು ಅಂಗಡಿ ಓಪನ್ ಮಾಡಿಬಿಟ್ಟು ಜನಕ್ಕೆ ಏನೇನು ಸಾಮಾನು ಕೊಡ್ಬೋದೋ ಅದ್ರ ಬದಲು ನಾವು ಕಾಮರ್ಸ್ ಯೂಸ್ ಮಾಡಿ ಅದನ್ನೇ ಮಾಡಿದ್ರೆ ಬೆಂಗಳೂರಲ್ಲೇ ಅಲ್ಲ, ಕೋಲಾರ, ಮೈಸೂರು, ತುಮಕೂರು ಎಲ್ಲ ಕಡೆನೂ ಕೊಡ್ಬೋದು. ಈ ವಿಚಾರ ಬಂದಾಗ ನಾವು ಯೋಚನೆ ಮಾಡಿ ಯಾವ್ಯಾವ ಥರ ಸಾಮಾನು ಇಡಬಹುದು. ಇವಾಗ ಒಂದು ರಿಟೇಲ್ ಅಂಗಡಿ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ, ನೀವು ಬಟ್ಟೆ ಅಂಗಡಿ ಅಂದರೆ ಬಟ್ಟೆ ತಗೋತೀರಾ, ಮೊಬೈಲ್ ಅಂಗಡಿ ಅಂದರೆ ಮೊಬೈಲ್ಸ್ ಇಡ್ತೀರಾ, ಅಥವಾ ಎಲ್ಲನೂ ಒಟ್ಟಿಗೆ ಇಡಬೇಕು ಅಂದರೆ ಬಿಗ್ ರಿಟೇಲ್ ಚೈನ್, ರಿಲಯನ್ಸ್ ಥರನೋ ಅಥವಾ ಬಿಗ್ ಬಜಾರ್ ಥರನೋ ಆ ಥರ ಅಂಗಡಿ ಇಡ್ತೀರಾ. ಆದರೆ ವಯಸ್ಸಾದವರು ಯೂಸ್ ಮಾಡುವಂಥ ಸಾಮಾನು ಎಲ್ಲರೂ ನೋಡಿದ್ದೀರಾ? ಇಲ್ಲ. ಸೆಕೆಂಡ್ ಪಾಯಿಂಟ್, ನಮ್ಮ ಭಾರತ ದೇಶದಲ್ಲಿ ವಯಸ್ಸಾಗಿರೋವಂಥ ಜನ ದಿನೇ 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 ಜಾಸ್ತಿ ಆಗ್ತಾ ಇದ್ದಾರೆ. ಇವತ್ತು 35 ವರ್ಷಕ್ಕಿಂತ ಕಡಿಮೆ ಇರೋ ಜನ 52% ಪಾಪ್ಯುಲೇಷನ್. ಇದೇ ಪಾಪ್ಯುಲೇಷನ್ 10 ವರ್ಷ ಆದಮೇಲೆ 45 ಆಗಿರುತ್ತೆ, 20 ವರ್ಷ ಆದಮೇಲೆ 55. ಇದೇ ಥರ ವಯಸ್ಸಾದವ್ರು ಇನ್ನೂ ಜಾಸ್ತಿ ವಯಸ್ಸಾಗ್ತಾನೆ ಇದ್ದಾರೆ, ಪ್ಲಸ್ ವಯಸ್ಸಾಗದೇ ಇರೋರು ಆ ಗ್ರೂಪಿಗೆ ಸೇರ್ಕೋತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ವಿಲ್ ಬಿ ದ ಏಜ್ಡ್ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ನ ಯಾರು ನೋಡ್ಕೋತಾರಾಗ? ಅವ್ರು ಹೇಳ್ದಂಗೆ ಅರ್ಧ ಮಕ್ಕಳೆಲ್ಲ ಆಚೆ ಇದ್ದಾರೆ, ಬೆಂಗಳೂರಿಂದ ಆಚೆ ಇರ್ತಾರೆ, ಮನೆಯಿಂದ ಆಚೆ ಇರ್ತಾರೆ, ಅಥವಾ ಫಾರಿನಲ್ಲಿ ಇರ್ತಾರೆ. ಸೊ ವಯಸ್ಸಾದವ್ರನ್ನ ನೋಡ್ಕೊಳ್ಳೋರು ಯಾರು? ಆವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅವ್ರು ಹೇಳಿದ್ರಲ್ಲ, ಹಾಸ್ಪಿಟ್ಲಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಹೆಂಗೆ ಹೋಗ್ತಾರೆ ಜನ? ಅಥವಾ ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಈ ಥರ ಎಲ್ಲ ಪ್ರಶ್ನೆಗಳು ತುಂಬ ಬಂತು. ಸೊ ಇದನ್ನು ಯೋಚಿಸಿದಾಗ ನಾವೇನು ಮಾಡಿದ್ವಿ, ನಮ್ಮ ಎಕ್ಸ್ಪೀರಿಯನ್ಸ್ ಪ್ಲಸ್ ನಮ್ಮ ಡಾಕ್ಟರ್ ಕನೆಕ್ಷನ್ ಎರಡನ್ನೂ ಇಟ್ಕೊಂಡು ಒಟ್ಟಿಗೆ ಆ ಸೆಕೆಂಡ್ ಒಪಿನಿಯನ್ ಅನ್ನೋದನ್ನು ಸ್ಟಾರ್ಟ್ ಮಾಡೋಣ ಅಂತ ಫಸ್ಟ್ ಶುರು ಮಾಡಿದ್ವಿ. ಅದಾದಮೇಲೆ ಅದು ಶುರು ಮಾಡಿದಾಗ, ಅರೆ ಸೆಕೆಂಡ್ ಒಪಿನಿಯನ್ ಏನೋ ಸ್ಟಾರ್ಟ್ ಮಾಡಿದ್ವಿ, ಬಟ್ ಅವ್ರಿಗೆ ಬೇಕಾದಂಥ ಸರ್ವಿಸ್, ಫಾರ್ ಎಕ್ಸಾಂಪಲ್ ಅವ್ರನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾರೆ ಒಂದು ಟ್ಯಾಕ್ಸಿ ಕರಿಬೇಕು, ಅವ್ರ ಜೊತೆ ಯಾರು ಹೋಗಬೇಕು, ಆ ಹಾಸ್ಪಿಟ್ಲಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಕೆಲವ್ರಿಗೆ ಓದಕ್ಕೆ ಬರುತ್ತೆ, ಆ ಸ್ಥಿತಿಲಿರೋರಿಗೆ ಆವಾಗ ನಿಂತ್ಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡೋ ಅಷ್ಟು ಪೇಷನ್ಸ್ ಇರುತ್ತಾ? ಇಲ್ಲ. ಸೊ ಅವ್ರ ಜೊತೆ ಯಾರು ಹೋಗಬಹುದಾ? ಆ ಥರ ಸರ್ವಿಸ್ ಸ್ಟಾರ್ಟ್ ಮಾಡಿ ಇದನ್ನು ಯಾರು ಸ್ಟಾರ್ಟ್ ಮಾಡಿದ್ದಾರೆ.
ಸೊ ಹಾಗೆ ನೋಡ್ಕೊಂಡು ಹೋಗ್ತಾ 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 ಬೇರೆ ಬೇರೆ ಜನ ಬೇರೆ ಬೇರೆ ಥರ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ, ಆದರೆ ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ವಿ ಡಿಸೈಡೆಡ್ ಟು ಪುಟ್ ಇಟ್ ಆಲ್ ಟುಗೆದರ್. ಅದರಿಂದ ಒಂದು ವೆಬ್ಸೈಟ್ ಮಾಡಿಬಿಟ್ಟು ವಯಸ್ಸಾದವ್ರಿಗೆ ಬೇಕಾದಂಥ ಸಾಮಾನು, ಫಾರ್ ಎಕ್ಸಾಂಪಲ್ ತುಂಬ ಪುಟ್ಟಾಣಿ ಎಕ್ಸಾಂಪಲ್ ತಗೋತಾ ಇದ್ದೀನಿ, ವಾಕಿಂಗ್ ಸ್ಟಿಕ್. ಇದು ಎಲ್ಲಿ ಸುಮಾರು ಜನಕ್ಕೆ ಬೇಕಾಗುತ್ತೆ, ಎಲ್ಲಿ ಸಿಗಬಹುದು ಅದು? ಅಥವಾ ಅಲ್ಲಿ ತನಕ ನಡ್ಕೊಂಡು ಹೋಗಿ ನಾ ಅಲ್ಲಿಂದ ತರಬಹುದಾ? ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ನಂಗೆ ವಾಕಿಂಗ್ ಸ್ಟಿಕ್ ಬೇಕಲ್ಲ ಅಲ್ವಾ? ಸೊ ಈ ಕಾಮರ್ಸ್ ಮೂಲಕ ಆ ವಾಕಿಂಗ್ ಸ್ಟಿಕ್ನ ನೀವು ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ ಅದು ನಿಮ್ಮ ಮನೆಗೆ ತಂದು ಕೊಡ್ತಾರೆ. ಪ್ಲಸ್ ಇದೇ ಥರ ಸರ್ವಿಸ್, ನಿಮಗೆ ಟ್ಯಾಕ್ಸಿ ಬೇಕಾಯಿತು, ನೀವು ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಒಬ್ಬರು ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮ ಡಾಕ್ಟ್ರು ಅಥವಾ ಹಾಸ್ಪಿಟ್ಲಿಗೆ ಸೇರಿಸಿ ನಿಮ್ಗೇನಾಗಿದೆ ಅಂತ ತೋರಿಸ್ಬಿಟ್ಟು ವಾಪಸ್ ಕರ್ಕೊಂಡು ಮನೆಗೆ ಬರ್ತಾರೆ. ಈ ಥರ ಸರ್ವಿಸ್ ಇದೆ. ನಿಮ್ಮ ಮನೇಲಿರೋ ಫರ್ನಿಚರ್ ಫಾರ್ ಎಕ್ಸಾಂಪಲ್, ಅದು ನಿಮಗೆ ತುಂಬ ಪ್ರಿಯವಾದ್ದು, ಅದು ಕೊಡಬಾರ್ದು ನಾನು, ಅದಕ್ಕೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಮಂಡಿ ನೋವು, ಅದನ್ನು ಒಬ್ಬರು ಸರ್ವಿಸ್ ಮಾಡ್ತಾರೆ, ಬಂದು ಸುಮ್ಮನೆ ಅದನ್ನು ಎತ್ತರಕ್ಕೆ ಮಾಡ್ತಾರೆ. ಸೊ ಅದೇ ಫರ್ನಿಚರ್ ಇಟ್ಕೊಂಡ್ರೂ ನೀವು ಆರಾಮವಾಗಿರ್ಬೋದು. ಈ ಥರ ಸರ್ವಿಸ್ಗಳು ಒಂದು 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 ನಮ್ಮ ಹತ್ರ ಬಂದು ಸೇರಿಕೊಂಡಿದೆ. ಇದನ್ನೆಲ್ಲ ನಮ್ಮ ಒಂದು ಪುಟ್ಟ ವೆಬ್ಸೈಟ್ ಮೂಲಕ ನಿಮ್ಗಳಿಗೆ ತಲುಪಿಸ್ಬೇಕು ಅಂತ ನಮ್ಮ ಪ್ರಯತ್ನ. ಅದರಿಂದ ಈ ಕಾಮರ್ಸ್ ಪೋರ್ಟಲ್ ಶುರು ಮಾಡಿದ್ದೀವಿ ನಾವು. ಓಕೆ, ಇಂದ್ರಾಣಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇನ್ಫಾರ್ಮೇಷನ್ಗಳು ಕೂಡ ತುಂಬ ವೆರಿ ಅಂದರೆ ಹತ್ತಿರವಾಗಿರುವಂಥ ಒಂದು ಮಾಹಿತಿಗಳನ್ನು ಕೊಟ್ಟಿದೆ. ಫೈನ್, ಓಕೆ. ಐ ಆಮ್ ಕಮಿಂಗ್ ಟು ಡಾಕ್ಟರ್ ಶಶಿಧರ್ ಬುಗ್ಗಿ ಸರ್. ಈಗ ಪೇಷಂಟ್ಸು ಆಲ್ ದ ಟೈಮ್, ಅಂದರೆ ನಾನು ಅವ್ರ ಪರವಾಗಿ ಪ್ರಶ್ನೆ ಒಂದು ಶುರು ಮಾಡಿಕೊಡ್ತಾ ಇದ್ದೀನಿ, ಆಮೇಲೆ ಐ ಥಿಂಕ್ ಪ್ರಾಬ್ಲಿ ದೇ ಆರ್ ಗೋಯಿಂಗ್ ಟು ಆಸ್ಕ್. ಏನಂತ ಹೇಳಿದ್ರೆ, ರೆಕಾರ್ಡ್ ಪ್ರತಿ ಸಲ ಕ್ಯಾರಿ ಮಾಡಲೇಬೇಕು ಅನ್ನೋಂಥ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ ಡಾಕ್ಟರ್? ಇಲ್ಲ, ಭಾಳ ಮುಖ್ಯ. ಈಗ ಯಾವುದೇ ಅಲ್ಲಿ ಒಂದು, ಈಗ ನೋಡಿ ನನ್ನ ಹತ್ರ ಜಸ್ಟ್ ಮೊನ್ನೆ ಒಂದು ಪೇಷಂಟ್ ನಮ್ಮ ಹತ್ರ, ಒಂದು ಲೇಡಿ ವಾಸ್ ರೆಫರ್ಡ್ ವಿತ್ ಎ, ಮೋಸ್ಟ್ ಆಫ್ ದ ಟೈಮ್ ನಮ್ಮ ಹತ್ರ ಬರಬೇಕು ಅಂದರೆ 2-3 ಡಾಕ್ಟರ್ಸ್ ಹತ್ರ ನೋಡಿಬಿಟ್ಟು ದೆನ್ ಪೇಷಂಟ್ ದೇ ಕಮ್ ಟು ಅಸ್ ಫಾರ್ ಸಮ್ ಇಂಟರ್ವೆನ್ಷನ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಪ್ರಾಬ್ಲಮ್ ಇರ್ಬೋದು. ಸೊ ಆ ಪೇಷಂಟ್ಗೆ ನಾನು ಕೇಳಿದೆ, ಗೇವ್ ಹಿಸ್ಟ್ರಿ ಏನಂದರೆ ಅವರಿಗೆ, ನನಗೆ 1.5 ವರ್ಷ 2 ವರ್ಷದಿಂದ ನನಗೆ ಟ್ಯೂಬರ್ಕ್ಲೋಸಿಸ್ ಆಗಿತ್ತು, ಒಳಗಡೆ 2 ಕಡೆ ನೀರು ತುಂಬಿತ್ತು. ಈಗ ಡಾಕ್ಟರ್ಸ್ ನೋಡಿಬಿಟ್ಟು ನಿಮಗೆ ಥೊರಕೋಸ್ಕೋಪಿಕ್ ಮಾಡಬೇಕಾಗಿದೆ ಅಂತ ಮಾಡಿದ್ರು. ಅದಕ್ಕೆ ಡಾಕ್ಟರ್ ಯಾರೋ ಒಬ್ಬರು ಒಂದು ಸಲ ಡಾಕ್ಟರ್ ಬುಗ್ಗಿಯವ್ರ ಹತ್ರ ಹೋಗಿ ಅಂತ ಹೇಳಿ ಕಳಿಸ್ಯಾರ ಅಂತೇಳಿ ನನ್ನ ಹತ್ರ ಪೇಷಂಟ್ ಬಂದರು. ಸಿ ಹೌ ಐ ಮ್ಯಾನೇಜ್ಡ್ ದಟ್ ಕೇಸ್, ಐ ವುಡ್ ಲೈಕ್ ಟು ಟೆಲ್ ಯು. ಇದು ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ತದೆ. ದನ್ ಆಸ್ಡ್, ನೀವು ಮುಂಚೆ ನಿಮಗೆ ಇದು ಮಾಡಿದಾಗ ಆ ಎಕ್ಸ್ರೇ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದೆ ನಾನು ಫಸ್ಟ್ 2 years ಬ್ಯಾಕ್. ಯಾಕಂದರೆ ಕೆಲವು ಸಲ ಒಳಗಡೆ ಫ್ಲೂಯಿಡ್ ಕಲೆಕ್ಟ್ ಆದಮೇಲೆ ಆಫ್ಟರ್ ಗಿವಿಂಗ್ ಟ್ರೀಟ್ಮೆಂಟ್ ಕಂಪ್ಲೀಟ್ ರಿಸಲ್ಯೂಷನ್ ಆಗಿ ಅದು ಆ್ಯಂಗಲ್ ಫ್ರೀ ಆದರೆ, ಈ ಸಲ ಎಕ್ಸ್ರೇದಲ್ಲಿ ಆ್ಯಂಗಲ್ ಏನಾದರೂ ಕಲೆಕ್ಷನ್ ಆದರೆ ಇಟ್ ಮೇ ಬಿ ನ್ಯೂ ಪ್ರಾಬ್ಲಮ್ ಅಂತ ನಾವು ಅರ್ಥಕೋಬೇಕಾಗುತ್ತೆ. ಮುಂಚೆ ಎಕ್ಸ್ರೇದಲ್ಲಿ ಸೇಮ್ ಪಿಕ್ಚರ್ ಇದ್ದು ಈ ಎಕ್ಸ್ರೇದಲ್ಲಿ ಏನಪ್ಪ ಅಂದ್ರೆ ಅದೇ ಟೈಪ್ ಫೀಚರ್ ಇದ್ದರೆ ಐ ವಿಲ್ ಸೇ ದಟ್ ನಥಿಂಗ್ ಈಸ್ ರಿಕ್ವೈರ್ಡ್, ದೇ ನೋ ನೀಡ್ ಟು ಡೂ ಎನಿಥಿಂಗ್. ಆ್ಯಂಡ್ ದೀಸ್ ಆರ್ ದ ಇಶ್ಯೂಸ್. ಏನಪ್ಪ ಅಂದ್ರೆ ರಿಕಾರ್ಡ್ಸ್ ಮೇಂಟೆನೆನ್ಸ್ ಪ್ರಾಪರಾಗಿ ಮಾಡಿದ್ರೆ ಪೇಷಂಟ್ ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ಇಲ್ಲ ಡಾಕ್ಟ್ರೇ, ನನ್ನ ಹತ್ರ ಮುಂಚೆ ಎಕ್ಸ್ರೇ ಹಿಂಗೆ ಮಾಡಿದ್ದಿದೆ, ಇದು ಇದೆ ಸರ್, ಕೆಲವ್ರು ಕೇಳ್ಬೋದು, ಕೆಲವ್ರು ಕೇಳದೇ ಇರ್ಬೋದು. ಬಟ್ ಹಿಸ್ಟ್ರಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆಲ್ಲ ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಗುರುಗಳೆಲ್ಲ ಹೇಳ್ತವ್ರು, 90% ಆಫ್ ದಿ ಡಯಾಗ್ನೋಸಿಸ್ ಕ್ಯಾನ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ಎಕ್ಸ್ರೇ ಆ್ಯಂಡ್ ಅನದರ್ 5% ನಾವು ಎಕ್ಸಾಮಿನೇಷನ್ ನಾ ಹೇಳೋದು ಎಷ್ಟೋ ಪೇಷಂಟ್ಗೆ ಹೇಳ್ತಾ ಇರ್ತೀನಿ, ನಮ್ಗೆ ಅಲ್ಟ್ರಾಸೌಂಡು ಅದು ಇದು ಎಲ್ಲ ಸ್ಕ್ಯಾನ್ ಆಮೇಲೆ ಈ ಕೈನೇ ಅಲ್ಟ್ರಾಸೌಂಡ್ ಅಂತ ಹೇಳೋದು ನಾವು. ಬಿಕಾಸ್ ಬೈ ಎಕ್ಸಾಮಿನಿಂಗ್ ದ ಪೇಷಂಟ್, ಈ ಫಾರ್ ಇನ್ಸ್ಟೆನ್ಸ್ ಪೇನ್ ಅಬ್ಡಮೆನ್, ನವೆಡೇಸ್ ಕೆಲವ್ರಿಗೆ ಏನಂದ್ರೆ ಪೇನ್ ಅಬ್ಡಮೆನ್ ಬಂದ ತಕ್ಷಣ ನಾನು ಲೆಪ್ರೋಸ್ಕೋಪಿಕ್ ಮಾಡಬೇಕು ಅಂತಂದರೆ ದಟ್ ಇಸ್ ನಾಟ್ ದಿ ವೇ. ಫಸ್ಟ್ ಪೇನ್ ಅಬ್ಡಮೆನ್ ಪೇಷಂಟ್ ಬಂದಾಗ ಅಂದರೆ ಇಟ್ ಮೇ ಬಿ ಜಸ್ಟ್ ಎ ಕಾಲಿಕಿ ಪೇನ್, ಆಲ್ ದ ಟೈಮ್ ಇಟ್ ಇಸ್ ಅಪೆಂಡಿಸೈಟಿಸ್ ಇರ್ಬೋದು, ಆಲ್ ದ ಟೈಮ್ ಇದು ಇಂಟರ್ವೆನ್ಷನ್ಗೆ ಬೇಕು ಅಂತ ಹೇಳೋದು ತಪ್ಪಾಗ್ತದೆ. ಬಿಕಾಸ್ ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಾವು ಕೆಲಸ ಮಾಡಿದ್ರೆ, ಅವಾಗೆಲ್ಲ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡೋ ಕಾಲಕ್ಕೆ ಯಾವ ಮೆಡಿಕಲ್ ಕಾಲೇಜು ಇರಲಿಲ್ಲ, ದೇರ್ ಆರ್ ನಾಟ್ ಇವನ್ ಮೆಡಿಕಲ್ ಕಾಲೇಜ್. ದಿನ ರಾತ್ ನಾವು ಪೇಷಂಟ್ಸ್ಗೆ ಒಂದು ಕೇಸ್ ನಾವು ಡಯಾಗ್ನೋಸ್ ಮಾಡೋದು ಓನ್ಲಿ ಆನ್ ದ ಬೇಸಿಸ್ ಆಫ್ ಟಚ್ ಸೆನ್ಸೇಷನ್ ಈಸ್ ಎನಫ್ ಟು ಟೆಲ್ ವಾಟ್ ಈಸ್ ಎ. ಬಟ್ ನವೆಡೇಸ್ ಬಿಕಾಸ್ ಆಫ್ ದ ಇಂಟರ್ವೆನ್ಷನ್, ಸೊ ಜಸ್ಟ್ ಬಿಕಾಸ್ ಟೆಕ್ನಾಲಜಿ ಈಸ್ ದೇರ್, ಬಟ್ ಟೆಕ್ನಾಲಜಿ ನಾವು ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳೋದು ಭಾಳ ಮುಖ್ಯ.
ಬಿಕಾಸ್ ಮೆನಿ ಟೈಮ್ಸ್ ಇಂಟರ್ವೆನ್ಷನ್ಸಿಂದನೇ ಭಾಳಷ್ಟು ಪ್ರಾಬ್ಲಮ್ ಸಫರ್ ಆಗಿದ್ದೇನಪ್ಪ ಅಂದ್ರೆ ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್ ಆ್ಯಂಡ್ ದೇ ಕಮ್ ಟು ಅಸ್ ಆಫ್ಟರ್ ದಿ ಸೋ ಮೆನಿ ಥಿಂಗ್ಸ್. ಅದಕ್ಕೆ ದಿಸ್ ರೆಕಾರ್ಡ್ಸ್ ಏನಿದೆಯಲ್ಲ ಅದು ಭಾಳ ಮುಖ್ಯ ಅದು. ಸೊ ದ್ಯಾಟ್ ಯು ಕ್ಯಾನ್. ಆಮೇಲೆ ಇವರು ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳಿದ್ರಲ್ಲ, ಐ ಆಮ್ ಫಾರ್ ದಿ ಸೆಕೆಂಡ್ ಒಪಿನಿಯನ್ ಅಂತ. ಈಗ ಏನಂದರೆ ದಿ ಅರ್ಲಿಯರ್ ರಿಲೇಷನ್ ದಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಡಾಕ್ಟರ್ ಪೇಷಂಟ್ ರಿಲೇಷನ್ ಅಂದರೆ ಇಟ್ ವಾಸ್ ಅ ವೆರಿ ಗುಡ್. ಹಲವಾರು ಕಾರಣಗಳಿಂದ ಚೇಂಜಸ್ ಆಗಿದೆ. ವಾಟ್ ಎವರ್ ಮೇ ಬಿ ದ ರೀಸನ್, ಅದು ಇಟ್ ಮೇ ಬಿ ಫಾಲ್ಟ್ ವಿತ್ ದ ಇವರಿಂದ ಇರ್ಬೋದು ಅಥವಾ ಸಾರ್ವಜನಿಕರಿಂದ ಇರ್ಬೋದು, ಬಟ್ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಅದು ಚೇಂಜ್ ಆದಾಗ ಕೆಲವ್ರು ಏನಂತಾರೆ, ಡಾಕ್ಟ್ರೆ ನೀವು ಯಾಕೆ ಸಿ ಟಿ ಸ್ಕ್ಯಾನ್ ಮಾಡಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ. ಸೊ ಹಿ ಮೈಟ್ ಗೋ ಟು ದಿ ಕೋರ್ಟ್ ಬಿಕಾಸ್ ಐ ಹ್ಯಾವ್ ನಾಟ್ ಡನ್ ಎ ಸಿ ಟಿ ಸ್ಕ್ಯಾನ್. ಸೊ ಅದಕ್ಕೆ ಏನಂದರೆ ಕಮ್ಯುನಿಕೇಟ್ ವಿತ್ ದ ಪೇಷಂಟ್ಸ್. ನೋಡಪ್ಪ ಹಿಂಗಿದೆ ಹಿಂಗಿದೆ ಹಿಂಗಿದೆ, ಲೈಕ್ ದೀಸ್ ಆರ್ ಥಿಂಗ್ಸ್, ಆಪ್ಷನ್ಸ್ ಆರ್ ದೇರ್, 1 2 3 ಯು ಶುಡ್ ಅಲೌ ದೆಮ್ ಟು ಚೂಸ್ ದಿ ಕೇಸ್. ಎಲ್ಲ ನಾವು 100, ಇನ್ನೊಂದು ಹೇಳ್ತೀನಿ, ಆ್ಯಸ್ ಎ ಡಾಕ್ಟರ್ ಆಗಿ ಏನಪ್ಪ ಅಂದರೆ ಎಲ್ಲ 100% ನಮ್ಗೆ ಗೊತ್ತಾಗ್ತದೆ ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ಆನ್ ದ ಸಿಟ್ಟಿಂಗ್, ಓನ್ಲಿ ಒನ್ ಸಿಟ್ಟಿಂಗ್. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಆದಮೇಲೆ, ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಕಮ್ಯುನಿಕೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಡಾಕ್ಟರ್ ಪೇಷಂಟ್ ಟ್ರಸ್ಟ್ ಏನಿದೆಯಲ್ಲ ಅದು ಭಾಳ ಮುಖ್ಯ. ನಿಜ. ಅದು ಸ್ವಲ್ಪ ಡೆಟೀರಿಯರೇಟ್ ಆಗೇನಪ್ಪ ಅಂತಂದ್ರೆ ಹಲವಾರು ಕಾರಣಗಳ ಆಗಿ ಈ ಲಿಟಿಗೇಷನ್ ಆಗ್ಬೋದು, ಇನ್ನೊಂದು ಆಗ್ಬೋದು. ಆಲ್ ದಿ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇದು ನಮ್ಮಲ್ಲಿ. ಆಮೇಲೆ ಇನ್ನೂ ಒಂದು ಭಾಳ ವಿಚಾರ ಏನಪ್ಪ ಅಂದ್ರೆ ಐ ವುಡ್ ಲೈಕ್ ಟು ಶೇರ್ ವಿತ್ ಮೈ ಸೀನಿಯರ್ ಕಲೀಗ್ಸ್ ಹಿಯರ್. ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಪ್ರಿವೆಂಟಬಲ್ ಆ್ಯಂಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಈಸ್ ವೆರಿ ವೆರಿ ಕಾಸ್ಟ್ ಎಫೆಕ್ಟಿವ್. ಇದು ನಾವು ಮಾಡುವಂಥ ವ್ಯವಸ್ಥೆ. ಅದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಮಾಡ್ತಿದ್ದೆವು, ರೆಗ್ಯುಲರ್ ಎಕ್ಸಸೈಸ್ ಆಗಿರ್ಬೋದು, ಆಮೇಲೆ ಯೋಗ ಆಗಿರ್ಬೋದು, ಆಮೇಲೆ ಕುಡಿಯುವ ನೀರಾಗಿರ್ಬೋದು, ನಮ್ಮ ಪರಿಸರ ಆಗಿರ್ಬೋದು, ರೆಗ್ಯುಲರ್ ಹೆಲ್ತ್ ಚೆಕಪ್ ಆಗಿರ್ಬೋದು, ನಮ್ಮ ಮನಸ್ಥಿತಿ. ಈಗ ಫಾರ್ ಇನ್ಸ್ಟೆನ್ಸ್ ನಾನು ಮೊನ್ನೆ ಒಂದು ನರ್ಸಿಂಗ್ ಕ್ಲಾಸ್ ತೊಳ್ತಾ ಇದ್ದೆ. ಅವಾಗ ಹೇಳಿದೆ ನಾನು, ಈಗ ನೋಡ್ರಿ ಆ್ಯಕ್ಚುಲಿ ಹೆಲ್ತ್ WHO ಪ್ರಕಾರ ಏನಪ್ಪ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ವೆಲ್ ಬೀಯಿಂಗ್ ಈಸ್ ನಾಟ್ ಜಸ್ಟ್ ಅಬ್ಸೆನ್ಸ್ ಆಫ್ ಡಿಸೀಸ್ ಅಂತಲ್ಲ. ಈ ಫಾರ್ ಯಾರಪ್ಪ, ಈ ನಮ್ಮೊಬ್ರು ಕಲಿಗೆ ಏನಂದ್ರೆ ಒಂದು ಒಳ್ಳೆ ಕಾರ್ ತೊಗೊಂಡ, ಆ ಕಾರ್ ತೊಗೊಂಡು ಹಸಿವು ಆದ್ರೂ ಅದು ಡಿಸೀಸ್ ಅಂತ ಹೇಳಿದೆ ನಾನು. ಯಾಕಂದರೆ ಅವನು ಏನೋ ಕೆಲಸ ಮಾಡಿದಾನ, ಕಾರ್ ತೊಗೊಂಡಿದ್ದಾನೆ, ಒಳ್ಳೇದಾಯಿತು, ನಾಳೆ ಲೆಟ್ ಮೀ ವರ್ಕ್ ಹಾರ್ಡ್, ನನಗೆ ಬೇಕು ಅಂತಂದು. ಅರೆ ಅವನು ಯಾಕೆ ತೊಗೊಂಡ ಅಂಥೇಳಿ ಅಸೂಯೆ ಪಡೋದು ಏನಪ್ಪ ಅಂದ್ರೆ ಒಂದು ಮೆಂಟಲ್ ಡಿಸೀಸ್ ಇದು. ಆ್ಯಂಡ್ ದೀಸ್ ಮೆಂಟಲ್ ಡಿಸೀಸಸ್ ಆರ್ ಮಚ್ ಮೋರ್ ಕಾಮನ್. ಇದು ನಾವು ನಾನು 1970s ಇದಿದ್ದಾಗೇನ ನಾನು ECFMG ಪಾಸ್ ಆಗಿದ್ದೆ. ಅವಾಗ 73 ECFMG ಪಾಸ್ ಆಗಿ ಅಂದರೆ ಇಟ್ ವಾಸ್ ಅನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಫಾರ್ ಗೋಯಿಂಗ್ ಟು ಸ್ಟೇಟ್ಸ್. ಅವಾಗ ನನಗೆ ಐ ವಾಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಸರ್ಜರಿ. ಸೊ ಐ ವಾಂಟೆಡ್ ಟು ಬಿಕಮ್ ಎ ಸರ್ಜನ್. ಸೊ ಮೋಸ್ಟ್ ಆಫ್ ದ ಟೈಮ್ ಹೇಳಿದ್ರು, ನೀವು ಎಲ್ಲ ಅಮೇರಿಕಾಕ್ಕೆಲ್ಲ ಆ ಟೈಮಿಗೆ ಹೋದಂದ್ರೆ ಮೆಂಟಲ್ ಡಿಸೀಸಸ್ ಆರ್ ಮೋರ್. ಯಾಕಂದರೆ ಅಡ್ವಾನ್ಸ್ಡ್ ಕಂಟ್ರಿ, ಅಡ್ವಾನ್ಸ್ಡ್, ಸೊ ಲಾಟ್ ಆಫ್ ಮನಿ ಈಸ್ ದೇರ್. ಈಗ ನಾವು ಬೇಸಿಕ್ ಪ್ರಾಬ್ಲಮ್ಮೇ ಜಾಸ್ತಿ ಇಲ್ಲಿ. ಸೊ ಹಾಗಿರುವಾಗ ಸೊ ಮೆಂಟಲ್ ಡಿಸೀಸಸ್ ಆರ್ ಏನಪ್ಪ ಅಂದರೆ ಈಗ ಜಾಸ್ತಿ ಆಗಿದೆ ಹಲವಾರು ಕಾರಣಗಳಿಂದ. ಸೊ ಮೋಸ್ಟ್ ಆಫ್ ದ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟಬಲ್. ಬಟ್ ಅನ್ಫಾರ್ಚುನೇಟ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ನಮ್ಮ ದೇಶದಲ್ಲಿ ಭಾಳಷ್ಟು ಮಾಡಬೇಕಾಗಿದೆ. ಸ್ಟಾರ್ಟಿಂಗ್ ಫ್ರಮ್ ಕುಡಿಯುವ ನೀರಿಂದ ಹಿಡ್ಕೊಂಡು ನಾವು ವಿ ಮಸ್ಟ್ ಹ್ಯಾವ್ ಮೇಡ್ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ಅವರ್ ಕಂಟ್ರಿ. ನಾವು ಬಾಹ್ಯಾಕಾಶಕ್ಕೆ ಹೋಗಿದ್ದೆವು, ಎಲ್ಲ ಹೋಗಿದ್ದೆವು, ಬಟ್ ಅಂಡರ್ಗ್ರೌಂಡ್ ಡ್ರೈನೇಜೇ ಎಷ್ಟೋ ಕಡೆ ಇಲ್ಲ, ಕುಡಿಯುವ ನೀರು ವ್ಯವಸ್ಥೆನೇ ಇಲ್ಲ ಅಂದಮೇಲೆ lot of things we need to do it. These are the issues which has to be kept in mind as a doctor before we make our diagnosis. ಅವನ ಮನೆ ಪರಿಸರ ಹೆಂಗಿದೆ ಅಂತ ಇಂಪಾರ್ಟೆಂಟ್. ಅವನು ನಮ್ಮ ಹತ್ರ ಬಂದಾಗ ನಿಮ್ಮ ಮನೆಯಿಂದ ಪರಿಸರ ಎಂದು ಕುಡಿಯುವ ನೀರು, ಎಷ್ಟೋ ಡಿಸೀಸಸ್ ಏನಪ್ಪ ಅಂದರೆ ಕುಡಿಯುವ ನೀರಿಂದ ಬರ್ತವೆ. ಈಗ ನೀವು ಇನ್ನೊಂದು ಹೇಳ್ಬೋದು, ಅವರ್ ಕಂಟ್ರಿ ಹ್ಯಾಸ್ ಬಿಕಮ್ ಎ ಹಬ್ ಆಫ್ ಡಯಾಬಿಟೀಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಅರೆ ಸಡನ್ನಾಗಿ 30 ವರ್ಷದಲ್ಲಿ ಅದು ಹೆಂಗೆ ಚೇಂಜಸ್ ಆಯಿತು? ಯಾವುದೇ ಒಂದು ಜೆನೆಟಿಕ್ ಚೇಂಜಸ್ ಆಗಬೇಕಾದ್ರೆ ಸಾವಿರಾರು ವರ್ಷಗಳು ಬೇಕು. ಸಡನ್ನಾಗಿ ಜೆನೆಟಿಕ್ ಚೇಂಜಸ್ ಹೆಂಗಾಗದ? ಅಕಾರ್ಡಿಂಗ್ ಟು ಮೀ ಮೋಸ್ಟ್ ಆಫ್ ದೀಸ್ ಚೇಂಜಸ್ ಆರ್ ಡ್ಯೂ ಟು ಕಂಟ್ಯಾಮಿನೇಷನ್ ವಿಚ್ ಈಸ್ ಗೋಯಿಂಗ್ ಆನ್ ಇನ್ ಅವರ್ ಕಂಟ್ರಿ. ಹಲವಾರು ಕಾರಣಗಳಿಂದ, ಕುಡಿಯೋ ನೀರಿಂದ ಆಗಿರ್ಬೋದು, ಪೆಸ್ಟಿಸೈಡ್ ಆಗಿರ್ಬೋದು, ದೀಸ್ ಆರ್ ದ ವೇರಿಯಸ್ ಇಶ್ಯೂಸ್ ವಿಚ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಆಮೇಲೆ ಯಂಗ್ಸ್ಟರ್ಸ್ ಏನಪ್ಪ ಅಂದರೆ ಎಷ್ಟೋ ರಿಸರ್ಚ್ ಮಾಡುವಂಥ ಅವ್ರಿಗೆ ಹೇಳಂದ್ರೆ ನಾನು ಐ ಶೇರ್ ಮೈ ಫೀಲಿಂಗ್ಸ್ ಅಬೌಟ್ ದ್ಯಾಟ್. ಸಡನ್ನಾಗಿ ಡಯಾಬಿಟಿಸ್ ಯಾಕೆ ಇದಾಯಿತು? ಇಟ್ ಈಸ್ ನಾಟ್ ಪಾಸಿಬಲ್. ಓವರ್ ಎ ಪೀರಿಯಡ್ ಆಫ್ ಇದರಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇವೆಲ್ಲ ಏನಪ್ಪ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ತರಬೇಕು, ಪ್ರಿವೆಂಟಿವ್ ಹೆಲ್ತ್ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಮಾಡಿದ್ರೆ ಅಂದರೆ ನಮಗೆ ಇಲ್ಲದೆ ಹೋದರೆ ಸ್ಟ್ರೇಟ್ ಅವೇ ವಿಲ್ ಬಿ ಎಂಟ್ರಿಂಗ್ ಇನ್ ಟು ದಿ ICU. ನನಗೇನಂದ್ರೆ ನನಗೊಂದು ಟರ್ಮಿನಾಲಜಿ ಎಲ್ಲ ನಾವು ಹೊಸದಾಗಿ ICU ಅಂತ ಅಂದ್ರೆ ನಾನು ನೋಡ್ಕೋತೀನಿ ಅಂತ ಆಗ್ತದೆ. ಸರ್ ಫೈನಲಿ ವಾಂಟೆಡ್ ಟು ಆಡ್ ಈ ಹೆಲ್ತ್ ರೆಕಾರ್ಡ್ಸ್ ಬಗ್ಗೆ ವಾಟ್ ಹಿ ಸೇಸ್ ಇಸ್ 100% ಟ್ರೂ.
ನಾನು ಮುಂಚೆ ನಾನು ಡಾಕ್ಟರ್ ಮಗಳು, ನಮ್ಮ ಪೇರೆಂಟ್ಸ್ ಇಬ್ರು ಡಾಕ್ಟರ್. ಐ ಆಮ್ ಮ್ಯಾರಿಡ್ ಟು ಅ ಪರ್ಸನ್ ಹೂ ರನ್ಸ್ ಅ ಚೈನ್ ಆಫ್ ಡಯಾಗ್ನಾಸ್ಟಿಕ್ ಸೆಂಟರ್. ನಮ್ಮದೇ ಡಯಾಗ್ನಾಸ್ಟಿಕ್ ಸೆಂಟರು ಇತ್ತು. ನಾನು ಮಾತ್ರ ಯಾವತ್ತೂ ಚೆಕ್ ಮಾಡಿಸ್ಕೊಂಡಿರಲಿಲ್ಲ. ಡಾಕ್ಟರ್ ಹೇಳಿದ್ದು 100% ಟ್ರೂ. ಚೆಕ್ ಮಾಡಿಸಿದಾಗ ಏನೇನು ತಪ್ಪಿತ್ತು ನನ್ನ ಬಾಡಿಲಿ ಅಂತ ನನಗೆ ಗೊತ್ತಾಯಿತು. ಪ್ಲಸ್ ವಿದಿನ್ 3 months ನನ್ನ ಹತ್ರ 3 ಫೈಲ್ ಇತ್ತು, 1, 2, 3. ಆ್ಯಂಡ್ ಐ ಹ್ಯಾವ್ ರೆಕಾರ್ಡ್ಸ್ of almost 100 pages. Oh my God. And this is very recent. So ಇದನ್ನೆಲ್ಲದನ್ನು ನಾನು ಮುಂಚೆನೆ ಮಾಡಿದಿದ್ರೆ maybe it would not have been 100 pages, it would have been maybe 4 pages. That's all. I think it's very important. ಆಮೇಲೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಐ ವಾಸ್ ನನಗೆ ನಮ್ಮ ಬ್ರದರ್ ಎಲ್ಲ ಎಜುಕೇಷನ್ ಕೊಟ್ಟಿದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಕೇಳಿರ್ಬೋದಲ್ಲ, ಹೆಬ್ಬಾಳ ಹತ್ರ. ಹೆಲ್ತ್ ಬಗ್ಗೆ ದಟ್ ಇಗ್ನೋರೆನ್ಸ್ ಈಸ್ ದೇರ್ ಅಮಾಂಗ್ ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಂತ ಹೇಳೋದು. ಎಷ್ಟೋ ಸಲ ಒಂದು ಸಲ ಕೇಳ್ತಾರೆ, ಡಾಕ್ಟ್ರೇ ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಲೋಸಿಸ್ ಇದೆಯಾ ಅಂತ ಕೇಳ್ತಾರೆ. ಇಟ್ ಇಸ್ ಸರ್ಪ್ರೈಸಿಂಗ್. ಈವನ್ ಟುಡೇ ಇನ್ ಅವರ್ ಕಂಟ್ರಿ 1000 people ಆರ್ ಡೈಯಿಂಗ್ ಡ್ಯೂ ಟು ಟ್ಯೂಬರ್ಕ್ಲೋಸಿಸ್. ಎಷ್ಟೋ ಜನ ಮಕ್ಕಳೇನಂತಂದ್ರೆ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಟ್ಯೂಬರ್ಕ್ಲೋಸಿಸ್ ಆದರೆ ಆ ಮನೆತನದಲ್ಲಿ ಏನಪ್ಪ ಅಂದ್ರೆ ಅವರು ಹುಡುಗರು ಸ್ಕೂಲ್ ಡ್ರಾಪ್ಔಟ್ ಆಗ್ತಾರೆ. ಆಮೇಲೆ more mortality rate is due to in women due to tuberculosis than the maternal mortality rate ಅಂತ ಹೇಳೋದು. ಸೊ ಹಾಗಿದ್ದಾಗ ಒಂದು ಸಲ ಪ್ರೊಫೆಸರ್ ಆಫ್ ಸೈಕಾಲಜಿ ಅವ್ರು ಬಂದುಬಿಟ್ಟು ನನಗೆ, ಇದು ಭಾಳ ಇಂಪಾರ್ಟೆಂಟ್, ದಿಸ್ ಒನ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಟು ಅವರ್ ಕಲೀಗ್ಸ್ಗೆ. ಕೇಳಿದ್ರು, ಡಾಕ್ಟ್ರೇ ನನಗೊಂದು ಸ್ಮಾಲ್ ಒಂದು ಇದಾಗಿದೆ, ಒಂದು ಬರ್ಕೊಟ್ರಿ ಅಂತಂದರು. ಐ ವಾಸ್ ಎಟ್ ದ ಟೈಮ್ ಐ ವಾಸ್ ವರ್ಕಿಂಗ್ ಇನ್ ಬೌರಿಂಗ್ ಹಾಸ್ಪಿಟ್ಲ್. ಬರ್ಕೊಟ್ರಿ ಅಂತ. ನಾನು ಯೂಸಲಿ ಐ ಡೋಂಟ್ ಪ್ರಿಸ್ಕ್ರೈಬ್ ಲೈಕ್ ದಟ್. ಆಮೇಲೆ ನಾನು ನೆಕ್ಸ್ಟ್ ಕ್ವಶನ್ ಕೇಳಿದೆ, ಯಾಕೆ ಎಷ್ಟು ದಿವಸದಿಂದ ಇದೆ ಅಂತ ಕೇಳಿದ್ರೆ, ಇಲ್ಲ ಒಂದು 4-5 ದಿವಸದಿಂದ ಆಗಿದೆ. ನೆಕ್ಸ್ಟ್ ಯಾವಾಗ, ಇದಕ್ಕಿಂತ ಮುಂಚೆ ಯಾವಾಗ ಆಗಿತ್ತು ಅಂದ್ರೆ, ಇಲ್ಲ ಒಂದು 6 ತಿಂಗಳಿಂದ ಆಗಿತ್ತು. ನಮ್ಮ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಇದ್ದರು, ಅವರು ಆ್ಯಂಟಿಬಯೋಟಿಕ್ಸ್ ಬರ್ಕೊಟ್ಟಿದ್ರು, ತೊಗೊಂಡೆ, ಈಗ ಮತ್ತೆ ಬಂದಿದೆ, ಅದಕ್ಕೆ ನಿಮ್ಗೆ ಕೇಳಿದೆ ಅಂತಂದ್ರು. ಆರ್ ಯು ಡಯಾಬಿಟಿಕ್ ಅಂತ ಕೇಳಿದೆ ನಾನು ಫಸ್ಟ್ ಕ್ವಶನ್. ಯಾಕಂದರೆ 2 ಸಲ ಆಗಿತ್ತು ಅಲ್ಲ. ಹಿ ವಾಸ್ ಅರೌಂಡ್ 50 years ಅವಾಗ. ದೆನ್ ಕೇಳಿದ್ರು, ನೋ ಐ ಆಮ್ ನಾಟ್ ಎ ಡಯಾಬಿಟಿಕ್ ಅಂತ ಹೇಳಿದ್ರು. ಸೋ ಡಾಗ್ಮ್ಯಾಟಿಕಲಿ ಹೇಳಿದ್ರು ಅಂದರೆ ಐ ಹ್ಯಾವ್ ಟು ಬಿಲೀವ್ ಹಿಮ್. ನಾನು ಹೇಳಿದೆ. ದೆನ್ ಐ ಆಸ್ ಒನ್ ಮೋರ್ ಕ್ವಶನ್. ಅದು ಆಯಿತು, ವೆದರ್ ನೀವು ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟ್ ಯಾವಾಗ ಮಾಡಿದಿರಾ ಅಂತ ಕೇಳ್ದೆ. ಇಲ್ಲ ಮಾಡಿಲ್ಲ ಡಾಕ್ಟ್ರೆ, 100% ಐ ಆಮ್ ಶ್ಯೂರ್ ಐ ಆಮ್ ನಾಟ್ ಎ ಡಯಾಬಿಟಿಕ್ ಅಂದರು. ನಾನು ಹೇಳಿದೆ, ಸರ್ ಅವೆಲ್ಲ ಹಂಗೆ ಹೇಳಿದ್ರೆ ತಪ್ಪಾಗ್ತದೆ, ಟೆಸ್ಟ್ ಮಾಡಿದರೆ ಇಲ್ಲ, ಪ್ಲೀಸ್ ಕಮ್ ವಿತ್ ಮೀ, ಏನೇ ಐ ಆಮ್ ಆನ್ ದ ವೇ ಟು ಬೌರಿಂಗ್ ಹಾಸ್ಪಿಟಲ್, ಕಮ್ ವಿತ್ ಮೀ ಅಂತೇಳಿ ಐ ಟುಕ್ ಹಿಮ್ ಆನ್ ದಟ್ ಡೇ ಟು ಟೆಲ್ ಯು ಫ್ರ್ಯಾಂಕ್ಲಿ. ನನ್ನ ಸ್ಕೂಟರಲ್ಲೇ ಕರ್ಕೊಂಡು ಹೋದೆ ಅವರಿಗೆ. ಸರ್, ಬಿಲೀವ್ ಇಟ್ ಆರ್ ನಾಟ್, ಎ ಪ್ರೊಫೆಸರ್ ಆಫ್ ಸೈಕಾಲಜಿ, ಸೀನಿಯರ್ ಪರ್ಸನ್ನು, ಎಜುಕೇಟೆಡ್, ಹೈಲಿ ದಿಸ್ ಒನ್, ಅವ್ರಿಗೆ ಬ್ಲಡ್ ಶುಗರ್ ನಾನು ಮಾಡಿದ್ರೆ ಅವತ್ತಿನ ದಿವಸ 350 ಇತ್ತು. ಹಿಸ್ ಡಯಾಬಿಟೀಸ್ ವಾಸ್ ಡಯಾಗ್ನೋಸ್ಡ್ ಆಕ್ಸಿಡೆಂಟಲಿ ವೆನ್ ಹಿ ವಾಸ್ ಟಾಕಿಂಗ್ ಟು ಮೀ, ಲೈಕ್ ನೈಬರ್ಸ್, ನಮ್ಮ ಬ್ರದರ್ ಇದ್ದಂಗೆ ಅವರಿಗೆ, ಚಿಕ್ಕವರೆಲ್ಲ. ಸೊ ಹಿಸ್ ಡಯಾಬಿಟೀಸ್ ವಾಸ್ ಡಯಾಗ್ನೋಸ್ಡ್ ಬಿಕಾಸ್ he came to me only for a boil. How do you analyze this situation? I want to ask my colleagues. So don't take it lightly. ಯಾವುದೇ ಅಲ್ಲಿ ಸಿ, ಎಷ್ಟೋ ಪೇಷಂಟ್ಸ್ ಏನಪ್ಪ ಅಂದ್ರೆ ಐ ಹ್ಯಾವ್ ಸೀನ್, ದೇ ಕಮ್ ವಿತ್ ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಬರ್ತಾರೆ ಡಯಾಬಿಟೀಸಲ್ಲಿ. ಫಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಟ್ಯೂಬರ್ಕ್ಲೋಸಿಸ್ ಡಯಾಬಿಟಿಸ್ ಮೇ ಬಿ ಟ್ಯೂಬರ್ಕ್ಲೋಸಿಸ್ ಇನ್ಫೆಕ್ಷನ್ ಆಗಿ ಬರ್ತಾರೆ, ನಿಮೋನಿಯಾಗಿ ಬರ್ತಾರೆ, H1N1 ಆಗಿ ಬಂದಿದ್ದಾರೆ. ಸೊ ಇಟ್ ಇಸ್ ಸಚ್ ಎ ಕಾಮನ್ ಕಂಡೀಷನ್. ಸೊ ಸಿಂಪಲ್, ಈವನ್ ನಾವು ಪ್ರೈವೇಟಲ್ಲಿ ಹೋಗಿ ಏನಪ್ಪ ಅಂದ್ರೆ ಯು ಕ್ಯಾನ್ ಆಸ್ಕ್, ಯು ನೀಡ್ ನಾಟ್ ಹ್ಯಾವ್ ಟು ಗೋ ಟು ಎನಿ ಡಾಕ್ಟರ್ ಆಲ್ಸೋ, ಐ ಆಮ್ ಟೆಲಿಂಗ್ ಯು. ನೀವು ಹೋಗ್ಬಿಟ್ಟು ಯೂರಿನ್ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ. ಸೋ ಮೆನಿ ಲ್ಯಾಬೊರೇಟರೀಸ್ ಆರ್ ದೇರ್. ಸಿ, ದೀಸ್ ಆರ್ ದ ಕಾಮನ್ ಥಿಂಗ್ಸ್ ವಿ ಶುಡ್ ನೋ. ಬಟ್ ಕಾಮನ್ ಥಿಂಗ್ಸ್ ನೋಡಿ ಏನಪ್ಪ ಅಂದ್ರೆ ಡಾಕ್ಟರ್ ಆಗಕ್ಕೆ ಹೋಗಬೇಡಿ. ಸರ್, ನಾನು ಇವಾಗ ನಿಮ್ಮನ್ನು ಅದನ್ನೇ ಕೇಳೋದಿದ್ದೆ ಸರ್. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಸರ್. ನಾವು ಟೆಕ್ನಾಲಜಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಮ್ಗೆ ಅಮೆರಿಕಲ್ಲ ಏನು ಡಿಫರೆನ್ಸ್ ಗೊತ್ತಾ ಇವ್ರೆ? ಇದೇ ವ್ಯತ್ಯಾಸ. ದೇ ನೋ ಎವ್ರಿಥಿಂಗ್. Doctor, my both the parents are diabetic. I am 40 years old. I am working in such a, this is my environment. This is the type of work I am doing. I am prone for such things. Kindly examine ಅಂತಾರವ್ರು. ನಮ್ಮಲ್ಲಿ ಎಲ್ಲ ಇದ್ಕೊಂಡೇನಂದ್ರೆ ಫಸ್ಟ್ ಹೋಗಲೇವಲ್ಲ, ಹೋಗದ ಮೇಲೆ ಏನಪ್ಪ ಅಂದ್ರೆ ಏನೋ ಒಂದು ಮೆಡಿಸಿನ್ ಹತ್ರ ಹಾಕೊಂಡು. ಸೊ ದೀಸ್ ಅನುಶಾಸನ ಇಲ್ಲ ನಮ್ಮ ದೇಶದಲ್ಲಿ. ಏನು ಪ್ರಾಬ್ಲಮ್ ಏನು ಗೊತ್ತಾವ್ರಿ? ಅನುಶಾಸನ. ಸೊ ಈಗ ಫಾರಿನಲ್ಲಿ ಎಲ್ಲಿ ಕೊಡ್ತಾರೆ ಮೆಡಿಸಿನ್ಸು? ದೇ ಡೋಂಟ್ ಗಿವ್. ವಿದೌಟ್ ಅ ಪ್ರಿಸ್ಕ್ರಿಪ್ಷನ್ ನೋ ಬಡಿ ವಿಲ್ ಗಿವ್. ಅದಕ್ಕೆ ಎಷ್ಟೋ ಸಲ ಇಲ್ಲಿನ ಪೇಷಂಟ್ ಇವರು ಇಲ್ಲಿ ಬಂದವರು ಡಾಕ್ಟರ್ ಮೆಡಿಸಿನ್ಸ್ ಒಯ್ತಾ ಇರ್ತಾರೆ. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದರೆ ಅನುಶಾಸನ್ ಫಸ್ಟ್ ಬರಬೇಕು.
ಈವನ್ ಹೇಳ್ತಿದ್ದೆವು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬೇಡ್ದು ಇದು ಆಗ್ಬಾರ್ದು ಎಲ್ಲ ಹೇಳ್ತಿದ್ದೆವು. ಬಟ್ ಗ್ರೌಂಡ್ ರಿಯಾಲಿಟಿ ಏನಿದೆ? ರಿಫ್ಯಾಂಪಿಸಿನ್ ಇಟ್ ಒನ್ ಆಫ್ ದ ವಂಡರ್ ಡ್ರಗ್ ಐ ಟೆಲ್ ಯು. ಟ್ಯುಬರ್ಕ್ಲೋಸಿಸ್ ಏನಪ್ಪ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿ ಫೇಸ್ಡ್ ಆಫ್ಟರ್ ಅವರ್ ಇಂಡಿಪೆಂಡೆನ್ಸ್ ಈಸ್ 2 ಥಿಂಗ್ಸ್ ಅಂತ ಹೇಳೋದು ನಾನು. ಒಂದು ಟ್ಯುಬರ್ಕ್ಲೋಸಿಸ್, ಅನದರ್ ಈಸ್ ಪಾರ್ಟಿಷನ್. ಸೊ ಟ್ಯುಬರ್ಕ್ಲೋಸಿಸ್ ಪ್ರಾಬ್ಲಮ್ ಆ ಟೈಮಿಗೆ ಡಾಕ್ಟರ್ಸ್ ಇಲ್ಲ, ನರ್ಸಸ್ ಇಲ್ಲ. ಸೊ ಇಟ್ ಈಸ್ ದ ಪೀಪಲ್ ಹೂ ಲೆಡ್ ದ ಮೂವ್ಮೆಂಟ್ ಆಫ್ ಟ್ಯುಬರ್ಕ್ಲೋಸಿಸ್ ಇನ್ ಅವರ್ ಕಂಟ್ರಿ. ಅದಕ್ಕಂತ ಹೇಳಿ ಕರ್ನಾಟಕ ಸ್ಟೇಟ್ ಟ್ಯುಬರ್ಕ್ಲೋಸಿಸ್ ಅಸೋಸಿಯೇಷನ್ ಅಂತ ಕೇಳಿರ್ಬೋದು, ಇನ್ಫಂಟ್ರಿ ರೋಡಲ್ಲಿದೆ ಅದು. ಐ ವಾಸ್ ದಿ ಆನರರಿ ಸೆಕ್ರೆಟರಿ ಫಾರ್ 10 years ಅಟ್ ದಟ್ ಟೈಮ್. ಸೊ ಅವಾಗ ಯಾವ ರೀತಿಯಿಂದ ಮ್ಯಾನೇಜ್ ಮಾಡಿರ್ಬೋದು? ಇಟ್ ಈಸ್ ಅ ಪೀಪಲ್ ಮೂಮೆಂಟ್ ಆಯ್ತದು. ಅವಾಗ ಮುಂಚೆ ಈ ಸ್ಯಾನಿಟೋರಿಯಂ ಸ್ಟಾರ್ಟ್ ಮಾಡಿದ್ದೆ ಅವಾಗ ದೇರ್ ಆರ್ ನೋ ಡ್ರಗ್ಸ್ ಅಟ್ ಆಲ್. ಅವ್ರಿಗೆ ಒಯ್ದು TB ಬಂತು ಅಂದ್ರೆ ಹೊರಗೆ ಹಾಕ್ಬಿಡೋದು ಅಷ್ಟೇ. ಗುಡ್ ಫುಡ್, ಗುಡ್ ನ್ಯೂಟ್ರಿಷನ್ ಅಷ್ಟೇ. ಸೊ ವೆನ್ INH and rifampicin, when it was evolved, that was the 2 drugs. A disease which was no treatment, then there was a treatment. A treatment which can be done only in sanatorium, it was domiciliary treatment ಬಂತು. ಅಂದರೆ ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ. ಅಂಥದ್ರಲ್ಲಿ ಈವನ್ ಟುಡೇ ಐ ಆಮ್ ಸಾರಿ ಟು ಸೇ ದಿಸ್, ಡ್ರಗ್ ಕೌಂಟ್ರಲ್ಲಿ ಬರೀ ರಿಫ್ಯಾಂಪಿಸಿನ್ ಕೊಡ್ತಾರೆ. ಅದು ಒಂದೇ ಮೆಡಿಸಿನ್. ಡ್ರಗ್ ರೆಸಿಸ್ಟೆಂಟ್ ಟ್ಯುಬರ್ಕ್ಲೋಸಿಸ್ ಆಗಿದೆ ಅದಕ್ಕೆ, ಬಿಕಾಸ್ ಆಫ್ ದಟ್ ಓನ್ಲಿ. ಯು ಹ್ಯಾವ್ ಟು ಗಿವ್ ಮೆಡಿಸಿನ್ಸ್ ಫಾರ್ 6 months ಮಿನಿಮಮ್. ಅದಕ್ಕಂತಲೇ ಡಾಟ್ಸ್ ಅಂತ ಕೇಳಿರ್ಬೋದು. ರಿವೈಸ್ ನ್ಯಾಷನಲ್ TB ಕಂಟ್ರೋಲ್ ಪ್ರೋಗ್ರಾಮಲ್ಲಿ ಡಾಟ್ಸ್ ಅಂತ ಹೇಳ್ತಿದ್ದೆವು. ಅಂದ್ರೇನು? ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್ ಶಾರ್ಟ್ ಕೋರ್ಸ್ ಅಂತ. ಸೊ ಡೋಂಟ್ ಪ್ರಿಸ್ಕ್ರೈಬ್ ದೀಸ್ ಮೆಡಿಸಿನ್ ಟು ದಿ ಪೇಷಂಟ್ಸ್. ಯಾಕಂದರೆ 2 ತಿಂಗಳು ತೋತಾರೆ, 3 ತಿಂಗಳು ತೋತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. ಆಯಿತು, ಸ್ಟಾಪ್ ಮಾಡಿದ ತಕ್ಷಣ ಅಗೇನ್ ಇಟ್ ಕಮ್ಸ್ ಬ್ಯಾಕ್. ಸೊ ದಟ್ ಪೇಷಂಟ್ ಟ್ರೀಟ್ಮೆಂಟಿಗೆ ಭಾಳ ಕಷ್ಟ. 2 ಅಂದರೆ ನೆವರ್ ಟೇಕ್ ಟ್ರೀಟ್ಮೆಂಟ್ ಆನ್ ದೇರ್ ಓನ್. ದಿಸ್ ಈಸ್ 1. ಆ್ಯಂಡ್ ಗೋ ಅಂಡ್ ಡಿಮ್ಯಾಂಡ್ ದಿಸ್ ಇಸ್ ಇದೆ ಅಂತೇಳಿ ಡಾಕ್ಟರ್ ಹತ್ರ ಶೇರ್ ಮಾಡಿ ಹೋಗಿ. ಆಮೇಲೆ ಜಸ್ಟ್ ಬಿಕಾಸ್ ಇಂಟರ್ವೆನ್ಷನ್ ಮಾಡ್ತೀನಿ ಅಂತ ಯಾರಾದರೂ ಅದೇ ಕಾಮನ್ ಸೆನ್ಸ್ ಅಂತ ಅರಿವೇ ಗುರು ಅಂತ ಬಸವ ಇವರು ಅಲ್ಲಂ ಪ್ರಭುಗಳು ಏನು ಹೇಳಿದ್ದಾರೆ? ಅರಿವೇ ಗುರು. ನಮ್ಮ ಮದರ್ ಏನಪ್ಪ ಅಂದ್ರೆ ಅನ್ಪಡ್, ಆ್ಯಕ್ಚುಲಿ ಅವ್ರಿಗೆ ಎಜುಕೇಷನೇ ಇರಲಿಲ್ಲ. ಬಟ್ ಆದರೆ ದಟ್ ಕಾಮನ್ ಸೆನ್ಸ್ ಇತ್ತದು. ಸೊ ಹಾಗಾಗಿ ನಮ್ಮ ಜನಗಳೇನೆಂದರೆ ಕಾಮನ್ ಸೆನ್ಸ್, ರೊಬಸ್ಟ್ ಕಾಮನ್ ಸೆನ್ಸ್ ವಿಲ್ ಬಿ ದೇರ್. ಸೊ ನಿಮಗೆ ಯಾವುದು ಕರೆಕ್ಟು, ಯಾವುದು ಇದು ಏನಂತ ಗೊತ್ತಿರಬೇಕು ಡೆಫಿನೆಟ್ಲಿ. ಸೊ ವಿತ್ ದಟ್ ಯು ಶುಡ್ ಗೋ ಟು ಎ ಡಾಕ್ಟರ್ ಆಲ್ಸೋ. ಬಿಕಾಸ್ ಹಲವಾರು ಕಾರಣ, ಎಲ್ಲ ಡಾಕ್ಟರ್ ಒಂದೇ ಅಲ್ಲ, ಎಲ್ಲ ಪರ್ಸನ್ ಒಂದೇ ಅಲ್ಲ, ಎಲ್ಲ ಆಟೋ ಡ್ರೈವರ್ ಒಂದೇ ಅಲ್ಲ, ಎಲ್ಲ ಜಡ್ಜ್ ಒಂದೇ ಅಲ್ಲ, ಎಲ್ಲ ಇಂಜಿನಿಯರ್ ಒಂದೇ ಅಲ್ಲ. ಸೊ ಹಾಗಿರುವಾಗ ಯು ಹ್ಯಾವ್ ಟು ಹ್ಯಾವ್ ಎ ದಿಸ್ ಒನ್ ಕಾಮನ್ ಸೆನ್ಸ್ ಇಟ್ಕೊಂಡೇನಪ್ಪ ಅಂದರೆ ಯು ಶುಡ್. ಆಮೇಲೆ ಟ್ರಸ್ಟ್, ವೆನ್ ಯು ಗೋ ಟು ಎ ಡಾಕ್ಟರ್ ಯು ಶುಡ್ ಟ್ರಸ್ಟ್. ಆ ಟ್ರಸ್ಟ್ ಎಷ್ಟರ ಮಟ್ಟಿಗೆ ಅವ್ರು ಇಟ್ಕೊಳ್ತಾರೆ ಅಂದರೆ ನೀವು ಟೆಸ್ಟ್ ಮಾಡಬೇಕು. ಟ್ರಸ್ಟ್ ಇರಬೇಕು, ಟೆಸ್ಟ್ ಮಾಡಬೇಕು, ಭಾಳ ಮುಖ್ಯ ಅದು. ಇಲ್ಲ ಹೋದರೆ ಅನಾಹುತಗಳು 100% ಆಗ್ತಾವೆ. ಅದಕ್ಕೆ ಏನಂದರೆ ಐ ರಿಕ್ವೆಸ್ಟ್ ಯು ಟು ಕಮ್ ಟು ಅವರ್ ಇನ್ಸ್ಟಿಟ್ಯೂಷನ್ ಒನ್ಸ್. ಸರ್ಕಾರದಲ್ಲಿ ಭಾಳಷ್ಟು ಒಂದು ಒಳ್ಳೆ ಕೆಲಸಗಳು ಆಗ್ತಾಯಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಕೈಂಡ್ಲಿ ಮೇಕ್ ಯೂಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ H1N1 ಟೈಮಿಗೆ ಏನಪ್ಪ ಅಂದ್ರೆ ಲಾಟ್ ಆಫ್ ವರ್ಕ್ ನಾವು ಮಾಡಿದೆವು. ಈವನ್ ಟುಡೇ ಆಲ್ಸೋ ಎನಿ H1N1 ಆ್ಯಕ್ಟಿವಿಟೀಸ್. ನಾನು ಕಾರ್ಡಿಯೋಥೊರಾಸಿಕ್ ಸರ್ಜನು, ಐ ಆಮ್ ನಾಟ್ ಎ ವೈರಾಲಜಿಸ್ಟ್. ಯಾಕೆ ಅದು ಲರ್ನಿಂಗ್ ಈಸ್ ಎ ಥಿಂಗ್. ಆ್ಯಂಡ್ ನಾನು ಇನ್ನೊಂದು ಡಾಕ್ಟರ್ಸ್ಗೆ ಹೇಳೋದು ನಾನು, ಇಫ್ ಯು ಲರ್ನ್ ಫಸ್ಟ್ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು ಅಂತ ಹೇಳೋದು ನಾನು. ಬೇರೆಯವ್ರಿಗೆ ಮಾಡೋದು ಫಸ್ಟ್, ಆಮೇಲೆ ಬಿಟ್ಬಿಡಿ. ಫಸ್ಟ್ ಇಟ್ ವಿಲ್ ಬಿ ಯೂಸ್ಫುಲ್. ಸೊ ನಾನು ಬಿಫೋರ್ ಐ ಕನ್ಕ್ಲೂಡ್ ದಿಸ್ ಟಾಕ್, ಹೌ ಇಟ್ ವಿಲ್ ಬಿ ಯೂಸ್ಫುಲ್ ಟು ಯು ಫಸ್ಟ್ ಅನ್ನೋದಕ್ಕೆ ಐ ವುಡ್ ಲೈಕ್ ಟು ಕೋಟ್ ಮೈ ಓನ್ ಎಕ್ಸಾಂಪಲ್. ವಿಚ್ 2009-10 ಪ್ಯಾಂಡಮಿಕ್ ಬಂತು, H1N1. ಐ ಥಿಂಕ್ ಆಲ್ ಆಫ್ ಯು ನೋ ಇಟ್. ಇಟ್ ವಾಸ್ ಸಚ್ ಎ ದಿಸ್ ಒನ್ ಪ್ಯಾನಿಕ್. ಯಾವ ಲೆವೆಲ್ ಪ್ಯಾನಿಕ್ ಆಯಿತು ಅಂದರೆ, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಏನಂದ್ರೆ ನಮ್ಮದು ಕೆಪಾಸಿಟಿ ಏನಂದರೆ ಒಂದು 100 ಪೇಷಂಟ್ ನೋಡ್ಬೋದು ಅಷ್ಟೇ. ಐ ಸ್ಟಾರ್ಟೆಡ್ ಗೆಟಿಂಗ್ 500 ಪೀಪಲ್, 600 ಪೀಪಲ್, ಎಲ್ಲ IT ಬರೋರು, ಬಸ್ ತೊಗೊಂಡು ಬರೋರು. ದೇರ್ ವಾಸ್ ಸೋ ಮಚ್ ಆಫ್ ಫಿಯರ್ ಅಮಾಂಗ್ ದ ಪೀಪಲ್, ನಾಟ್ ಓನ್ಲಿ ಮೆಡಿಕಲ್ ಜನರಲ್ ಪಬ್ಲಿಕ್ ಆ್ಯಂಡ್ ಆಲ್ಸೋ. ಸೊ ಆ ಟೈಮಿಗೆ ದೇರ್ ವಾಸ್ ಸೋ ಮಚ್ ಆಫ್ ಪ್ರಾಬ್ಲಮ್. ಒಂದು ಟೆಸ್ಟ್ ಅವಾಗ ಏನಂತಂದ್ರೆ ಲ್ಯಾಬೊರೇಟರೀಸ್ ಬರೀ ದೇಶದಲ್ಲಿ 2 ಕಡೆ ಇತ್ತು. ಒಂದು ಪೂನಾದಲ್ಲಿ NIV, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ, ಆ್ಯಂಡ್ ಇನ್ನೊಂದು ಡೆಲ್ಲಿಯಲ್ಲಿತ್ತು. ಇಲ್ಲಿ ಟೆಸ್ಟ್ ನಾವು ಥ್ರೋಟ್ ಸ್ವಾಪ್ ಮಾಡಿ ಇವತ್ತು ಕಳಿಸಿದ್ರೆ 48 ಅವರ್ಸಲ್ಲಿ ನಮಗೆ ಟೆಸ್ಟ್ ಬರ್ತಿತ್ತು. ನಾವು ಲಾಟ್ ಆಫ್ ಚೇಂಜಸ್ ಯಾವಾಗ ನಾವು ನಿಮ್ಯಾನ್ಸಲ್ಲೇ ಇದೆ, ದೇವರ ಸೋ ಪ್ರೈವೇಟಲ್ಲಿ ಸಹಿತ ಮಾಡ್ತಾ ಇದ್ದಾರೆ. ಸೊ ವಿ ಹ್ಯಾವ್ ಗ್ರೋನ್ ಎ ಲಾಟ್ ಆಫ್ ಥಿಂಗ್ಸ್. ಆ ಟೈಮ್ನಲ್ಲಿ ಯಾವ ರೀತಿಯಿಂದ ಆಗಿರ್ಬೋದು ಅನ್ನೋದು ಒಂದು ಎಕ್ಸಾಂಪಲ್. ಆ್ಯಂಡ್ ಇಟ್ ವಾಸ್ ಎ ನ್ಯೂ ವೈರಸ್. ಅಂಥ ದೇಶ ಏನೋ ಅಮೇರಿಕಾದಂಥ ದೇಶದಲ್ಲೇ ಏನಪ್ಪ ಅಂತಂದರೆ 150 ಜನಗಳೇನಪ್ಪ ಅಂದರೆ ಸತ್ತಿತ್ತು. ಒಂದು ಸಲ ನಿಮೋನಿಯಾ ಆಗಿಬಿಟ್ರೆ ಖಲಾಸ್, ನೋಟ್ ಒಂಥರ ಚಾನ್ಸಸ್ ಆಫ್ ರಿಕವರಿ ವಾಸ್ ವೆರಿ ವೆರಿ ಮೀಗರ್. ಸೊ ಅಂಥ ಟೈಮ್ನಲ್ಲಿ ಮೈ ಡಾಟರ್ ಬಿಕೇಮ್ ಸಿಕ್ ಬಿಕಾಸ್ ಐ ಯೂಸ್ ಟು ಬಿ ಬಿಸಿ ವಿತ್ ದಿ ಪೇಷಂಟ್ಸ್. ಬೆಳಗ್ಗೆ ಒಂಥರ ಪೇಷಂಟ್ ಬಂದ ತಕ್ಷಣ ಶಿ ವಾಸ್ ಆಲ್ಸೋ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್. ಥರ್ಡ್ ಡೇ
Because normally any viral disease, this is a lesson to everybody. Any viral disease, 48 hours ಏನಪ್ಪ ಅಂದ್ರೆ ನಾರ್ಮಲ್ ಇದಾಗ್ತದೆ. ಆ್ಯಸ್ ಯು ನೋ ಇಟ್, ಯು ನೀಡ್ ನಾಟ್ ಹ್ಯಾವ್ ಟು ಟೇಕ್ ಎನಿ ಟ್ರೀಟ್ಮೆಂಟ್ ಫಾರ್ ದ್ಯಾಟ್. ವೆನ್ ಇಟ್ ಪ್ರೊಲಾಂಗ್ಸ್ ಫಾರ್ ಮೋರ್ ದೆನ್ 3 days 4 days, ಸ್ಟಾರ್ಟ್ ಇನ್ವೆಸ್ಟಿಗೇಟಿಂಗ್, ಥಿಂಕಿಂಗ್ ಅಬೌಟ್ ಇಟ್. ಯಾಕಾಗಿರ್ಬೋದು, ವೈರಲ್ ಡಿಸೀಸ್ ಇರ್ಬೋದಾ, ಇನ್ಫೆಕ್ಟಿವ್ ಹೆಪಟೈಟಿಸ್ ಇರ್ಬೋದಾ, ಇನ್ನೊಂದು ಇರೋದಾ ಯೋಚನೆ ಮಾಡಬೇಕಾಗುತ್ತೆ. ಸೊ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ಗಳು ಮಾಡ್ತಾರೆ. 4th day, when there was a meeting in the Vidhan Saudha along with the CM regarding about this H1N1, then 4th day ಏನಪ್ಪ ಅಂದ್ರೆ ನಮ್ಮ ಡಾಕ್ಟರ್ಸ್ ಈ ಕುಡ್ ನಾಟ್ ಏಬಲ್ ಟು ಗೆಟ್ ಅಪ್. ದೆನ್ ನಾನು ಹೇಳಿದೆ, ಯಾಕಂದ್ರೆ ಏನೋ ಆಗ್ತಾ ಇದೆ, ಬೆಟರ್ ನೋಡೋಣ ಅಂತೇಳಿ ಐ ಟೋಲ್ಡ್ ಮೈ ಟೆಕ್ನಿಷಿಯನ್ ಆ್ಯಂಡ್ ಹಿ ಕೇಮ್ ಟು ಮೈ ಹೌಸ್ ಆ್ಯಂಡ್ ಒಂದು ಸ್ವಾಬ್ ತೆಗೆದುಬಿಟ್ಟು ಐ ಸೆಂಟ್ ದ ಸ್ಯಾಂಪಲ್ ಟು ದ ನಿಮ್ಯಾನ್ಸ್. ಈವ್ನಿಂಗ್ ವೆನ್ ಐ ಕೇಮ್ ಬ್ಯಾಕ್, ಇಟ್ ವಾಸ್ ಫೌಂಡ್ ಟು ಬಿ ಪಾಸಿಟಿವ್. It was found to be positive, I tell you. By that time, she had already developed hemoptysis. You believe it or not, sir, I am telling you, ನಾನು ಒಂದು ಪಕ್ಷದಲ್ಲಿ ಆ ಟೈಮಿಗೆ ನಾನು ಇನ್ವಾಲ್ವ್ಮೆಂಟ್ ಆಗದೆ ಇದ್ದಿದ್ದರೆ ಐ ವುಡ್ ನಾಟ್ ಹ್ಯಾವ್ ಸಸ್ಪೆಕ್ಟೆಡ್ ದಟ್ ಕೇಸ್. ಬಿಕಾಸ್ ಆ 2009-10ನಲ್ಲಿ ವಿ ಟ್ರೀಟೆಡ್ ಥೌಸಂಡ್ಸ್ ಆಫ್ ಕೇಸಸ್. 11 ಪೇಷಂಟ್ ಏನಪ್ಪ ಅಂದ್ರೆ ಮೋರ್ ದೆನ್ 4,000 ಆ್ಯಂಡ್ ಆಡ್ ಪೇಷಂಟ್ಸ್ಗೆ ನಾವು ಟ್ಯಾಮಿಫ್ಲೂ ಅಡ್ಮಿನಿಸ್ಟರ್ ಮಾಡಿದೆವು ನಾವು ರಾಜೀವ್ ಗಾಂಧಿ ಚೆಸ್ಟ್ ಯೂನಿವರ್ಸಿಟಿಯಲ್ಲಿ. ಅದರಲ್ಲಿ ನಾಟ್ ಇವನ್ ಎ ಸಿಂಗಲ್ ಪೇಷಂಟ್ ಕೇಮ್ ಬ್ಯಾಕ್, ಸರ್ ನನಗೆ ಫೀವರ್ ಬಂದಿತ್ತು, ನಾನು ಈ ಟ್ರೀಟ್ಮೆಂಟ್ ತೊಗೊಂಡೆ, ಆದರೂ ಕಡಿಮೆ ಆಗಿಲ್ಲ ಅಂತೇಳಿ ಒಂದು ಪೇಷಂಟು ಬರಲಿಲ್ಲ. ಬಟ್ 11 ಪೇಷಂಟ್ ಹೂ ಡೈಡ್ ಇನ್ ಅವರ್ ಇನ್ಸ್ಟಿಟ್ಯೂಷನ್, ಆಲ್ ದೋಸ್ ಪೇಷಂಟ್ಸ್ ಹ್ಯಾಡ್ ನಾಟ್ ರಿಸೀವ್ಡ್ ಟ್ಯಾಮಿಫ್ಲೂ ಇನ್ ದ ಬಿಗಿನಿಂಗ್. ದಟ್ ಮೀನ್ಸ್ ಇನ್ ದ ಬಿಗಿನಿಂಗ್ ನೀವು ಕೊಟ್ಟರೆ, ಈವನ್ ಯುಟ್ ಮೈಟ್ ದಟ್ ಇಟ್ ಮೇ ನಾಟ್ ಬಿ H1N1, ಬಟ್ ಈವನ್ ಇಫ್ ಯು ಸಸ್ಪಿಷನ್ ಆದಾಗ ಆ ಟೈಮ್ನಲ್ಲಿ ಕೊಟ್ಟಿದ್ದಾರೆ, ಯು ಪ್ರಿವೆಂಟ್. ಸಾವು ನೋವುಗಳೇನಪ್ಪ ತಪ್ಪು, ಈಗ ಬಿಟ್ಬಿಡಿ, ನಾವು ಹರ್ಡ್ ಇಮ್ಯುನಿಟಿ ಇದೆ, ವಿ ನೀಡ್ ನಾಟ್ ಹ್ಯಾವ್ ಟು ವರಿ, ಬಿಕಾಸ್ ದೀಸ್ ಆರ್ ದ ಸಿಚುವೇಶನ್. ಅದಕ್ಕೇನೆಂದರೆ ಯಾವಾಗಲೂ ನಾವು ವೆನ್ ವಿ ಲರ್ನ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್, ಫಸ್ಟ್ ಇಟ್ ವಿಲ್ ಬಿ ಯೂಸ್ಫುಲ್ ಟು ಅಸ್ ಫಸ್ಟ್. ನಾನು ಡಾಕ್ಟರ್ಸ್ಗೆ ನಮ್ಮ ಇವರಿಗೆಲ್ಲನೂ ಅದೇ ಹೇಳೋದು, ನೀವು ಫಸ್ಟ್ ಕಲೀರಿ, ಕ್ಯೂರಿಯಾಸಿಟಿ ಕನ್ಸರ್ನಿಂದ ಕಲ್ತಾರೆ ಏನಪ್ಪ ಅಂದರೆ ಡೆಫಿನೆಟ್ಲಿ ಫಸ್ಟ್ ನಿಮಗೆ ಫಸ್ಟ್ ಯೂಸ್ಫುಲ್ ಆಗ್ತದೆ. ನೀವು ನಿಮ್ಮ ಮಕ್ಕಳಿಗೆ ಫಸ್ಟ್ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಮೊಮ್ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡ್ತೀರಾ, ನಿಮ್ಮ ಪೇರೆಂಟ್ಸಿಗೆ ಮಾಡ್ತೀರಾ, ಆಮೇಲೆ ಬೇರೆಯವ್ರಿಗೆ ಅಂತ ಹೇಳೋದು. ಸೊ ದಿಸ್ ಈಸ್ ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ಐ ಲರ್ನ್ಡ್ ಡ್ಯೂರಿಂಗ್ ವೆನ್ ಐ ಲೆಟ್ ದ ಮೂಮೆಂಟ್ ಆಫ್ H1N1 ಇದು. ಫಸ್ಟ್ ನನಗೆ ಯೂಸ್ ಆಯಿತು ಟೋಟಲಿ. ಅದರ್ವೈಸ್ ಕಾರ್ಡಿಯೋಥೊರಾಸಿಸ್ ಸರ್ಜನ್ ವೈರಾಲಜಿಗೆ ಸಂಬಂಧನೇ ಬರಲ್ಲ ನಮಗೆ. ಆ್ಯಂಡ್ ಐ ಲರ್ನ್ಡ್ ಬಿಕಾಸ್ ಐ ವಾಸ್ ಆಲ್ಸೋ ಆಸ್ ಎ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಟರ್. ಓಕೆ, ಫೈನ್ ಸರ್. ಅದೇ ಇವಾಗ ನೀವು ಹೇಳಿದಾಗೇನೆ ಒಂದು ಕಡೆ ಹಿಂದಿನ ಬಾಂಡೇಜ್ ಇಲ್ಲ ಡಾಕ್ಟರ್ ಮತ್ತು ಪೇಷಂಟ್ಗಳ ಮಧ್ಯದಲ್ಲಿ ಅಂತ. ಬಟ್ ಈಗ ಅಗೇನ್ ಅಂದರೆ ಈಗ ಡಾಕ್ಟ್ರು ಕೆಲವರು ನೀವೇ ಹೇಳಿದಾಗೆ ನೋಡೋದೇ ಇಲ್ಲ, ಇಮಿಡಿಯೇಟ್ ಗೋ ಫಾರ್ ದ ಸ್ಕ್ಯಾನ್ ಅದು ಇದು ಅಂತ ಮಾತಾಡ್ತಾರೆ ಅಂತ ಹೇಳಿದ್ರೆ. ಆ್ಯಂಡ್ ಇನ್ನೊಂದು ಕಡೆ ಪೇಷಂಟ್ಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ಗೂಗಲ್ ಸರ್ಚ್ ಮಾಡ್ತಾರೆ, ಸೆಲ್ಫ್ ಮೆಡಿಕೇಶನು, ಸೆಲ್ಫ್ ಡಾಕ್ಟರ್ಸ್ ಆಗ್ತಾ ಇದ್ದಾರೆ. ಸೊ ಇದು ಎರಡರ ಮಧ್ಯದ ಅಂತರ ತೆಗಿಬೇಕು ಅನ್ನೋದಾದರೆ ನಮ್ಮ ಇಂಡಿಯನ್ ಟೆಂಡೆನ್ಸಿನಲ್ಲಿ ಐ ಥಿಂಕ್ ಇಟ್ಸ್ ಎ ವೆರಿ ಟಫ್ ಟಾಸ್ಕ್. ಯಾಕೆಂದರೆ ಬದಲಾಯಿಸೋದು ತುಂಬ ಕಷ್ಟ ಇದೆ. ಬಟ್ ಏನೋ ಸರಿಪಡಿಸೋ ಒಂದು ಹಂತದಲ್ಲಿ ನಾವೇನೋ ಮಾಡಿಫಿಕೇಷನ್ಸ್ ಮಾಡೋಣ ಅಂತ ಹೇಳಿದ್ರೆ, ಈಗ ನಾವು ರೆಕಾರ್ಡ್ಸನ್ನು ಮೇಂಟೈನ್ ಮಾಡೋದು, ಈಗ ಡಾಕ್ಟರ್ ಹತ್ರ ಬಂದಾಗ, ಇವಾಗ ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ನೀವು ಬರ್ಕೊಟ್ಟಾಗ ಬರೀ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಾ, ಮತ್ತು ಅಡ್ಮಿಟ್ ಆದರೆ ಒಂದು ಡಿಸ್ಚಾರ್ಜ್ ಸಮರಿ ಕೊಟ್ಟಿರ್ತೀರಾ. ಅಪಾರ್ಟ್ ಫ್ರಮ್ ದಟ್ ಬರೀ ಸುಮ್ಮನೆ ನಿಮ್ಮ ಹತ್ರ ಬಂದು ತೋರಿಸ್ಕೊಂಡು ಹೋದಾಗ ಯಾರೂ ಒಂದು ಏನು ಡೀಟೇಲ್ ಡಿಸ್ಕ್ರಿಪ್ಷನ್ ಅಂದರೆ ನಿಮ್ಮ ಸಮರಿ ಅಂತ ಏನೂ ಕೊಟ್ಟಿರೋದಿಲ್ಲ. ಕ್ಯಾನ್ ಇಟ್ ಬಿ ಡನ್ ಸರ್? ಅಂದರೆ ಈಗ ನಾನು ಫಾರ್ ಒಂದು ವಿಸಿಟಿಗೆ ಬಂದು ಹೋಗಿರ್ತೀನಿ, ಈಗ ಏನಂತ ಹೇಳಿದ್ರೆ ಅದಾದಮೇಲೆ ನಾನು ಎಲ್ಲೋ ಹೊರಗಡೆ ಹೊರಟೋಗ್ಬೇಕು ಅನ್ನೋ ಕಂಡೀಷನ್ಸ್ ಬಂದಿರುತ್ತೆ. ಸೊ ಅವಾಗ ನಾನು ಇನ್ನೊಬ್ಬರ ಹತ್ರ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಾದರೆ ಹೇಳೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಬರೀ ನೀವು ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರ್ತೀರಾ, ಅಂದರೆ ಈ ಥರ ಮೆಡಿಸಿನ್ಸ್ನ ಫಾಲೋ ಮಾಡಿ ಅಂತ. ಬಟ್ ಆ ಫಾಲೋ ಮಾಡೋದಕ್ಕೆಂದರೆ ಓನ್ಲಿ ಯು ನೋ ದ ಕಂಡೀಷನ್, ನನಗೇನು ಪ್ರಾಬ್ಲಮ್ ಇದೆ ಅಂತ. ಸೊ ಅದಕ್ಕೆ ಒಂದು ಸಮರಿ ಕೊಡೋ ಥರ ಅದು ಮಾಡ್ಬೋದಾ? ಕ್ಯಾನ್ ಬಿಟ್ ಚೇಂಜ್? I would like to take that question. Discharge summary ಅನ್ನೋದು ಇಟ್ಸ್ overall picture of what was how a particular patient was treated. I think it is very important. No, what I am telling is, see, ಅದು ಇನ್ಪೇಷಂಟ್ ಆಗಿದ್ದಾಗ ಮಾತ್ರ, ಅಡ್ಮಿಟ್ ಆಗಿದ್ರೆ. ನಾನು ಹೇಳ್ತಾ ಇರೋದು ಇನ್ ಜನರಲಿ ನನಗೇನೋ ಹುಷಾರಿಲ್ಲ ಅಂದಾಗ ಹೋದಾಗ ಯಾರು ಏನೂ ಕೊಡೋದಿಲ್ಲ ಡೀಟೇಲ್. ಹೌದು, ಇವಾಗ ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಯಾರು ಬಂದ್ರೆ we are not going to give him a discharge summary. Yeah, I know. Okay, but we will give him a report. Okay. Report for whatever he came for. ಅಂದ್ರೆ ಯಾವ ರಿಪೋರ್ಟ್ ಮಾಡ್ತೀವಿ ಅಂದ್ರೆ ಆ ಪರ್ಟಿಕ್ಯುಲರ್ ಡಾಕ್ಟರ್ CT ಸ್ಕ್ಯಾನೋ ಅಥವಾ MRI ರಿಪೋರ್ಟೋ ಅಥವಾ ಲ್ಯಾಬ್ ರಿಪೋರ್ಟೋ ನೋಡ್ಬಿಟ್ಟು ಇವ್ರಿಗೆ ಈ ಬಹುಶಃ ಈ ಕಾಯಿಲೆ ಇರಬಹುದು ಅಂತ ಮಾಡಿ ಒಂದು ರಿಪೋರ್ಟ್ ಮಾಡ್ತಾರೆ. ಇಟ್ ಇಸ್ ಕೋಲ್ರೇಟ್ ವಿತ್ ಕ್ಲಿನಿಕಲಿ. ಸೊ ಆ ರಿಪೋರ್ಟ್ ನ ಇಟ್ಕೊಂಡು
ತಾವೇ ಓದಿದ್ರೆ ಅದು ತಪ್ಪು. Okay. ಆ ರಿಪೋರ್ಟ್ ನ ತಿರ್ಗಾ ಅವ್ರು ಯಾವ ಡಾಕ್ಟರ್ ಕಳ್ಸಿದ್ರು ಅವ್ರಿಗೆ ವಾಪಸ್ ತಗೊಂಡು ಹೋಗಿ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೊಳ್ಳೋದು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಹೇಳ್ದಂಗೆ ಆ ಟ್ರಸ್ಟ್ ಆವಾಗ್ಲೇ ಬರೋದು. ಎಸ್, ಆಬ್ವಿಯಸ್ಲಿ. ಸರ್, ಇಷ್ಟೆಲ್ಲ ನಾವು ಈ ಥರ ಅವ್ಯವಸ್ಥೆಗಳನ್ನ ಅಂತ ನೀವು ಆ ಪದ ಬಳಸಿದ್ರಿ. ಈ ಅವ್ಯವಸ್ಥೆಗಳ ಮಧ್ಯದಲ್ಲಿ ಫಿಂಗರ್ ಟಿಪ್ ಅನ್ನುವಂಥ ಈ ಟೆಕ್ನಾಲಜಿ ಅಂದರೆ ಮೊಬೈಲ್, ಒಂದು ಆ್ಯಪ್ನಲ್ಲಿ ನಿಮ್ಗೆ ಯಾರೋ ಪೇಷಂಟ್ ನಾನು ಇವತ್ತು ಬರ್ತಾ ಇದ್ದೀನಿ ಅಂತನೋ ಅಥವಾ ಬರೋಕ್ಕಿಂತ ಮುಂಚೆ ನಿಮ್ಮ ಕಡೆಗೆ ಒಂದಷ್ಟು ಅವರು ಎಲ್ಲೆಲ್ಲಿ ತೋರಿಸ್ಕೊಂಡಿದ್ರು ಅಥವಾ ಏನು ಬೇಕಾಗಿರುವಂಥ ರಿಪೋರ್ಟ್ಸನ್ನು ನಿಮಗೆ ಒಂದು ನೋಟಿಫಿಕೇಶನ್ ಥರ ಬಂದರೆ, ನೀವು ವಾಟ್ ಯು ಸೇ ಅಬೌಟ್ ದ ಟೆಕ್ನಾಲಜಿ, ಸರ್? ವುಡ್ ಯು ಲೈಕ್ ಟು ರಿಸೀವ್ ದಟ್? From our side, I would say yes. Okay. Basically because that will show the path. ಅಂದ್ರೆ ಅವ್ರಿಗೆ ಮುಂಚೆ ಯಾವ ಥರ ಕಾಯಿಲೆಗಳು ಬಂದಿದೆ, ಯಾವ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಅದರಿಂದ ಅವ್ರು ಹೆಂಗ್ ಗುಣ ಆಗಿದ್ದಾರೆ. ಅಂಡ್ ಸೊ ಇವಾಗ ನಾವು ಯಾವ ಪರ್ಟಿಕ್ಯುಲರ್ ಏರಿಯಾನಲ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್. Even though the doctor says something, ನಮ್ಮಲ್ಲಿರೋ ಡಾಕ್ಟರ್ನು they are also qualified doctors. So to get at the root cause of the problem, it will help. Okay, as you told, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ 3 ಫೈಲ್ ಇತ್ತು, 100 ಪೇಜ್ಗಳಿತ್ತು, ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ 3 or 4 pages ಅಂತ. ಸೊ ಹೀಗಿದ್ದಾಗ ಈ ಟೆಕ್ನಾಲಜಿ ನಿಜವಾಗ್ಲೂ ಹೆಲ್ಪ್ ಆಗತ್ತಲ್ವಾ? Technology definitely helps. Only problem will come when all doctors will come on board. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು, ಎಲ್ಲ ಡಾಕ್ಟರ್ಗಳಿಗೂ ಇದು ಹೆಂಗ್ ಮಾಡ್ತಾರೆ, ಯಾತಕ್ ಮಾಡ್ತಾರೆ ಅನ್ನೋದು ಅರ್ಥ ಆಗ್ಬೇಕು. ಎರಡನೇದು, ಎಲ್ಲ ಡಾಕ್ಟರ್ಗಳಿಗೂ ಸಿಮಿಲರ್ ಆಗಿ, ಇವಾಗ ನೀವು ಗವರ್ಮೆಂಟ್ ಫಾರ್ಮ್ ಏನ್ ತಗೋತೀರಾ, ನಾವೆಲ್ಲ ಬರೆಯೋದು ಒಂದೇ ಫಾರ್ಮ್ ಅಲ್ಲಿ. ಅದೇ ತರ ಎಲ್ಲ ಡಾಕ್ಟರ್ಗಳು ಒಂದೇ ತರ ಫಾರ್ಮ್ ಅಲ್ಲಿ, ಒಂದೇ ಫಾರ್ಮ್ಯಾಟ್ ಅಲ್ಲಿ ರಿಪೋರ್ಟ್ ಮಾಡಕ್ ಶುರು ಮಾಡಿದಾಗ ಆವಾಗ ದೇರ್ ಇಸ್ ಅ ಕರೆಕ್ಟ್ ಡೇಟಾ ಬೇಸ್ ಫಾರ್ ದ ಪೇಷಂಟ್ಗೂ ಅರ್ಥ ಆಗುತ್ತೆ. ಇವಾಗ ನಾವು ಯಾವುದೋ ಒಂದು ಬುಕ್ ಓದ್ತಾ ಈ ಪೇಜ್ ನಂಬರ್ ಲೆಫ್ಟ್ ಅಲ್ಲಿ ಇದೆ ಅಂತ ನಮಗೆ ತಿಳ್ಕೊಂಡ್ರೆ, ಗೋ ಟು ಪೇಜ್ ನಂಬರ್ 125 ಅಂದ್ರೆ ನಾವು ಲೆಫ್ಟ್ ಅಲ್ಲೇ ನೋಡ್ತೀವಿ. ಸೊ ಆ ಇನ್ಫಾರ್ಮೇಶನ್ ಅದೇ ಪರ್ಟಿಕ್ಯುಲರ್ ಜಾಗದಲ್ಲಿದೆ ಅನ್ನೋದು ನಮ್ಗೆ ಅರ್ಥ ಆಗಿರುತ್ತೆ. ಇದೇ ತರಹ ಎಲ್ಲ ಡಾಕ್ಟರ್ ಒಂದೇ ಫಾರ್ಮ್ಯಾಟ್ ಅಲ್ಲಿ ಮಾಡಿದಾಗ ಆ ಡಾಕ್ಟರ್ಗೆ ತಮಗ್ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲಿ ಸಿಗತ್ತೆ ಅಂತ ತುಂಬಾ ಬೇಗ, ವೆರಿ ಕ್ವಿಕ್ಲಿ ದೇ ವಿಲ್ ಬಿ ಏಬಲ್ ಟು ಅಸೆಸ್ ದ ಪೇಷಂಟ್. ಓಕೆ, ಸೊ ದಿಸ್ ಇಸ್ ಒನ್ ವ್ಯೂ. ಮಾತಾಡ್ಸೋಣ ಸರ್. ಅದೇ ಅಂದ್ರೆ ಈ ಎಲ್ಲ ಕನ್ಫ್ಯೂಷನ್ಸ್ ಏನಿದೆಯಲ್ವಾ, ಯಾಕೆ ಐ ವಾಂಟೆಡ್ ಟು ಕನೆಕ್ಟ್ ಎವ್ರಿಥಿಂಗ್ ಅಂತ ಹೇಳಿದ್ರೆ, ಯಾವುದೋ ಒಂದು ಆ್ಯಪ್ ನಿಮಗೆ ಸಿಗತ್ತೆ ಅನ್ನೋದಾದ್ರೆ, ಒಂದು ಆ್ಯಪ್ನಲ್ಲಿ ಅಪ್ಲಿಕೇಶನ್ಸ್ ನೀವು ಮೊಬೈಲಲ್ಲಿ ಇವತ್ತು ಆಲ್ಮೋಸ್ಟ್ ತುಂಬ ಜನ, ನಮ್ಮ ಬ್ಯೂಟಿಫುಲ್ ಸೀನಿಯರ್ ಸಿಟಿಸನ್ಸ್ ಒಂದು 10 ಜನ ಮಾತ್ರ ಹೇಳಿದ್ರು ವಿ ಆರ್ ನಾಟ್ ಯೂಸಿಂಗ್ ಮೊಬೈಲ್ ಅಂತ. ಬಟ್ ಏನಂತ ಹೇಳಿದ್ರೆ, ಇಂಥ ಒಂದು ಡಿಸ್ಕಷನಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಏನಂತ ಹೇಳಿದ್ರೆ, ಇನ್ನು ಮುಂದಿನ ದಿನ ಖಂಡಿತ ಬಳಸಿ, ಆದರೆ ಒಳ್ಳೆಯದಕ್ಕೆ ಇದನ್ನು ನಾವು ಮಾಡಿರೋದ್ರಿಂದ ಒಂದು ಆ್ಯಪ್ ನಿಮಗೋಸ್ಕರ ಒಂದು ಡೆವಲಪ್ ಮಾಡುವಂಥ ತುಂಬ ಒಳ್ಳೆಯ ಕೆಲಸ ಆಗಿದೆ. ಅಂದರೆ ಆ ಆ್ಯಪ್ ಇಟ್ಕೊಂಡ್ರೆ ನೀವು ಸಾಕಷ್ಟು ವಿಷಯಗಳನ್ನು ನೀವು ತುಂಬ ಸುಲಭ ಮಾಡ್ಕೊಳ್ಬೋದು ಅಂತ. ಸೊ ಆ್ಯಪ್ ಸಾಕಷ್ಟು ವಿಷಯಗಳನ್ನು ಹೇಳುತ್ತೆ. ಏನಂದರೆ, ಒನ್ ಸ್ಟಾಪ್ ಆಕ್ಸೆಸ್, ಟ್ರ್ಯಾಕ್ ಆ್ಯಂಡ್ ಶೇರ್ ಯರ್ ಹೆಲ್ತ್ ರೆಕಾರ್ಡ್ ಅಂತ. ಸೊ ಪ್ರತಿ ಸಲ ನೀವು ನಿಮ್ಮ ಕೈಯಲ್ಲಿ ಎತ್ಕೊಂಡು ಹೋಗ್ಬೇಕಾಗಿಲ್ಲ. ಸೊ ಮೊಬೈಲ್ ತೊಗೊಂಡೋದ್ರೆ ಸಾಕು, ಅಂದರೆ ನಿಮ್ಮ ಮೊಬೈಲ್ ಆ್ಯಪ್ನಲ್ಲಿ ಆ ರೆಕಾರ್ಡ್ಸ್ ಅಷ್ಟು ಇರುತ್ತೆ. ಸೊ ಅಂದಮೇಲೆ ಅಲ್ಲಿ ಹೋಗಿದ ತಕ್ಷಣ ಡಾಕ್ಟ್ರಿಗೂ ಆಲ್ರೆಡಿ ಕನೆಕ್ಟ್ ಆಗಿರುತ್ತದು. ಸೊ ಡಾಕ್ಟ್ರು ಅಲ್ಲೇ ನೋಡ್ತಾರೆ ಅಂತ. ನೀವು ಕೈಯಲ್ಲಿ ಇನ್ನೇನು ಇಟ್ಕೊಂಡು ಹೋಗ್ಬೇಕಾಗಿಲ್ಲ, ಒಂದು ಮೊಬೈಲ್ ಇರುತ್ತೆ. ಮ್ಯಾನೇಜ್ ಯುವರ್ ಫ್ಯಾಮಿಲಿ ಹೆಲ್ತ್ ಅಟ್ ಯುವರ್ ಕನ್ವೀನಿಯನ್ಸ್. ನೀವು ಎಲ್ಲೇ ಇದ್ರೂ ಕೂಡ, ಇವಾಗ ನಾನು ಒಂದು ಕಥೆ ಹೇಳಿದೆ, ಸರ್ ಒಂದಷ್ಟು ಹೇಳಿದ್ರು, ಫಾರಿನಲ್ಲೋ ಇರ್ತಾರೋ ಎಲ್ಲೋ ಇರ್ತಾರೆ, ಬಟ್ ಅಲ್ಲಿಂದ ಕೂಡ ಅವ್ರು ನಿಮ್ಮ ಜೊತೆಗೆ ಆ ಆ್ಯಪ್ ಥ್ರೂ ಕನೆಕ್ಟ್ ಆಗಿಬಿಟ್ಟು ಏನು ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಬೋದು. ಬಹುಶಃ ಒಂದು ಆ್ಯಪ್ ಇಷ್ಟೆಲ್ಲ ಮಾಡುತ್ತೆ ಅಂತಂದರೆ ಐ ಥಿಂಕ್ ಇಟ್ಸ್ ಎ ವೆರಿ ಟ್ರಸ್ಟೆಡ್ ಅಂತ. ಸೊ ಆ್ಯಡ್ ಯರ್ ಟ್ರಸ್ಟೆಡ್ ಹೆಲ್ತ್ ಕೇರ್ ಪ್ರೊವೈಡರ್ ಅಂತ. ನೀವು ಯಾವುದೋ ಅಂದರೆ ಮೆಡಿಕಲ್ ಸ್ಟೋರೋ, ಈಗ ಇಲ್ಲಾಂದರೆ ಮ್ಯಾಮ್ ಹೇಳ್ತಾ ಇರೋ ಥರ ಪಾಲಿಕ್ಲಿನಿಕೋ ಅಥವಾ ಲ್ಯಾಬೋ ಎಲ್ಲ ಹೋಗ್ತಾ ಇದ್ದಿದ್ದು ರೆಗ್ಯುಲರ್ ಆಗಿ ಹೋಗ್ತಿರ್ತೀರಾ. ಬಟ್ ಅಲ್ಲಿಯ ಬೆನಿಫಿಟ್ಸು ಕೂಡ ನಿಮಗೆ ಒಳ್ಳೆ ರೀತಿಯಲ್ಲಿ ಸಿಗಬೇಕು ಅನ್ನೋದಾದರೆ ಇವನ್ ಆ ಕನೆಕ್ಟಿವಿಟಿ ಕೂಡ ಥ್ರೂ ದಿಸ್ ಆ್ಯಪ್ ಆಗತ್ತೆ ಅಂತ ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇರೋದು. ಅದಲ್ಲದೆ ಟ್ರಸ್ಟೆಡ್ ಹೆಲ್ತ್ ಕೇರ್ ಸರ್ವೀಸ್ ಅಂತ. ಸೊ ಡಾಕ್ಟ್ರು ಹೇಳಿದ್ರು, ಮೇಡಮ್ಮು ಹೇಳ್ತಾ ಇದ್ರು, ನಮಗೆ ಬೇಕಾದಂಥ ಸರ್ವೀಸ್ ಮಾಡಿಕೊಡೋದಕ್ಕೆ ಇ ಕಾಮರ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಅದೇ ಥರ ನಿಮಗೆ ತುಂಬ ವ್ಯವಸ್ಥೆಗಳನ್ನು ಮಾಡಿಕೊಡೋದಕ್ಕೆ ಈ ಆ್ಯಪ್ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಹಾಗೆ ಒಳ್ಳೆ ರೀತಿಯ ಇಂಪ್ರೂವ್ಡ್ ಕ್ವಾಲಿಟಿ ಕೇರ್ ನಿಮ್ಮ ಹೆಲ್ತ್ ಬಗ್ಗೆ ಅಂತ. ಫೈನಲಿ ಇಟ್ ಸೇಸ್ ಹೋಲಿಸ್ಟಿಕ್ ಸರ್ವಿಸಸ್ ಫ್ರಮ್ ಇಲ್ನೆಸ್, ಫಿಟ್ನೆಸ್ ಆ್ಯಂಡ್ ವೆಲ್ನೆಸ್ ಅಂತ. ಸೊ ಇದು ಮೂರು ನಮಗೆ ಮನುಷ್ಯನಲ್ಲಿ ಪ್ರತಿನಿತ್ಯ ಬೇಕಾಗಿರುವಂಥದ್ದು. ಹಾಗಾಗಿ ನಮ್ಮ ಆರೋಗ್ಯ ಇರಬೇಕು, ಒಳ್ಳೇದಾಗಬೇಕು ಅನ್ನೋದಿರ್ಬೋದು, ಜೊತೆಗೆ ನಮ್ಮ ಫಿಟ್ನೆಸ್, ಇದಿಷ್ಟು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ, ಬದುಕು ತುಂಬ ಒಳ್ಳೆ ರೀತಿಯಲ್ಲಿ ರನ್ ಆಗ್ತಾ ಇರುತ್ತೆ ಅಂತ. ಓಕೆ, ಫೈನಲಿ ಡಾಕ್ಟ್ರ್ ಜೊತೆಗೆ ನೀವು ಕ್ವೆಶನ್ಸ್ ಕೇಳಬೇಕಾಗಿದೆ. ಆದರೆ ಈ ಆ್ಯಪ್
ನಿಮಗೆ ಬೇಕು ಇದೆಲ್ಲ ಅನ್ನೋದಾದರೆ ನಿಮ್ಮ ಮಾತಾಡಿ, ನಾನು ಹೇಳ್ತೀನಿ ಏನಂತ. ಸೊ ಈಗ ಯಾರು ಸರ್ ಪ್ರಶ್ನೆ ಕೇಳೋರಿದ್ದೀರಾ ಡಾಕ್ಟರ್ ಜೊತೆಗೆ? ನೀವು ಏನಾದರೂ ನಿಮಗೆ ಅನಿಸಿದ್ದು ನಿಮ್ಮ ಹೆಲ್ತ್ ರಿಲೇಟೆಡ್ ಇವಾಗ ಇಷ್ಟು ಮಾತಾಡಿದ್ವಿ, ಪ್ಲೀಸ್ ಸರ್. ಇದೇನು ಒಂದು ಮೈಕ್. ಹಾಂ ಗೋಲ್ಡ್ ಇದು ಹೋಗಿತ್ತು, ರಿಯಲಿ ಇಟ್ ಇಸ್ ಸರ್ಪ್ರೈಸಿಂಗ್ ಸಮಥಿಂಗ್. ಐ ನೆವರ್ ಥಾಟ್ ಶ್ವಾಸನಾಳದಲ್ಲಿ ಏನಾದರೂ ಹೋಗಕ್ಕೆ ಚಾನ್ಸಸ್ ಇರುತ್ತೆ ಅಂತ. ನೀರು ತುಂಬಿಕೊಂಡಿರುತ್ತೆ ಕೇಳಿದ್ದೀನಿ, ಬಸ್ ತುಂಬಿಕೊಂಡಿರೋ ಇದು ಕೇಳಿದ್ದೀನಿ. ಅದು ನಾವು ಅದೇ ನಿಮಗೆ ಆಶ್ಚರ್ಯ ಅನಿಸೋದು ಇದು. ಯಾಕಂದರೆ ನೀವು ಇಲ್ಲಿ ನನಗೆ ಸಾರ್ವಜನಿಕ ನೀವು ಏನೇನು ಮೈಂಡಲ್ಲಿ ಬರ್ತದೋ ಅದು ಕೇಳಿ, ನನಗೆ ತೆಗೆದಿಲ್ಲ ಅಂತ ನಾನು ಹೇಳ್ತೀನಿ ನಿಮಗೆ. ಜಸ್ಟ್ ಆಸ್ಕ್ ಮೀ. ಸುಮ್ಮನೆ ಇನ್ನೊಂದು ಬೇರೆ, ಈ ನಾನು ಗೋಲ್ಡ್ ಅಂತ ಹೇಳಿದೆ, ಮತ್ತೇನಾದರೂ ಕೇಳಿ ನನಗೆ. ನಾನು ಬಸ್ ತುಂಬಿಕೊಂಡಿದ್ದು ಶ್ವಾಸನಾಳದಲ್ಲಿ ಹೋಗಿರೋನ್ ಕೇಳಿದ್ದೀನಿ, ಬಸ್ ತೆಗಿಯಕ್ಕಾಗದೆ ಕಷ್ಟಪಟ್ಟು ಅದೆಲ್ಲ ಹೇಳಿದ್ದೀನಿ. ಈಗ ನಾನು ಕೇಳೋದು ಕೆಮ್ಮಿಗೆ ಕಾರಣ ಏನು? ಕೋಲ್ಡ್ ಕಾರಣ ಏನು? ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿದ್ರಾಗತ್ತಾ? ರೀಸನ್ ಫಾರ್ ಕೋಲ್ಡ್ ಸರ್, ಕೋಲ್ಡ್ ಅಂತಂದ್ರೆ ನಾರ್ಮಲ್ ಕೋಲ್ಡ್ ಏನಂತಂದ್ರೆ ಇಟ್ ಈಸ್ ಓನ್ಲಿ ಎ ರುಟೀನ್ ವರ್ಡ್ ಯೂಸ್ಡ್ ಬೈ ಎ ಕಾಮನ್ ಮ್ಯಾನ್. It is a common cold. It can come due to a viral disease. There are thousands of varieties of rhinoviruses ಬರ್ತದೆ. ಅದರಲ್ಲಿ ಫ್ಲೂ ಇರ್ಬೋದು, H1N1 ಇರ್ಬೋದು, ಯಾವುದೇ ಟೈಪು. ಬಟ್ ಅದು ಕಾಮನ್ ಕೋಲ್ಡ್ ಬೇರೆ. ಕಾಫ್ ಎನಿ ಪ್ರಾಬ್ಲಮ್ ವಿತ್ ಇಸ್ ರೆಸ್ಪಿರೇಟರಿ ಸಿಸ್ಟಮಿಂದ ಹಿಡ್ಕೊಂಡು ಮೂಗಿಂದ ಹಿಡ್ಕೊಂಡು ಈ ಥರ ಸಾಳವರೆಗೆ ತೆಳಗಿರೋವರೆಗೆ ಕಾಫ್ ರಿಫ್ಲೆಕ್ಸಸ್ ಇರ್ತಾವಲ್ಲಿ. ವೆನ್ ಎವರ್ ದೇರ್ ಇಸ್ ಇನ್ಫ್ಲಮೇಷನ್ ಇದ್ದಾಗೇನಂದ್ರೆ ವಿ ಗೆಟ್. ಸೊ ಕಾಫ್ ಈಸ್ ಎ ರಿಫ್ಲೆಕ್ಸ್ ಮೆಕ್ಯಾನಿಸಮ್. ಆ ಕಾಫ್ ಬಂದಿದ್ದರಿಂದ ಶ್ವಾಸನಾಳದಲ್ಲಿ ಶ್ವಾಸನಾಳಗಳಲ್ಲಿ ಸ್ವಲ್ಪ ಕೋಲ್ಡ್ ಆಗಿ ನೀರು ತುಂಬಿಕೊಂಡಿದ್ದು. ನೀರು ತುಂಬ್ಕೊಂಬೋದು ಬೇರೆ. ನೀರು ತುಂಬ್ಕೊಂಬೋದೇನಂತಂದರೆ ಪ್ಲೂರಲ್ ಇದರಲ್ಲಿ ಬರೀ ಒಂದು ನಾರ್ಮಲಿ ಫ್ಲೂಯಿಡ್ ಡೆವಲಪ್ ಉತ್ಪತ್ತಿ ಆಗ್ತದೆ, ಅಬ್ಸಾರ್ಪ್ಷನ್ ಆಗ್ತದೆ, ಉತ್ಪತ್ತಿ ಆಗ್ತದೆ. ಓನ್ಲಿ ಒಂದೇರು ಏರುಪೇರ್ ಆದರೆ ಅವಾಗ ಏನಂತಂದರೆ ಪ್ಲೂರಲ್ ಎಫ್ಯೂಷನ್ ಅಂತ ಹೇಳ್ತಿದ್ದೆವು. ದಟ್ ಇಸ್ ಡಿಫ್ರೆಂಟ್. ಅದು ಕೆಮ್ಮು ಬರ್ಬೋದು ಬಿಡೋದು. ಕೆಮ್ಮು ಹಲವಾರು ಕಾರಣಗಳಿಂದ ಬರ್ತವೆ. ಈಗ ಕ್ಯಾನ್ಸರಿಂದ ಹಿಡ್ಕೊಂಡು ಒಂದು ಸ್ಮಾಲ್ ವೈರಲ್ ಇರುವವರೆಗೂ ಕೆಮ್ಮು ಬರ್ತದೆ. ಇಟ್ ಹ್ಯಾಸ್ ಟು ಬಿ ಡಿಫರೆನ್ಶಿಯೇಟೆಡ್. ವಾಟ್ ಈಸ್ ದ ರೀಸನ್? ಡ್ರೈ ಕಾಫ್ ಏನು? ಡ್ರೈ ಕಾಫ್, ಹಾಂ, ಇರಿಟೆಂಟ್ ಕಾಫ್. ಫಾರ್ ಇನ್ಸ್ಟೆನ್ಸು ಈಗ ನಮ್ಮ ಸೈನುಸೈಟಿಸ್ ಏನೋ ಆಗಿರ್ತದೆ, ನಾವು ಮಲ್ಕೊಂಡ ತಕ್ಷಣ ಕೆಮ್ಮು ಬರ್ತದೆ ಅಂತ ಹೇಳಿ. ಆಮೇಲೆ ಇವನ್ ರಿಫ್ಲೆಕ್ಸ್ ಇಸೋಫೇಜಿಟಿಸ್ ಆಗ್ತದೆ, ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇರ್ತದೆ, ಅದರಿಂದನೂ ನಮಗೆ ಕೆಮ್ಮು ಬರ್ತದೆ. ಸೊ ಹಲವಾರು ಕಾರಣಗಳು. ಕೆಮ್ಮು ಅಂದ ತಕ್ಷಣ ಓನ್ಲಿ ಒನ್ ಲಂಗ್ಸು ಚೆಸ್ಟ್ ಅಂತಲೇ ಎಷ್ಟು ಹೇಳೋಕ್ಕಾಗಲ್ಲ. ಹಾಗಾಗಿ ಫಾರಿನ್ ಬಾಡೀಸ್ ಆಲ್ಸೋ ಕ್ಯಾನ್ ಬಿ ಪ್ರೆಸೆಂಟ್ ವಿತ್ ಈ ಮಕ್ಕಳಲ್ಲಿ ಇರ್ತದೆ. ಈಗ ನೋಡಿ, ಜಸ್ಟ್ 10 days ಬ್ಯಾಕ್ ಐ ಆಪರೇಟೆಡ್ ಒನ್ ಗರ್ಲ್. ಶಿ ಹ್ಯಾಡ್ ಕಮ್ ಫ್ರಮ್ ಹುಬ್ಳಿ. ನರ್ಸಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದಾಳೆ ಪಾಪ ಹುಡುಗಿ. ಅಟ್ ದ ಏಜ್ ಆಫ್ 9 ಶಿ ಹ್ಯಾಡ್ ಪ್ರಾಬ್ಲಮ್. ಬರೀ ಕೆಮ್ಮು ಅಂತ ಆಯಿತು. ಕೆಮ್ಮು ಆಯಿತು ಆ ಟ್ರೀಟ್ಮೆಂಟ್ ಕೊಟ್ಟರು. ವೆನ್ ಶಿ ಕೇಮ್, ವಿ ಡಯಾಗ್ನೋಸ್ ಇಟ್ ಆಸ್ ಎ ಕೇಸ್ ಆಫ್ ಲಂಗ್ ಆಪ್ಸಿಸ್. ಫಸ್ಟ್ ಪೇಷಂಟ್ ಬಂದ ತಕ್ಷಣ ನಾನು ಹೇಳಿದೆ, ಲಂಗ್ ಆಪ್ಸಿಸ್ ಎಷ್ಟು ದಿವಸದಿಂದ? ಸರ್ 7-8 ವರ್ಷದಿಂದ ಇದೆ ಅಂತದ್ದು. ನಾನು ಹೇಳಿದೆ, ವಿ ಹ್ಯಾವ್ ಟು ರೂಲ್ ಔಟ್ ಫಾರಿನ್ ಬಾಡಿ ಇನ್ ಆಲ್ಸೋ. ವಿ ಡಿಡ್ ಎಂಡೋಸ್ಕೋಪಿ ಮಾಡಿದ್ರೆ ಪೆನ್ ಕ್ಯಾಪ್ ಇತ್ತು ಒಳಗಡೆ, ಸಣ್ಣದು. ಈ ಹಿಂದ್ಗಡೆ ಒಂದು ಚೋಟ ಇರ್ತದೆ ನೋಡ್ರಿ. ನಾವು ಆಮೇಲೆ ನೋಡಿದ್ರೆ ಬಿಕಾಸ್ ಇಟ್ ವಾಸ್ ಸ್ಟಕ್ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ಶ್ವಾಸಕೋಶದಲ್ಲಿ ಅದು ಇದ್ಕೊಂಡು ಶ್ವಾಸಕೋಶ ಫಂಕ್ಷನ್ ಆಗುತ್ತೆ ಸರ್? ಹಾಂ, ಫಂಕ್ಷನ್ ಆಗಿದೆ. ಲಂಗು ಅದಿಷ್ಟೇ ಡ್ಯಾಮೇಜ್ ಆಗಿದೆ. ಓಕೆ, ಅದಿಷ್ಟೇ ಡ್ಯಾಮೇಜ್ ಆಗಿ ಈ ನನ್ನ ಮೊಬೈಲಲ್ಲಿ ಅದರದೊಂದು ಆಪ್ರೇಟ್ ಮಾಡಿದ್ದೊಂದು ಇದೆ, ಮೊನ್ನೆ ಇದರಲ್ಲಿ ಬಂದಿತ್ತು ನಮ್ಮ ಇದರಲ್ಲಿ. ಸೊ ವಾಟ್ ಹ್ಯಾಪನ್, ಆ ಕೇಸ್ ಏನಾಯ್ತು ಅಂದರೆ ಪಾಪ ಒಂದು ಲೋಬಲ್ಲಿ ಇದ್ಬಿಟ್ಟು ರಿಪೀಟೆಡ್ ಇನ್ಫೆಕ್ಷನ್ ಕೆಮ್ಮು ಬರೋದು, ಆ್ಯಂಟಿಬಯೋಟಿಕ್ ತೊಗೊಂಬೋದು, ಕೆಮ್ಮು. 9 years ದಟ್ ಗರ್ಲ್ ಸಫರ್ ಅಂತಂದ್ರೆ ಅಟ್ಲೀಸ್ಟು ಅವನಿಗೆ ಇನ್ನೊಂದು 17 years ಹೇಳಿದ್ನಲ್ಲ, ಅವಳಿಗೆ ತೆಳಗಡೆ ಹೋಗಿತ್ತದು. ಅದು ಚಿಕ್ಕದಿತ್ತು ಸ್ವಲ್ಪ. ಇದು ಫುಲ್ ಬ್ಲಾಕ್ ಆಗಿಬಿಡ್ತು. ಈ ಬ್ಲಾಕ್ ಆಗಿದ ತಕ್ಷಣ ನಿಮ್ಮದು ಮನೆಯಲ್ಲಿ ಡ್ರೈನೇಜ್ ಬ್ಲಾಕ್ ಆದಂಗೆ. ಈ ಡ್ರೈನೇಜ್ ಬ್ಲಾಕ್ ಆದಾಗ ಎಲ್ಲ ವಾಸನೆ ಬರಲ್ವಾ? ಹಾಗೆ ಸಿ ಟು ಹ್ಯಾಡ್ ಸ್ಮೆಲ್, ಫೌಲ್ ಸ್ಮೆಲ್ಲಿಂಗ್ ಸ್ಪೂಟಮ್. ಕೊನೆಗೆ ದೆನ್ ದಟ್ ಗರ್ಲ್ ಹ್ಯಾಡ್ ಟು ಲೂಸ್ ಹರ್ ಒನ್ ಲೋಬ್. ನಾವು ಆಪ್ರೇಷನ್ ಮಾಡಿ ತೆಗೆದ ಮೇಲೆ ಅವಾಗೆಲ್ಲ ಒಳಗಡೆ ಇತ್ತು. ಸೊ ಎಂಟೈರ್ಲಿ ಸೊ ದ್ಯಾಟ್ ಏರುಪೇರುಗಳು ಆಗುವ. ಅದಕ್ಕೇ ಆಸ್ತಮಾ ನಮ್ಮ ಗುರುಗಳು ಹೇಳ್ತಾಯಿದ್ರು,
ನಿಮ್ಗೆ ಆಸ್ತಮಾ ಕಂಟ್ರೋಲ್ ಆಗಿಲ್ಲ ಅಂತ ಹೇಳಿದ್ರೆ ಇದೊಂದು ಸ್ಮಾಲ್ ಟಿಪ್ಸ್ ಟು ಮೈ ಪೀಪಲ್. ಆಸ್ತಮಾ ಇಫ್ ಇಟ್ ಇಸ್ ನಾಟ್ ರೆಸ್ಪಾಂಡಿಂಗ್ ಟು ದ ಟ್ರೀಟ್ಮೆಂಟ್, ಇಟ್ ಇಸ್ ನಾಟ್ ಅನ್ ಆಸ್ತಮಾ ಅಂತ ಹೇಳೋದು ನಾವು. ಬಟ್ ಇಟ್ ಇಸ್ ನಾಟ್ ಅ ಕ್ಯೂರಬಲ್ ಕಂಡೀಷನ್. ಆಸ್ತಮಾ ಒಂದ್ಸಲ ಬಂದರೆ ಕ್ಯೂರ್ ಆಗಲ್ಲ. ಯು ಹ್ಯಾವ್ ಟು ಟೇಕ್ ಟ್ರೀಟ್ಮೆಂಟ್. ಅದು ಹೆರಿಡಿಟರಿ ಫ್ಯಾಕ್ಟರ್ಸ್ ಇರ್ತವೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇರ್ತವೆ. ಬಟ್ ನೀವೆಲ್ಲ ಬ್ರಾಂಕೋಡೈಲೇಟರ್ಸ್ ಎಲ್ಲ ಕೊಟ್ಟ ಮೇಲೂ ಆಸ್ತಮಾ ಕಡಿಮೆ ಆಗಲಿಲ್ಲ ಅಂದರೆ ದೆನ್ ಫಸ್ಟ್ ಥಿಂಗ್ ನಾನು ಸಸ್ಪೆಕ್ಟ್ ಮಾಡೋದು ಇಟ್ ಕುಡ್ ಬಿ ಎ ಫಾರಿನ್ ಬಾಡಿ ಇನ್ ದಿ ಟ್ರೆಕಿಯೋಬ್ರಾಂಕಿಯಲ್ ಟ್ರೀ ಅಂತೇಳಿ ಮಕ್ಕಳಲ್ಲಿ ನಾವು ಟೆಸ್ಟ್ಗಳು ಮಾಡಬೇಕಾಗ್ತದೆ. ವಾಟ್ ಈಸ್ ದ ಪ್ರಿವೆಂಟಿವ್ ಹೆಲ್ತ್ ಕೇರ್? ಪ್ರಿವೆಂಟಿವ್ ಏನಂದರೆ ನಾರ್ಮಲಿ ಅದಕ್ಕೆ ನಮ್ಮ ಹಿರಿಯರು ಹೇಳ್ಯಾರ ನೋಡ್ರಿ, ಊಟ ಮಾಡೋ ಕಾಲಕ್ಕೆ ಮಾತಾಡಬಾರ್ದು, ಊಟ ಮಾಡೋ ಕಾಲಕ್ಕೆ ಟಿ ವಿ ನೋಡಬಾರ್ದು, ಆಮೇಲೆ ಆಲ್ಕೋಹಾಲ್ ತೊಗೊಂಡ್ಬಿಟ್ಟು ಏನಪ್ಪ ಅಂದ್ರೆ ಊಟ ಮಾಡೋ ಕಾಲಕ್ಕೆ ಕೆಲವು ಆಲ್ಕೋಹಾಲ್ ತೊಗೊಂಡು ಏನಪ್ಪ ಅಂದರೆ ಕೆಲವರಿಗೆ ರಿಫ್ಲೆಕ್ಸಸ್ ಏನಪ್ಪ ಅಂದ್ರೆ ಆ್ಯಕ್ಟ್ ಆಗಲ್ಲ. ವಿ ಸರ್ವೈವ್ ಬಿಕಾಸ್ ಆಫ್ ದಿ ಬ್ರೈನ್ ಆ್ಯಕ್ಟಿವಿಟೀಸ್ ಪ್ರಾಪರ್. ಸೊ ಸೆಡೇಷನ್ ತೊಗೊಂಡ್ಬಿಡ್ತಾರೆ ಒಬ್ಬೊಬ್ಬರು, ಅವಾಗ ಊಟ ಮಾಡೋಕ್ಕೆ ಹೋಗ್ತಾರೆ, ನಕ್ಕೋತ ಊಟ ಮಾಡೋಕ್ಕಂತು. ಆಮೇಲೆ ಬಾಟಮ್ ಅಪ್ ಅಂತಾರೆ ನೋಡ್ರಿ. ಈಗೇನಂದರೆ ಗ್ಲಾಸ್ ತೊಗೊಂಡಿರ್ತೀರಿ, ಹಿಂಗೆ ಕುಡಿಬಿಡೋದು, ಅದರೊಳಗಡೆ ಏನೋ ಗಟ ಗಟ ಕಡೋದು. ಸೊ ಅದೇ ನೀವು ಈ ಟಚ್ ಮಾಡಿದ್ರೆ ಬಿಕಾಸ್ ಆಫ್ ದ ಸೆನ್ಸೇಷನ್ ಅವಾಗ ಏನಂದ್ರೆ ಬಾಯ್ದಾಗ ಬಂದ ತಕ್ಷಣ ಟಕ್ಕಂದು ಏನೋ ಬಂದಿದೆಯಪ್ಪ ಅಂತ ಉಗುಳು ಬಿಡ್ತೀರಿ, ನಾರ್ಮಲ್ ರಿಫ್ಲೆಕ್ಸಸ್ ಬರ್ತಾವೆ. ಬಟ್ ಇಂಥವೇನಪ್ಪ ಅಂದ್ರೆ ಇದಾಗಲ್ಲ. ಸೊ ಮಕ್ಕಳಿಗೆ ಆಮೇಲೆ ಈ ಬೀಜಗಳು ಏನಾದರೂ ಆದರೆ ತಕ್ಷಣ ಡೆವಲಪ್ ಆಗಬೇಕು. ಸೊ ಹಾಗಾಗಿ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮೆಂಟಲಿ ಡಿಸಾರ್ಡರ್ ಪೇಷಂಟ್ಸ್ನು ಏನಪ್ಪ ಅಂದರೆ ಮೊನ್ನೆನೇ ಒಂದು ಈ ಕ್ಲಚ್ ಇರ್ತದೆ ನೋಡ್ರಿ, ಅದರಲ್ಲಿ ಒಂದು ದಪ್ಪ ಇಷ್ಟು ಅದು ಹೋಗಿ ಮೊನ್ನೆ ಲಂಗ್ಸಲ್ಲಿ ಹೋಗಿತ್ತು. ಜಸ್ಟ್ ಲಾಸ್ಟ್ ವೀಕ್ ನಾವು ಈ ರಿಮೋಟ್ ಅವನೇನಂದರೆ ಈಸ್ ಎ ಮೆಂಟಲಿ ರಿಟಾರ್ಡೆಡ್ ಫೆಲೋ. ಏನಿದ್ದು ಬಾಯ್ದಾಗ ಹಾಕೊಂಡ್ಬಿಡ ಅವನು. ಕೆಲವು ಲಂಗ್ಸ್ ಇದು ಹೊಟ್ಟೆಲಿ ಹೋಗ್ತವೆ, ಕೆಲವು ಲಂಗ್ಸಲ್ಲಿ ಹೋಗಿವೆ. ನಂದೊಂದು ಚಿಕ್ಕ ಕ್ವಶನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ಗೆ ಯು ಟೋಲ್ಡ್ ಯುವರ್ 4 pages 100 pages ಇಟ್ ಬಿಕೇಮ್ ದಟ್. ಬಟ್ ವಾಟ್ ಈಸ್ ದ ಇನ್ ಸೋಷಿಯಲ್ ಮೀಡಿಯಾ ವಾಟ್ ವಿ ಆರ್ ಗೆಟಿಂಗ್? ನೀವು ಚೆಕಪ್, ಸಿ ಐ ಆಮ್ ಗೆಟಿಂಗ್, ಗೌರ್ಮೆಂಟ್ ಈಸ್ ಗಿವಿಂಗ್, ಐ ಆಮ್ ISRO this one, so government ISRO is paying for my annual health checkup. So for me no problem. But when I go for people, what they advise me, if you go for a corporate hospitals nowadays doctors are advised you should do this much CT scan, you should admit this many patients, this much bed is there, although you don't have like sugar. See for example earlier it was 110, now 100 and ಇದಕ್ಕೆ ಬಂದ್ರೇನೆ ಇದು ಅಂತ ಹೇಳಕ್ ಹೋಗ್ತಾರೆ. they are going to reduce it. cholesterol ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕಾಯಿಲೆ ಇಲ್ಲದೇ ಇರೋ ಮನುಷ್ಯನ ಕಾಯಿಲೆ ಸೃಷ್ಟಿ ಮಾಡಿಸೋದು ಜಾಸ್ತಿ ಕೇಸಸ್ ಇರುತ್ತಲ್ಲ. ಅದಾದರೆ ಹೆಲ್ತಿ ಪರ್ಸನ್ ಅವನ್ನ ಅನ್ಹೆಲ್ತಿ ಅಂತ ಮಾಡಿಬಿಟ್ಟು ಅವನ ಮೆಂಟಲ್, ಎಸ್ಪೆಷಲಿ ದ ಸೀನಿಯರ್ ಸಿಟಿಸನ್ಸ್ ಐ ಆಮ್ ಟಾಕಿಂಗ್, ಅವ್ರು ಮೆಂಟಲಿ ಕೊಗ್ಗು ಹೋಗ್ತಾರಲ್ಲ ಅಂತ. ಹೌದು, ಅದರಲ್ಲಿ ಫೇರ್ನೆಸ್ ಡಾಕ್ಟರ್ ಸೈಡ್ ಆಲ್ಸೋ. ದೇರ್ ಆರ್ ಸೋ ಮೆನಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇನ್ ಸೋಷಿಯಲ್ ಮೀಡಿಯಾ and WhatsApp and all, we are getting so many messages that so many doctors, so many hospitals, they say you should do per month 30 scans. ಇರಲೇ ಮಾಡಲೇಬೇಕು ಅಂತ. ಅದೆಲ್ಲ ನೀವು ಹೌ ಡು ಯು ಸೀ ಇಟ್? ಅಲ್ಲ ಹೇಳ್ದ ಇದಕ್ಕೆ ನಾನು ಹೇಳ್ತೇನೆ. ಥ್ಯಾಂಕ್ ಯು ಸರ್. ಇನ್ನೊಂದೇನಂದ್ರೆ ಇವರೇ ಸೊಸೈಟಿಯಲ್ಲಿ ಅವರು ಡಾಕ್ಟರ್ ಆಗಿರೋ, ನಾನು ಒಂದು ವರ್ಡ್ ಹೇಳಿದ್ನಲ್ಲ, ಸೊಸೈಟಿಯಲ್ಲಿ ಏನಂದರೆ ಹೌ ಮಚ್ ವಿ ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ದ ಹ್ಯೂಮನ್ ಬೀಯಿಂಗ್ ಕನ್ಸರ್ನ್ಡು. ಅವ್ರು ಯಾರನ್ನ ಇರ್ಬೋದು, ಇದು ಒಂಥರ ಡಿಸ್ಆನೆಸ್ಟಿ ಎಂಬುದು ಒಂದು ಸಾಂಕ್ರಾಮಿಕ ರೋಗ. ಇದು ಅದು ಎಲ್ಲರಿಗೂ ಆಗಿರ್ತದೆ. ಅದು ಇಟ್ ಮೇ ಬಿ ಎ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಯಾರನ್ನ ಆಗಿರ್ಬೋದು, ಸಾಂಕ್ರಾಮಿಕ ರೋಗ ಅದು. ಸೊ ಡಿಸ್ಆನೆಸ್ಟಿ ಈ ಫೀಲ್ಡಲ್ಲಿ ಇದ್ದಾಗ ಏನಂದರೆ ಇವೆಲ್ಲ ಅನಾಹುತಗಳಾಗುವ ಸಾಧ್ಯತೆಗಳು ಎಲ್ಲ ಕಡೆ ಇರ್ತದೆ. ಆ್ಯಂಡ್ ಒನ್ ಹ್ಯಾಸ್ ಟು ಬಿ ಕೇರ್ಫುಲ್. ಸರ್ ಪ್ಲೀಸ್ ಬಗ್ಗೆ ಹೇಳಿದ್ರಲ್ಲ ನೀವು, ಕೋರ್ಟಲ್ಲಿ ಹೇಳೋ ಟೈಮಿಗೆ ಏನಂದ್ರೆ ಎಲ್ಲರೂ ನಾವು ಗೀತಾ ಹಿಡ್ಕೊಂಡೇ ಕೋರ್ಟಲ್ಲಿ ಹೇಳ್ತಾರೆ, ಗೀತಾ ಹಿಡ್ಕೊಂಡೇ ಸುಳ್ಳು ಹೇಳ್ತಾರೆ. ಏನ್ರಿ ಡೋಂಟ್ ಯು ಅಗ್ರಿ? Hypocritic ಗೊತ್ತಿದೆ. And honestly it has become very old and very misused. Okay sir, we'll go with I have got one brief question. Because we had come to know that we are having a sense that you are talking about some new application for mobile. So far we have almost spent 1.5 hours. We don't have any information on that. What we require is a pamphlet if there is something, and where it is available. And another point is you are talking about integration of various things. Absolutely. Actually, the problem now for us is we don't know. Suppose if I am having a problem in the house, I don't know where to go. I get confused. Correct. Actually, I want to know whether this app and your institution will help a normal person to go to a particular hospital very easily, and whether it is reliable, basically. Sir, because what is happening, these are the questions that we are having in our mind. And basically, whether it can be extended to Vruddhashrama, because most of the Vruddhashramas are not giving proper treatment to senior citizens. Yes. What we want is a Vruddhashrama outside Bangalore city where things are very cheap.
and whether we can continue this integration process so that Vruddashrama can cover many other areas, including medical health. Sure, Thank you, sure. thank Very you nice so much question, for sir. that question, sir. Yeah. Thank you so much for that question. I'm delighted to say that this is the very cause for us creating what we have already created. Yes, the app is already there, and this can be accessed by anybody from anywhere. That is the beauty of the technology that we have used. It can be used through the website that I have created. It can be used on its own. And technology ಇರೋದ್ರಿಂದಾನೇ ಇದು ಎಲ್ಲರಿಗೂ ಅವೈಲಬಲ್ ಆಗಿದೆ. ಟೆಕ್ನಾಲಜಿ ಇಲ್ಲದೇ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಲೈಕ್ ಒನ್ ಸ್ಮಾಲ್ ಶಾಪ್. ಇವಾಗ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಾವು ಇಷ್ಟು ಜನ ಮೇ ಬಿ ಒಂದು 50, 60, 100 ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಬಟ್ ನೀವು ಮಾತಾಡಿ ಬೇರೆಯವ್ರಿಗೆ ಹೇಳಿದ್ರೆ ಕೋಲಾರದಲ್ಲಿರೋರ್ಗೂ ಗೊತ್ತಾಗುತ್ತೆ, ಡೆಲ್ಲಿಲಿರೋರ್ಗೂ ಗೊತ್ತಾಗುತ್ತೆ, ಬಾಂಬೆಲಿರೋರ್ಗೂ ಗೊತ್ತಾಗುತ್ತೆ. ಅವರೂ ಇದನ್ನ ಯೂಸ್ ಮಾಡಬಹುದು. ದಟ್ ಈಸ್ ದ ಬ್ಯೂಟಿ ಆಫ್ ದ ಟೆಕ್ನಾಲಜಿ, ಇ-ಕಾಮರ್ಸ್ as well as the internet. That is the good part of the internet. ಬ್ಯಾಡ್ ಪಾರ್ಟ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಗೂಗಲ್ ಸರ್ಚ್ ಇದೆ, ನಾವು ಅದನ್ನ ನೋಡ್ತೀವಿ, ಅದರಿಂದ ಏನೋ ತಪ್ಪು ತಿಳ್ಕೊತೀವಿ ಅಥವಾ ಅರ್ಧಂಬರ್ಧ ತಿಳ್ಕೊತೀವಿ, ಅದನ್ನು ತೊಗೊಂಡು ಹೋಗಿ ಡಾಕ್ಟರ್ ಹತ್ರ ಕೇಳ್ತೀವಿ, ಅದೆಲ್ಲ ತಪ್ಪು ಕೆಲಸ. ಆದರೆ ದ ಗುಡ್ ಪಾರ್ಟ್ ಇಸ್ ದಟ್ ವಿ ಕ್ಯಾನ್ ಎನಿಬಡಿ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ಕ್ಯಾನ್ ಯೂಸ್ ದೀಸ್ ಅಪ್ಲಿಕೇಶನ್ಸ್, ಕ್ಯಾನ್ ಯೂಸ್ ದ ವೆಬ್ಸೈಟ್. ದಟ್ ಈಸ್ ದ ಗುಡ್ ಪಾರ್ಟ್. ದಯವಿಟ್ಟು ಈಗಾಗಲೇ ನೀವು ಕೇಳಿದ್ದಕ್ಕೆ ಸರ್, ನೀವು ಕೇಳಿದ್ರಿ ಕ್ವೆಶ್ಚನ್ ಆ್ಯಂಡ್ ಮೇಡಮ್ ಕೂಡ ಹೇಳಿದ್ರು, ಡಾಕ್ಟರ್ ಕೂಡ ಮಾತಾಡಿದ್ರು. ಈಗ ಅದೊಂದು ಹೊಸ ಆ್ಯಪು ಅಂದರೆ ಯಾವುದೇ ರೀತಿಯ ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲದೆ ಒಂದು ಸೋಷಿಯಲ್ ಕಾಸಿಗೋಸ್ಕರ ಮಾಡಿರುವಂಥದ್ದು. ದಿಸ್ ಇಸ್ ಲೈಫ್ ಟೈಮ್ ಫ್ರೀ. ನೀವು ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಮೋರ್ ಓವರ್ ಇವತ್ತು ಅಂದರೆ ಅದು ವ್ರಿಸ್ಟೋ ಅಂತ ಹೇಳಿ ಅದರ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಜೊತೆಗೆ ಇವತ್ತು ಬಂದಿರೋಂಥ ನಿಮ್ಮೆಲ್ರಿಗೂ ಒಂದು ಸ್ಪೆಷಲ್ ಡಿಸ್ಕೌಂಟನ್ನು ಕೂಡ ಫೋಕಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಸ್ಪೆಷಾಲಿಟಿ ಕ್ಲಿನಿಕ್ ನಿಮಗೆ ಕೊಡ್ತಾ ಇದೆ. ಸೀನಿಯರ್ ಸಿಟಿಸನ್ಸ್ ನೀವೆಲ್ಲರೂ ಕೂಡ ಅಲ್ಲಿಗೆ ಹೋದರೆ ಬಹುತೇಕ ನೀವು ಸಾಕಷ್ಟು ಟೆಸ್ಟ್ಗಳನ್ನು ಮಾಡಿಸ್ತಾನೆ ಬರ್ತೀರಾ. ಅದಕ್ಕೆ ನಿಮಗೆ ಆಲ್ಮೋಸ್ಟ್ 50% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ನಿಮಗೆ ಕೊಟ್ಟಿರುವಂಥ ಪ್ಯಾಂಪ್ಲೆಟ್ನಲ್ಲಿ ಲಾಸ್ಟಲ್ಲಿ ಒಂದು ಫೋನ್ ನಂಬರ್ ಇದೆ. ಸೊ ನೀವು ಕಾಲ್ ಮಾಡಿದರೆ ಹೇಗೆ ನೀವು ಡಿಸ್ಕೌಂಟ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಅದಿಲ್ಲಿಗೆ ಗಿಡಿಯೋ ಇನ್ಫಾರ್ಮೇಷನ್. ಅದಲ್ಲದೆ ಬಕೆಟ್ ಲಿಸ್ಟ್ ಅಂತ ಹೇಳಿ ಅವರು ಕೂಡ ನಿಮಗೆ ಸ್ಪೆಷಲ್ 15% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎರಡೂ ಕೂಡ ಇವತ್ತು ನೀವು ಭಾಗವಹಿಸಿದ್ದೀರಾ, ಹಾಗಾಗಿ ನಿಮಗೆ ಅದರ ಒಂದು ಪ್ರಯೋಜನ ಕೂಡ ಸಿಗ್ತಾ ಇದೆ. ಅದು ನಿಮಗೆ ಆ ಡಿಸ್ಕೌಂಟ್ಸ್, ಅದರ ಇನ್ಫಾರ್ಮೇಷನ್ಸ್ ಜೊತೆಗೆ ಇದರ ಆ್ಯಪ್ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ಖಂಡಿತ ನಿಮ್ಮ ಪ್ಯಾಂಪ್ಲೆಟ್ನಲ್ಲಿ ಫೋನ್ ನಂಬರ್ ಇದೆ. ಸೊ ನೀವು ಫೋನ್ ಮಾಡಿದರೆ ಖಂಡಿತ, ಯಾಕೆಂದರೆ ನಿಮ್ಮ ಗೋಖಲೆ ಇನ್ಸ್ಟಿಟ್ಯೂಟ್ ಆಪೋಸಿಟೇ ಅದರ ಆಫೀಸ್ ಇರೋದ್ರಿಂದ. ಸೊ ಐ ಥಿಂಕ್ ಇಟ್ಸ್ ವೆರಿ ಈಸಿ ಟು ಕನೆಕ್ಟ್ ವಿತ್ ದಟ್. ಸೊ ಎಲ್ರಿಗೂ ಈಗ ಮೇಡಮ್ ಹೇಳ್ದಂಗೆ ಇದರ ಇನ್ಫಾರ್ಮೇಷನ್ ಎಲ್ಲ ಕಡೆನೂ ನೀವು ಅಂದರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಕೂಡ ಬೇಕಾಗುತ್ತೆ. ಸೊ ನೀವು ಮಾಡಿದರೆ ಒಳ್ಳೆಯದು. ಆ್ಯಂಡ್ ಆಬ್ವಿಯಸ್ಲಿ ಡಾಕ್ಟರ್ ಶಶಿಧರ್ ಬುಗ್ಗಿ ಅವರು ಕೂಡ ಅಂದರೆ ನೀಡಿದಂಥ ಮಾಹಿತಿಗಳಿರ್ಬೋದು, ಅಂದರೆ ತುಂಬ ಎಲ್ಲವೂ ಕೂಡ ಉಪಯೋಗ ಆಗುವಂಥದ್ದು. ಅಂದರೆ ಒಟ್ಟು ಇಂಥ ಒಳ್ಳೊಳ್ಳೆ ಡಾಕ್ಟರ್ಗಳನ್ನು ಅಥವಾ ಪ್ರತಿನಿತ್ಯ ನೀವು ನೋಡುವಂಥ ಡಾಕ್ಟರ್ಗಳನ್ನು ಇರ್ಬೋದು, ಅಥವಾ ನೀವು ಹೋಗುವಂಥ ಕ್ಲಿನಿಕ್ ಇರ್ಬೋದು, ನೀವು ಹೋಗುವಂಥ ಮೆಡಿಕಲ್ ಸ್ಟೋರ್ ಇರ್ಬೋದು, ಎಲ್ಲವನ್ನೂ ಕೂಡ ಅಷ್ಟೇ. ಈಗ ನೀವೇ ಪ್ರತಿನಿತ್ಯ ಅಂದರೆ ಕಷ್ಟ ಅನುಭವಿಸ್ತಾ ಇದ್ದೀರಾ. ಮೆಡಿಕಲ್ ಸ್ಟೋರಿಗೆ ಹೋದರೆ ಮೆಡಿಕಲ್ ಸ್ಟೋರಲ್ಲಿ ತುಂಬ ಜನ ಸಾಲ್ಗಟ್ಟು ನಿಂತಿರ್ತಾರೆ. ಸೊ ನೀವು ವಯಸ್ಸಾದವರಲ್ಲಿ ಹೋಗಿ ನಿಂತ್ಕೊಂಡಾಗ ಸುಮಾರು ಅರ್ಧ ಗಂಟೆ 1 ಗಂಟೆ ನಿಂತು ಮೆಡಿಸನ್ ತೊಗೊಂಡು ಬರೋದು ಎಷ್ಟು ಕಷ್ಟ ಇದೆ. ಆದರೆ ಇದರಿಂದ ನೀವು ಅದು ಉಪಯೋಗ ಏನಂತ ಹೇಳಿದ್ರೆ, ಒನ್ಸ್ ಯು ಕ್ಯಾನ್ ಬುಕ್, ನಿಮ್ಮದು ಪ್ಯಾಕ್ ಮಾಡಿ ರೆಡಿ ಇರುತ್ತೆ, ನೀವು ಎತ್ಕೊಂಡು ತೊಗೊಂಡು ಬರ್ಬೋದು. ಅಥವಾ ಇಲ್ಲಾಂದರೆ ಮನೆಗೆ ಡೆಲಿವರಿ ಮಾಡುವಂಥದ್ದು. ಈ ಥರ ಸಾಕಷ್ಟು ವ್ಯವಸ್ಥೆಗಳನ್ನು ಈ ಆ್ಯಪ್ ಮುಖಾಂತರ ಕೂಡ ನಿಮಗೆ ಕೊಡಲಾಗ್ತಾ ಇದೆ. ಖಂಡಿತ ಇದು ತುಂಬ ಉಪಯೋಗ ಆಗುವಂಥದ್ದು. ಅದನ್ನು ಉಪಯೋಗಿಸ್ಕೊಳ್ಳಿ. ಅಂದರೆ ಒಟ್ಟು ಯಾವ ರೀತಿಯಾದ ವೈದ್ಯರನ್ನ ಸಂಪರ್ಕಿಸಬೇಕು ಅಥವಾ ಯಾವ ರೀತಿಯಾದಂಥ ಪರಿಣಿತರ ಜೊತೆಗೆ ನೀವು ಕನೆಕ್ಟ್ ಆಗಬೇಕು ಅನ್ನೋದಿದೆಯೋ ಅದೆಲ್ಲನೂ ಮನೆಯವರ ಅಷ್ಟು ವ್ಯಕ್ತಿಗಳ ಆರೋಗ್ಯ ಕಾಪಾಡೋದಕ್ಕೆ ನಿಜವಾಗ್ಲೂ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಬಹುಶಃ ಸಂಸ್ಥೆಯವರಿಗೆ ಇವತ್ತು ಇಂಥ ಒಂದು ಡಿಸ್ಕಷನ್ ಅಂದರೆ ಒಂದು ರೀತಿ ಪ್ಯಾನೆಲ್ ಡಿಸ್ಕಷನ್ ರೀತಿ ಆಗಬೇಕು ಅಂತ ವ್ಯವಸ್ಥೆ ಮಾಡಿದ್ದು. ಪ್ಲೀಸ್ ಸರ್. ಹಾಂ ಹಾಂ ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಬ್ಲಾಕೇಜ್ ಆಗೋದೇ ಇಲ್ಲ ಅಂತ ಡಾಕ್ಟರ್ ರಾಜೀವ್ ದೀಕ್ಷಿತ್ ಅಂತ ಆಗಿರುವಂಥ ಆಂದೋಲನದ ಬಗ್ಗೆ ನಮಗೆ ಎಜುಕೇಟ್ ಮಾಡಿದ್ರು. ಆ್ಯಕ್ಚುಲಿ ಏನಂದರೆ, ಆ್ಯಸ್ ವಿ ಗ್ರೋ ಓಲ್ಡ್, ಆ್ಯಸ್ ಅವರ್ ಹೇರ್ ಗೆಟ್ಸ್ ಗ್ರೇ ಆ್ಯಂಡ್ ದಿ ಸ್ಕಿನ್ ರಿಂಕಲ್ಸ್, ದ ಸೇಮ್ ವೇ ಬ್ಲಡ್ ವೆಸಲ್ಸ್ ಆಲ್ಸೋ ಬಿಕಮ್ ನ್ಯಾರೋ. ಓಕೆ, ಕೆಲವು ಕ್ರಿಟಿಕಲ್ ಕಂಡೀಷನ್ಸಲ್ಲಿ ಏನಪ್ಪ ಅಂದರೆ ಭಾಳಷ್ಟು ಬ್ಲಾಕ್ ಆಗಿ ನೇಚರ್ ಟ್ರೈಸ್ ಟು ಹೆಲ್ಪ್ಸ್ ಅಸ್. ಐ ವಿಲ್ ಟೆಲ್ ಯು ಮೆಜಾರಿಟಿ ಆಫ್ ಟೈಮ್. ಯಾಕಂದರೆ ಅಂಥದ್ರಲ್ಲಿ ಇಂಟರ್ವೆನ್ಷನ್ ಮಾಡುವುದೇನಪ್ಪ ಅಂತಂದರೆ ಈಗ ಕೆಲವು ಕಡೆ ಭಾಳಷ್ಟು ಜಾಸ್ತಿ ಆಗಿದೆ, ದಟ್ ಇಸ್ ಓಕೆ.
ಬಟ್ ಮೆಜಾರಿಟಿ ಅದೇನೆಂದರೆ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಮಾಡಬೇಕಾಗ್ತದೆ. ಇಫ್ ಈಸ್ ಎ ಡಯಾಬಿಟಿಕ್ ಪರ್ಸನ್, ಇಫ್ ಈಸ್ ಎ ಒಬಿಸಿಟಿ ಇಸ್ ದೇರ್, ಆ್ಯಂಡ್ ದೆನ್ ಹೈಪರ್ ಟೆನ್ಷನು, ಅವೆಲ್ಲನೂ ನಾವು ಕಂಟ್ರೋಲ್ ಮಾಡಿ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಮಾಡ್ಕೊಂಡೇನಪ್ಪ ಅಂದ್ರೆ ದೆನ್ ಇಂಟರ್ವೆನ್ಷನ್ ಸಬ್ಸಿಕ್ವೆಂಟ್ಲಿ ಮಾಡ್ಕೋಬೋದು. ಕೆಲವು ಪೇಷಂಟ್ಸ್ಗೆ ಮುಂಚೆ ಏನಾಗ್ತಿತ್ತು ಹೇಳ್ತೀನಿ ಕೇಳ್ರಿ, ನಾವೆಲ್ಲ ಇದು ಅಡ್ಮಿಟ್ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿದ ಮೇಲೆ ಇಂಟರ್ವೆನ್ಷನ್ ಆವಾಗ ಎಷ್ಟರ ಮಟ್ಟಿಗೆ ಇದಾಗಿದೆ ಏನು ಸುದ್ದಿ ಅಂತ ಮಾಡಿಕೊಂಡು ಅವರಿಗೆ ಇಂಟರ್ವೆನ್ಷನ್ಸ್ ಎಲ್ಲನೂ ಸಬ್ಸಿಕ್ವೆಂಟ್ಲಿ ಈಗೇನಂದ್ರೆ ಬಿಕಾಸ್ ಆಫ್ ದಿ ನ್ಯೂ ಟೆಕ್ನಾಲಜಿ ವಿಚ್ ಆಸ್ ಕಾಮ್ ಇನ್ ದ ಬಿಗಿನಿಂಗ್ ಇನ್ ದ ಫ್ಯೂ ಅವರ್ಸಲ್ಲೇ ಏನಪ್ಪ ಅಂದರೆ ದೇ ಟ್ರೈ ಟು ಡೂ ಇಂಟರ್ವೆನ್ಷನ್ ಸೋ ದ್ಯಾಟ್ ವಿ ಕ್ಯಾನ್ ಪ್ರೊಟೆಕ್ಟ್ ದ ಕಾರ್ಡಿಯಕ್ ಮಸಲ್ ಅಂಥೇಳಿ ದೇ ಡೂ ಇಂಟರ್ವೆನ್ಷನ್. ಸೊ ದೋಸ್ ಇಂಟರ್ವೆನ್ಷನ್ ಎವ್ರಿಥಿಂಗ್ ಇಸ್ ವೆರಿ, ಬಟ್ ಆಸ್ ಫಾರ್ ಆಸ್ ದ ಫುಡ್ ಹ್ಯಾಬಿಟ್ಸ್ ಆರ್ ಕನ್ಸರ್ನ್ ಇಟ್ ಈಸ್ ಎ ವೇ ಆಫ್ ಲೈಫ್. ನಮ್ಮ ಸಂಸ್ಕೃತಿಯಲ್ಲಿ 5000 ಇಯರ್ಸ್ ನಮ್ಮ ಸಂಸ್ಕೃತಿ ಇದು. ಫುಡ್ಡಲ್ಲೇ ಎಷ್ಟೋ ನಾವು ಮಾಡ್ಕೋಬೋದು. ಈಗೆಲ್ಲ ಜಂಕ್ ಫುಡ್ಡು ಅದು ಇದು ಎಲ್ಲನೂ ಆಗೇನಂದರೆ ಅನಾಹುತಗಳ ಕಾರಣ. ನಾನು ಹೇಳ್ದಲ್ಲ ನಿಮಗೆ, ಡಯಾಬಿಟಿಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, 30 ವರ್ಷದಲ್ಲಿ ಅಷ್ಟು ಚೇಂಜಸ್ ಕಾರಣಗಳು ಯಾಕಾಗಿದೆ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದ್ದಕ್ಕಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಕಾಂಡಿಮೆಂಟ್ಸು, ಆಮೇಲೆ ನಾವು ಏನೇನು ಕಾಯಿಪಲ್ಯ ತರಕಾರಿ, ನಾನು ಎಷ್ಟೋ ಸಲ ನಾನು ಜಾಸ್ತಿ ಪ್ರಿಸ್ಕ್ರಿಪ್ಷನೇ ಕೊಡಲ್ಲ ನಾನು ಟೋಟಲಿ ಫ್ರ್ಯಾಂಕ್ಲಿ. ನೀವೇನಂದ್ರೆ ಆಯಾ ಸೀಸನಲ್ಲಿದ್ದಂಥ ಹಣ್ಣುಗಳು ತಿನ್ನಿರಿ, ಆಯಾ ಸೀಸನಲ್ಲಿ ಬೆಳೆದಂಥ ತರಕಾರಿ ತೊಗೊಳ್ರಿ, ಕ್ಲೀನಾಗಿ ಊಟ ಮಾಡಿರಿ, ಸ್ವಚ್ಛತೆ ಕಾಪಾಡ್ಕೊಳ್ಳಿ, ಪರಿಸರ ಕಾಪಾಡ್ಕೊಂಡ್ರೆ ಏನಪ್ಪ ಅಂದ್ರೆ ಹಾಫ್ ಆಫ್ ದಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಸ್ಮೋಕಿಂಗ್ ಆಮೇಲೆ ಅನದರ್ ಇಂಪಾರ್ಟೆಂಟ್ ಮೋಸ್ಟ್ ನ್ಯಾಸ್ಟಿಯೆಸ್ಟ್ ಹ್ಯಾಬಿಟ್ ಒನ್ ಕ್ಯಾನ್ ಹ್ಯಾವ್ ಅಂತಂದರೆ ಸ್ಮೋಕಿಂಗ್. ಯಾಕಂದರೆ ದೇವರು ನಮಗೆ 100 ಸ್ಕ್ವೇರ್ ಮೀಟ್ರ್ ಏರಿಯಾ ಲಂಗ್ಸ್ ಸರ್ಫೇಸ್ ಇದೆ ನಮಗೆ. ನೀವು ಲಂಗ್ಸ್ ಬಿಚ್ಚಿಟ್ರೆ 500 ಸ್ಕ್ವೇರ್ ಮೀಟ್ರ್ ಏರಿಯಾ ಇದೆ. ಅದು ಇನ್ಸಲ್ಟ್ ಆಗಿ 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 25, 30 ವರ್ಷ 40 ವರ್ಷ ಒಂದು ಸಲ ಸಿಮ್ಟಮ್ಸ್ ಬಂದುಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. COPD ಅಂತ ಹೇಳ್ತೀವಲ್ಲ, ಹಾಗೆ ಫುಡ್ ಹ್ಯಾಬಿಟ್ ಡೆಫಿನೆಟ್ಲಿ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಬಟ್ ಅದು ಒಂದೇ ಅದೇ, ಬಟ್ ಅದ್ರ ಒಂದರಿಂದ ಆಗಿದೆ ಅಂತಂದ್ರೆ ನಾವೆಲ್ಲ ಇನ್ವೆಸ್ಟಿಗೇಟ್ ಮಾಡೋದೇ ನಾನು ಆ್ಯಸ್ ಎ ಡಾಕ್ಟರ್ ಐ ಕೆನಾಟ್ ಟೆಲ್ ಟು ಟೆಲ್ ಯು ಫ್ರ್ಯಾಂಕ್ಲಿ. ಬಟ್ ಅವೆಲ್ಲನೂ ಬಟ್ ನಮ್ಮ ಸಂಸ್ಕೃತಿಯಲ್ಲಿ ಭಾಳಷ್ಟು ಏನಿದೆಯಲ್ಲ ಅದು ನಾವು ಫಾಲೋ ಮಾಡಿದ್ರೆ ಯು ಕ್ಯಾನ್ ಬಿ. ನಮ್ಮ ಮದರ್ ಏನಂದರೆ ಸಿ ಲಿವ್ಡ್ ಫಾರ್ 94 ಇಯರ್ಸ್. ಯಾವ ಹಾರ್ಟ್ ಬ್ಲಾಕ್ ಆಗಿದೆ ಎಂಥದ್ದು ಆಗಿಲ್ಲ ಟು ಟೆಲ್ ಯು ಫ್ರ್ಯಾಂಕ್ಲಿ, ಬಿಕಾಸ್ ದಟ್ಸ್ ಹೌ ದ ಫುಡ್ ಹ್ಯಾಬಿಟ್ಸ್ ವೇರ್ ದೇರ್. ಅದು ನಮ್ಮ ಸಂಸ್ಕೃತಿ. ನಾನು ಹೇಳಿದ್ನಲ್ಲ, ನಮ್ಮ ಭಾರತದ ಸಂಸ್ಕೃತಿ ನಾವು ಕಾಪಾಡ್ಕೊಂಡು ಬಿಟ್ರೆ ಹಾಫ್ ಆಫ್ ದಿ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ ಅಂತ ಹೇಳ್ತೀನಿ. ಬಟ್ ನಾವು ಬರೇ ಮೆಡಿಸಿನ್ ಮೇಲೆ ಈಗ ನೋಡಿ ನಮ್ಮ ಹತ್ರ ಎಷ್ಟೆಷ್ಟೋ ಸ್ಯಾಂಪಲ್ ಬರ್ತದೆ. ನಾನು ಆ್ಯಕ್ಚುಲಿ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಆಮ್ 65 years old ಆಲ್ಮೋಸ್ಟ್. ಈ ನೆಕ್ಸ್ಟ್ ಮಂತ್ ನಾನು 65 ಕಂಪ್ಲೀಟ್ ಆಗ್ತದೆ ನನಗೆ. ನಾನು ಒಂದು ಮಾತಾಡಿ ತೊಗೊಂಬಲ್ಲ. ನನಗೆ ಎಷ್ಟೋ ಸ್ಯಾಂಪಲ್ ಕೊಟ್ಟಿದ್ದು ನಾವು ಫ್ರೀಯಾಗಿ ಹಂಗೆ ಹೋಗ್ತಾ ಇದ್ದೀವಿ. ನಾನು ಸುಮ್ಮನೆ ಅನ್ನೆಸರಿ ಯಾರಿಗೂ ಬೇರೆಯವ್ರನ್ನೂ ಕೊಡಲ್ಲ, ನಾನು ತೊಗೊಂಬಲ್ಲ. ದೇರ್ ಇಸ್ ನೋ ನೀಡ್. ಐ ಆಮ್ ಟೆಲಿಂಗ್ ಯು ಮಾನಸಿಕ ಏನಪ್ಪ ಅಂದ್ರೆ ರೆಗ್ಯುಲರ್ ಎಕ್ಸಸೈಸ್ ಮಾಡಿರಿ, ಮನಸ್ಸು ಏನಾದ್ರು ಉಲ್ಲಾದಕವ್ರು ಇರಿರಿ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದೈತಂದ್ರೆ ಒಂದು ಹೆಲ್ಪ್ ಮಾಡಿರಿ, ಆನಂದವಾಗಿರಿ, ಶೇರ್ ಯುವರ್ ಫೀಲಿಂಗ್ಸ್, ಶೇರ್ ಯುವರ್ ಜಾಯ್, ಶೇರ್ ಯುವರ್ ಸಾರೋ, ಆ್ಯಂಡ್ ದೆನ್ ಡೂ ಗುಡ್ ಥಿಂಗ್ಸ್ ಟು ದ ಪೀಪಲ್ ಆ್ಯಂಡ್ ಇಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅದರಲ್ಲಿ ಜೊತೆಯಲ್ಲಿ ಹೆರಿಡಿಟರಿ ಫ್ಯಾಕ್ಟರ್ಸ್ ಇರ್ತಾವೆ ಕೆಲವು, ವಿ ಕ್ಯಾನಾಟ್ ಪ್ರಿವೆಂಟ್ ಇಟ್. ಈವನ್ ಅದು ಸಹಿತನೂ ಮ್ಯಾರೇಜ್ ಕೌನ್ಸಿಲಿಂಗ್ ಎಲ್ಲ ಬಂದಿದೆ ಈಗ, ಅದೆಲ್ಲ ಮಾಡೋದು ಅದನ್ನು ಪ್ರಿವೆಂಟೇಬಲ್. ಆಮೇಲೆ ಇನ್ನೂ ಒಂದು ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಮಕ್ಕಳಿಗೆ ಸಹಿತ ಹೇಳ್ತೀನಿ, ಬೆಂಗಳೂರಲ್ಲಿ ಮಳೆ ಬಂದರೆ ನಿಮ್ಗೆ ಏನಾದರೂ ಅರ್ಜೆಂಟಾಗಿ ಕೆಲಸ ಇದ್ದರೆ ಹೊರಗೆ ಹೋಗ್ರಿ, ಇಲ್ಲದೆ ಅವ್ರು ಹೋಗ್ಲಕ್ಕೆ ಹೋಗ್ಬೇಡಿ. ಯಾಕಂದರೆ ನೆಕ್ಸ್ಟ್ ಡೇ ಪೇಪರಲ್ಲಿ 3-4 ಜನ ಸತ್ತಿರ್ತಾರೆ. ಒಪ್ಕೋತೀರಾ? ಯಾಕಂದರೆ ಆ ಮರ ಬಿತ್ತು, ಅಲ್ಲಿ ವೆಹಿಕಲ್ ನಿಲ್ಲಿಸಿದ್ರು, ಅಲ್ಲಿ ಪಾರ್ಕ್ ಮಾಡಿದರು, ಅದ್ರ ಮೇಲೆ ಬಿತ್ತು, ಅವ ಸತ್ತ. ಅಲ್ಲೊಂದು ದೊಡ್ಡ ಕೆದಿರಿದ್ರು, ಅಲ್ಲಿ ರಿಟೈನಿಂಗ್ ವಾಲ್ ಇರಲಿಲ್ಲ, ಅದು ಒಳಗೆ ಬಿತ್ತು, 4-5 ಜನ ಸತ್ತರು. ನೀವು ನೋಡಿಬೇಕಾದ್ರೆ ದಿಸ್ ಐ ಆಮ್ ಅಬ್ಸರ್ವಿಂಗ್ ಫಾರ್ ಲಾಸ್ಟ್ ಐ ಆಮ್ ಇನ್ ಬೆಂಗಳೂರು ಸಿನ್ಸ್ 1967. ಎವ್ರಿ ಟೈಮ್ ಬೇಕಂದ್ರೆ ಅದಕ್ಕೆ ನಾನು ಐ ನೆವರ್ ಗೋ ಔಟ್ ವೆನ್ ಅನ್ಲೆಸ್ ದೇರ್ ಇಸ್ ಎನ್ ಎಮರ್ಜೆನ್ಸಿ. ದಿಸ್ ಇಸ್ ವೈ, ಬಿಕಾಸ್ ಅಲ್ಲಿ ಪ್ರಿವೆಂಟ್ ಮಾಡೋಂಥ ಅಲ್ಲಿ ತೆಗ್ದು ಹೊಡೆದಿರ್ತಾರೆ, ಆ ನಾಲಿ ಹಾಗೆ ಓಪನ್ ಮಾಡಿಟ್ಟಿರ್ತಾರೆ. ನಿಮ್ಗೆ ಐ ಥಿಂಕ್ ಯು ಆಲ್ ಅಗ್ರಿ ವಿತ್ ಮೀ, ನಮ್ಮ ಸಿಂಧೆ ಅವರು ಮಿನಿಸ್ಟ್ರು ಪಕ್ಕದ ಮನೆಯಲ್ಲಿ ಒಂದು ವೆಹಿಕಲಲ್ಲಿ ರೀ ಅದು ಅವತ್ತಿನ ದಿವಸ ಪಾಪ ಎಷ್ಟು ಬೇಜಾರಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇದು ಅನುಶಾಸನ ನಮ್ಮ ದೇಶದಲ್ಲಿರುವಾಗ ಪ್ರಿವೆಂಟಿವ್ ಮೆಜರ್ಸ್ ವಿ ಹ್ಯಾವ್ ಟು ಟೇಕ್. ಯಾವ ಪಾಪ ಅವರು ಗಂಡ ಹೆಂಡತಿ ಏನಪ್ಪ ಅಂದ್ರೆ ಒಂದು ಕಾರಲ್ಲಿ ಹೋಗಿ ಯಾರೋ ರಿಲೇಷನ್ ಮನೆಯಿಂದ ಹೋಗಿ ದೇ ವಾಂಟೆಡ್ ಟು, ಮಳೆ ಜೋರಾಗಿ ಬರ್ತಾಯಿತ್ತು, ಇದೇ ಟೈಮ್ ಇರಬೇಕು, ಜೋರಾಗಿ ಬರ್ತಾಯಿತ್ತು. ಅವ್ರು ಹೇಳಿದ್ರು ಮಳೆ ಜೋರಾಗಿ ಬರ್ತಾಯಿದ್ರಿ, ಯಾಕೆ? ಇಲ್ಲ ರೀ ಏನು ಪರವಾಗಿಲ್ಲ ಹೋಗ್ತೀನಿ ಅಂತೇಳಿ ಆ ಮೇನ್ ರೋಡಲ್ಲಿ JP ನಗರ್ ಮೇನ್ ರೋಡಲ್ಲಿ ಬರೋ ಕಾಲಕ್ಕೆ ಅಲ್ಲಿ ಲೆಫ್ಟ್ ರೈಟು, ಲೆಫ್ಟ್ ಯಾವುದು ರೈಟ್ ಯಾವುದು ತುಂಬಿದಲ್ಲೇನಪ್ಪ ತುಂಬಿ ಹರಿತದೆ. ದೇ ನೋ ಡ್ರೈನೇಜ್ ಪ್ರಾಪರ್ ಎಟ್ ಆಲ್. ಅವ್ರೇನು ಮಾಡಿದ್ರು, ದೇ ಟುಕ್ ಎ ಲೆಫ್ಟ್ ಟರ್ನ್, ಡೈರೆಕ್ಟ್ಲಿ ಇಟ್ ಲೆಟ್ ಟು ದಿ ರಾಜಕಾಲುವೆ. ಅಂದರೆ
ನಮ್ಮ ದೇಶದಲ್ಲಿ, ನಮ್ಮ ಊರಲ್ಲಿ, ನಮ್ಮ ಸಿಟಿಯಲ್ಲಿ ಕಾರಲ್ಲಿ ಹೋದರೂ ಸಹಿತನೂ ಸೇಫ್ ಇಲ್ಲ. ಹಾಗಿರುವಾಗ ಅಲ್ಲಿ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ಒಂದು ರಿಟೈನಿಂಗ್ ವಾಲ್ ಆಗಿದ್ರೆ ಅವರು ಪಾಪ ಗಂಡ ಹೆಂಡತಿ ಬದುಕ್ತಿದ್ರು. ಅವ್ರು ಯಾರು ಮಕ್ಕಳಿದಾರೋ ಅವರು ಐ ಡು ನಾಟ್ ನೋ ಹೂ ಆರ್ ದೇ, ಅವ್ರ ಮಕ್ಕಳನ್ನ ಅನಾಥ ಆಗ್ತಾ ಇರಲಿಲ್ಲ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಅದಕ್ಕೇನು ಮಾಡ್ಬೇಕು ನಾವು? ಅದು ನಮ್ಮ ಕೈದಾಗ ಇದೆಯಾ? ಅದು ನಮ್ಮ ಕೈದಾಗಿಲ್ಲ. ಬಟ್ ಇದು ನಮ್ಮ ಕೈದಾಗಿದೆ. ದಟ್ಸ್ ವಾಟ್ ಐ ಟೆಲ್ ಮೈ. ಅದು ಆದ್ಮೇಲೆ ಹೋಗೋದು ಬಿಡೋದು ಅವ್ರ ಕರ್ಮ ಅಷ್ಟೇ. ಈವನ್ ಟುಡೇ ಆಲ್ಸೋ ಐ ಟೆಲ್ ಮೈ. ಎಲ್ಲಾದರೂ ನಾನು ಹೋದಾಗ ಏನಂದ್ರೆ ಮಳೆ ಜೋರಾಗಿ ಬಂದುಬಿಟ್ರೆ ಐ ಸ್ಟಾಪ್ ಮೈ ಕಾರ್ ದೇರ್ ಓನ್ಲಿ. ಡ್ರೈವರ್ ಇದ್ರು ಸ್ಟಾಪ್ ಮಾಡಪ್ಪ ಆಮೇಲೆ ಹೋಗೋಣ ಅಂತ ಹೇಳ್ತೀನಿ ನಾನು. ದಿಸ್ ಈಸ್ ವಾಟ್ ವೇರ್ ವಿ ಆರ್ ಲಿವಿಂಗ್. ಅನುಶಾಸನ ಇಲ್ಲ. ಅಂಥದ್ರಲ್ಲಿ ಏನಪ್ಪ ಅಂದರೆ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಈಗ ನೋಡಿ ಮೊಬೈಲಲ್ಲಿ ಮಾತಾಡ್ಕೊಂಡು ಹೆಂಗೆ ನಡೀತಿರ್ತಾರೆ. ಲಿಟರಲಿ ಇಟ್ ಇಸ್ ನಾನ್ ಸೆನ್ಸ್ ಐ ಟೆಲ್ ಯು. ಅದಕ್ಕಂತೇಳಿ ಏನಪ್ಪ ಅಂದರೆ ಎಜುಕೇಷನ್, ನಮ್ಮ ಭಾರತ ಸ್ವತಂತ್ರ ಆದಮೇಲೆ ಎಜುಕೇಷನ್ ಸಿಸ್ಟಮ್ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೆ ಹೇಳೋದು ನಾನು, ನಮ್ಮ ದೇಶದಲ್ಲಿ ನಾವೆಲ್ಲ ಐ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ದ ಮೂಮೆಂಟ್ ಇನ್ ಅವರ್ ಕಂಟ್ರಿ. ಏನು? ಒಂದು ಹೆಲ್ತ್ ಸಿಸ್ಟಮ್ ಫ್ರೀಯಾಗಿ ಆಗಬೇಕು. ಅರೆ ಅಮೇರಿಕಾದಂಥ UK ಆದಂಥದ್ದಲ್ಲಿ ಏನಪ್ಪ ಅಂದ್ರೆ ನೋ ಬಡಿ ಪೇಸ್ ಫ್ರಮ್ ದ ಪಾಕೆಟು. ಇಲ್ಲಿ ಎವ್ರಿಥಿಂಗ್ ವಿ ಹ್ಯಾವ್ ಟು ಪೇ ಫ್ರಮ್ ಅವರ್ ಪಾಕೆಟ್. ಆ ಲಕ್ಷ ಆಗಿರ್ಬೋದು, 2 ಲಕ್ಷ ಆಗಿರ್ಬೋದು, 3 ಲಕ್ಷ ಎಲ್ಲಿದೆ ನಮ್ಮ ಹತ್ರ? ಊಟ ಮಾಡಿ ಇದು ಮಾಡೋಕ್ಕೇ ಕಷ್ಟ. ಅಂಥದ್ರಲ್ಲಿ ಹೆಲ್ತ್ ಒಂದು ಜೋರ ಪ್ರಾಬ್ಲಮ್ ಬಂದುಬಿಟ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ? ಆಮೇಲೆ ಎಜುಕೇಷನ್, ಇವು ಎರಡೂ ನಾವು ಮಾಡಿ, ಬಾಕಿದೆಲ್ಲ ನೀವು ಕಾರು ಪ್ಲೇನು ಏನು ಬೇಕಾಗಿತ್ತು ತಗೋರಿ ನೀವು ಜಾಸ್ತಿ ಇದರ. ಬಟ್ ಇವೆರಡು ಮಾತ್ರ ನಮ್ಮ ದೇಶದಲ್ಲಿ ಇದು ಫ್ರೀಯಾಗಿ ಆಗಬೇಕು ಅಂತ ನಂದು ಒಂದು ಇದಕ್ಕೆ. ಇವೆಲ್ಲರೂ ನಾವು ಸಾತಾಗಿ ಮಾಡಿದ್ರೆ 100% ವಿ ಕ್ಯಾನ್ ಡೂ ಇಟ್. ಆ್ಯಂಡ್ ಐ ಹ್ಯಾವ್ ಗಾಟ್ ಅ ಕಾನ್ಫಿಡೆನ್ಸ್ ದಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಏನಪ್ಪ ಅಂದರೆ ಡೆಫಿನೆಟಾಗಿ ಮಾಡುವ ಸಾಧ್ಯತೆ ಇದೆ ಅಂತ ನನಗಿದೆ. ಆ್ಯಂಡ್ ವಿ ಶುಡ್ ಡೂ ಇಟ್. ಆ್ಯಂಡ್ 1%, ವಾಜಪೇಯಿ ಅವ್ರು ಹೇಳಿದ ಪ್ರಕಾರ ಏನು, ಏಕ್ ಚಾಹಿ ಅಂತ ಹೇಳ್ತಾರೆ ಅವರು. 1% ಕ್ಯಾನ್ ಚೇಂಜ್ ದಿ ವರ್ಲ್ಡ್ ಆ್ಯಂಡ್ ವಿ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಹೆಲ್ತು ಎಜುಕೇಷನು ದೇಶದಲ್ಲಿ ನಾವು ಕೊಡದೇ ಇದ್ದರೆ ಇಟ್ ಕೆನಾಟ್ ಬಿ ಎ ವೆಲ್ಫೇರ್ ಕಂಟ್ರಿ. ಖಂಡಿತ. The app that talked about is one small step towards this entire thing. Definitely. I urge you change to the system in use our that. country, actually. I IT urge you can to change. use that. I am there also to support you in any other thing that you want. You want to have anything particularly, please come to us. We are people who will use technology positively. I think Mr. Manish and I will promise you all that. And we can definitely go ahead and make our lives. Sorry? Sure. No, it's a free of cost, sir. ಹಾಂ, ಆಸ್ ಅ ಸರ್ವಿಸ್ ನೋ ಸರ್, ನೀವೇ ಹ್ಯಾಂಡಲ್ ಮಾಡುವಂಥದ್ದು ಅದು. ಸೊ ಅದನ್ನ ಓನ್ಲಿ ಮ್ಯಾನೇಜ್ ಮಾಡುವಂಥದ್ದು. ಹೌದು, ನಿಮ್ಮ Information ಇನ್ಫಾರ್ಮೇಶನ್ ಎಲ್ಲ ನೀವು ಪೇಪರ್ನ ಹೆಂಗೆ ಫೈಲಲ್ಲಿ ಫೈಲ್ ಮಾಡ್ತಿರೋ ಅದೇ ಥರ ನಿಮ್ಮ ಇನ್ಫಾರ್ಮೇಶನ್ನ ನಿಮ್ಮ ಮೊಬೈಲ್ ಮೂಲಕ ಅದೇ ಇಟ್ಕೊಳ್ಳುತ್ತೆ, ಮೊಬೈಲಲ್ಲಿ ಇಟ್ಕೊಳ್ಳುತ್ತೆ. ಇಲ್ದಿದ್ರೆ ಕ್ಲೌಡ್ ಸ್ಪೇಸ್ ಅಂತ ಬಂದಿದೆ ಅಲ್ಲ, ಅಲ್ಲಿ ಇಟ್ಕೊಂಡಿರುತ್ತೆ. ಸೊ ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮಗೆ ಲೆಟ್ಸ್ ಎ ಕಣ್ ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ನಿಮ್ಮ ರಿಪೋರ್ಟ್ಸ್ ಕಣ್ಣಿನ ಬಗ್ಗೆ ಮಾತ್ರ ಬೇಕು. ಸೊ ಹಿ ವಿಲ್ ಬಿ ಏಬಲ್ ಟು ಆಕ್ಸೆಸ್ ಓನ್ಲಿ ದೋಸ್ ರಿಪೋರ್ಟ್ಸ್. ಆ ಥರ ಒಂದು ವ್ಯವಸ್ಥೆ ಆ ಆ್ಯಪ್. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಲಾಸ್ಟಲ್ಲಿ. ಈಗ ಫಾರ್ ಇನ್ಸ್ಟೆನ್ಸ್ ಇನ್ಫಾರ್ಮೇಷನ್, ಈಗ ನೀವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ, ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಿ, ಡೋಂಟ್ ಯು ಆಸ್ಕ್ ಅಲ್ಲಿ ಎಷ್ಟಿದೆ ಇಲ್ಲಿ ಇಷ್ಟಿದೆ ಅಂತ ಕೇಳಲ್ವಾ? ಹಾಗೆ ಹೆಲ್ತ್ ಸಿಸ್ಟಮಲ್ಲಿ ಎಷ್ಟು ಕಾಸ್ಟ್ ಆತಂತ ಗೊತ್ತಾಗಬೇಕು. ನಾನು ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀನಿ, ಇವ್ರು ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾಗಬೇಕು. IT ಕ್ಯಾನ್ ಹೆಲ್ಪ್ ಡೆಫಿನೆಟ್ಲಿ. ರಿಯಲಿ ಸರ್, ರಿಯಲಿ IT ಕ್ಯಾನ್ ಹೆಲ್ಪ್. ಯಾ, ಖಂಡಿತ. ವೆನ್ಸಿನ್ಸ್ ಅಂತ ಹೇಳಿ, ಎಸ್ ಸರ್ ಪ್ಲೀಸ್ ಸರ್, ವೆನ್ಸಿನ್ಸ್ ಅಂತ ಹೇಳಿ 2013ರಿಂದ ಈ ಒಂದು ಆ್ಯಪ್ ಮಾಡೋದಕ್ಕೋಸ್ಕರ ತುಂಬ ಕೆಲಸ ಮಾಡಿದೆ ಟೀಮ್ ಕಟ್ಕೊಂಡು. ಇಡೀ ಆ ಟೀಮ್ನ ಮುಂದಾಳತ್ವ ಅಂದರೆ ಫೌಂಡರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಶ್ರೀ ಮನೀಶ್ ಕಟ್ಕೆ ಅವರು. ಸೊ ಹಿ ಹ್ಯಾಸ್ ಡನ್ ದಟ್. ಅಂದರೆ ವ್ರಿಸ್ಟೋ ಅಂತ ಹೇಳಿಬಿಟ್ಟು ನಾವು ಇವಾಗ ಏನು ನಿಮಗೆ ಪ್ಯಾಂಪ್ಲೆಟ್ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಇನ್ಫಾರ್ಮೇಷನ್ಸ್ ಇದೆ. ಸೊ ಇಟ್ಸ್ ಎ ಫ್ರೀ ಆಫ್ ಡೌನ್ಲೋಡ್ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ವಾಟ್ ಎಕ್ಸಾಕ್ಟ್ಲಿ ಇಟ್ ಡಸ್ ಮಾತಾಡ್ತಾರೆ, ಅವರೇ ಹೇಳ್ತಾರೆ. ಮೇ ಬಿ ಗಿವನ್ ದ ಟೈಮ್ ಕನ್ಸ್ಟೆಂಟ್ ಸರ್, ಈ ಆ್ಯಪ್ ಏನು ಮಾಡುತ್ತೆ ಅಂದರೆ ವಿ ಕನೆಕ್ಟ್ ದ ಪೀಪಲ್ ಟು ಯುವರ್ ಓನ್ ಡಾಕ್ಟರ್. ವಾಟ್ ಇಟ್ ಡಸ್ ಇಸ್ we are telling you, you start managing, controlling your own health. We do not have any play in that. You go to your own chemist, you go to your own doctor, or go to your own fitness or whoever it is. It just connect on a trusted manner. We make sure that you are connected on a secured platform. At the end, it allows you to keep all your records inside that. And that is how entire process is. Maybe because of the time, we will take it up. Those who are interested, let me know. We are just next road here on the BMS Hostel Road. Me or Indrani ma'am, we can definitely explain you how this all works together. Thank you again.
ಓಕೆ, ಶ್ರೀದ ಮನೀಶ್ ಕಟ್ಕೆ ಅವರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಖಂಡಿತ ಇದರ ಅಂದರೆ ಡಿಸ್ಕೌಂಟ್ದು ಹೇಳಿದೆ ನಾನು, ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಫೋನ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಆನ್ ಬಿಹಾಫ್ ಆಫ್ ಯು ನಾನು ಡಾಕ್ಟರ್ ಶಶಿಧರ್ ಬುಗ್ಗಿ ಅವರಿಗೆ ಹಾಗೆ ಶ್ರೀಮತಿ ಇಂದ್ರಾಣಿ ನರಸಿಂಹನ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಗೋಖಲೆ ಇನ್ಸ್ಟಿಟ್ಯೂಟ್ನವರಿಗೆ ಅಂದರೆ ಈ ಸಂಸ್ಥೆ ನಮಗೆ ಇಡೀ ಪ್ರಾಂಗಣವನ್ನು ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟದಕ್ಕೆ ಸಿಬ್ಬಂದಿಯವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ.